ನಮ್ಮ ಜೊತೆ ಇವತ್ತಿನ ಅತಿಥಿ ಯಾರು ಜಾಯಿನ್ ಆಗ್ತಿದ್ದಾರೆ? ನಮ್ಮ ಮೊದಲ ಪಾಡ್ಕಾಸ್ಟ್ IAS ಅಧಿಕಾರಿ ರಾಮ್ ಪ್ರಸಾದ್ ಮನೋಹರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇರಾಯ್ತದೆ UPSCಗೆ ನಾನು ಕೂಡ ತಯಾರಿ ಮಾಡ್ತಾ ಇದ್ದೀನಿ, ಎಕ್ಸಾಮ್ ಇದೆ, ರೆಡಿ ಆಗಬೇಕು ಅಂತ ಹೇಳಿ ಮಾತಾಡ್ತಿರುವಾಗ ಅದೆಲ್ಲ ಏನ್ ಬಿಡಿ ಸರ್, ಈಗ ದುಡ್ಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ, ಇನ್ಫ್ಲೂಯೆನ್ಸ್ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ. ಇಸ್ ಇಟ್ ಅ ಸ್ಕ್ಯಾಮ್? ತಮಿಳುನಾಡಿನವರು ಕರ್ನಾಟಕದಲ್ಲಿ ಕಾವೇರಿ ನೀರನ್ನ ಸರಬರಾಜು ಮಾಡುವಂತಹ ಡಿಪಾರ್ಟ್ಮೆಂಟ್ ಅನ್ನ ಕಂಪ್ಲೀಟ್ ಹ್ಯಾಂಡಲ್ ಮಾಡ್ತಾ ಇದ್ದೀರಿ. ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ತಾಯಿ ಜೊತೆಗೆ ನೀರು ತಗೊಳಕ್ಕೆ ಹೋಗ್ತಾ ಇದ್ದೀವಿ. 2 ಕಿಲೋಮೀಟರ್ ದೂರದಲ್ಲಿ ಹೋಗಿ ನೀರು ತಗೊಂಡ್ಬರ್ಬೇಕಾಗತ್ತೆ. ತಲೆಯಲ್ಲಿ ಒಂದು ಕೂಡ, ಸೊಂಟೆಯಲ್ಲಿ ಒಂದು ಕೂಡ ಇಟ್ಕೊಂಡು ಬರ್ತಾರೆ. ನಾನು ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಒಂದು ಸಣ್ಣ ಕೊಟ ಇಟ್ಕೊಂಡು ನಾನು ಕೂಡ ಬರ್ತಾ ಇದ್ದೆ. ತಾಯಿಯ ಮಗನಾಗಿ ಇವತ್ತು ನಾನು ಕಾವೇರಿ ನೀರನ್ನು ಕೋಟ್ಯಾಂತರ ಜನಕ್ಕೆ ಸರಬರಾಜು ಮಾಡುವಂತಹ ಒಂದು ಜವಾಬ್ದಾರಿ ಸಿಕ್ಕಿದಾಗ ಅದಕ್ಕಿಂತ ಖುಷಿ ಏನಿರಬೇಕು. ಕನ್ನಡ ಒಂದು ಸಾಂಗ್ ಯಾವ್ದಾದ್ರು ಹಾಡಬಹುದಾ ಅಂತ? ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಯಾವತ್ತಾದ್ರೂ ಹತ್ತಿದ್ದೀರಾ? ತುಂಬಾ ಹತ್ತಿದ್ದೀನಿ. ನಾನು ಅಲ್ಲದೆ ಎದ್ದಿದ್ದ ಸಮಯಗಳು ತುಂಬಾ ಕಡಿಮೆ ಇದೆ. ನನ್ನ +2 ಮುಗಿಸಿದ ಮೇಲೆ ಎಂಟ್ರೆನ್ಸ್ ಓದಕ್ಕೆ ನನ್ನ ತಾಯಿ ಅವರ ಒಂದು ಮಂಗಲಸೂತ್ರವನ್ನು ಅಡಮಾನ ಇಟ್ಟು ನಮ್ಮನ್ನು ಓದಿಸಿದ್ದಾರೆ. ಅಷ್ಟೊಂದು ಕಷ್ಟದಲ್ಲಿ ಇದ್ದೀವಿ. ಆ ಸಂದರ್ಭದಲ್ಲಿ ಯಾರು ಕೂಡ ಕುಟುಂಬಸ್ಥರಾಗಲಿ ಅಥವಾ ಸ್ನೇಹಿತರಾಗಲಿ ಜೊತೆಗೆ ನಿಂತಿರ್ಲಿಲ್ವಾ? PVC ಮುಗಿದ ಮೇಲೆ ನನಗೆ ಇಮಿಡಿಯೇಟ್ ಆಗಿ ಕೆಲಸ ಸಿಕ್ಕಿಲ್ಲ. ಓಕೆ. ಸೊ ತಕ್ಷಣ ನಮ್ಮ ಫ್ರೆಂಡು ರಾಜಾ ಅಂತ ಇತ್ತು, ಅವರೇ ನನಗೆ ಸ್ಟೇ ಮಾಡೋಕ್ಕೆ ರೂಮ್ಸ್ ಕೊಟ್ಟರು, ನನಗೆ ಊಟ ಹಾಕ್ಸ್ಕೊಟ್ರು. ಓಕೆ. ಅಂದರೆ ನನಗೆ ಅಷ್ಟು ಮಟ್ಟಕ್ಕೆ ಕಷ್ಟ ಇತ್ತು. ನಾನು ಲೈಫಲ್ಲಿ ಇದರಿಂದ ಆಚೆ ಬರೋದೇ ಕಷ್ಟ ಅಂತ ಅನ್ಕೊಂಡಿದ್ದೆ, ಬಟ್ ತುಂಬಾ ಅದ್ಭುತವಾಗಿ ಅದನ್ನ ಹ್ಯಾಂಡಲ್ ಮಾಡಿದೆ ಅಂತ ಅನ್ಸಿದಂತಹ ಸಿಚುವೇಶನ್ ಯಾವುದು ಅಂತ? ನಾನು IAS ಆಗ್ತೇನೆ ಅಂತ ನಂಬಿಕೊಂಡು ನಾನು ಬಹಳ ಧೈರ್ಯವಾಗಿದ್ದೆ. ಆ ಸಂದರ್ಭದಲ್ಲಿ ಕೊನೆಯ ರಿಸಲ್ಟ್ ಬಂದಾಗ ನನ್ನ ಹೆಸರು ಸೆಲೆಕ್ಷನ್ ಲಿಸ್ಟಲ್ಲಿ ಇರಲಿಲ್ಲ. ಆವಾಗ ನಾನು ಭಾಳ ಕಷ್ಟಪಟ್ಟೆ, ಯಾಕಂದರೆ ತಿರ್ಗಾ ಮೊದಲಿಂದ ಶುರು ಮಾಡಬೇಕಲ್ಲ ಅಂತ ಬೇಜಾರಾಗಿತ್ತು. ಓಕೆ. ಆದರೂ ಕೂಡ ಅವತ್ತಿನ ದಿವಸ ಏನೋ ಕಷ್ಟಪಟ್ಟು ಮತ್ತೆ ಎಕ್ಸಾಮ್ ಬರೆದು ನೆಕ್ಸ್ಟ್ ಅಟೆಂಪ್ಟಿಗೆ ನಾನು ಕೊಟ್ಟೆ. ನೀವು DC ಆಗಿದ್ದಂತಹ ಆ ಟೈಮ್ನಲ್ಲಿ ಬಳ್ಳಾರಿ ಸಖತ್ ಸೌಂಡ್ ಆಗ್ತಾ ಇತ್ತು. ಯಾರಾದ್ರೂ ಹೇಳಿದ್ರ ಬಳ್ಳಾರಿ ಹುಷಾರಾಗಿರಿ? ಹೌದು, ಏನಪ್ಪ ಬೆಳ್ಳಾರಿ ಹೋಗ್ತಿದ್ವಿ, ಹುಷಾರಾಗಿರಿ ಅಂತ ಹೇಳಿದ್ರು. ಪುನೀತ್ ರಾಜ್ಕುಮಾರ್ ಮೂವಿ ಬರ್ತೀವಿ ಅಂತ ಮೂವಿ ಬರ್ತಾ ಇತ್ತು. ಹಾಗಾಗಿ ಅದೆಲ್ಲ ನೋಡಿಯಪ್ಪ, ನೋಡ್ಕೊಂಡು ಹುಷಾರಾಗೋದು ಅಂತ ಹೇಳಿದ್ರು. ನನಗೆ ಅನ್ಕೊಂಡೆ, ನಾವು ಪುನೀತ್ ರಾಜ್ಕುಮಾರ್ ಅಷ್ಟು ನಾನು ಹೀರೋಯಿಕ್ ಮಾಡದೇ ಇದ್ರು ಕೂಡ ದೇವ್ರು ಕೊಟ್ಟ ಶಕ್ತಿ ಮತ್ತು ವಿದ್ಯೆ ಮುಖಾಂತರ ಸಿಚುವೇಶನ್ ಸರಿಯಾಗಿ ಹೆಲ್ಪ್ ಮಾಡ್ಬೋದು ಅನ್ಕೊಂಡಿದ್ದೆ. ಲವ್ ಮ್ಯಾರೇಜ್ ನಾವಿಬ್ರು ಒಂದೇ ಸರಿ ಟ್ರೈನಿಂಗ್ ಮಾಡ್ತಿದ್ವಿ. ನಮಗೂ ಯಂಗ್ಸ್ಟರ್ಸ್ ಇದ್ದಾಗ ಫೀಲಿಂಗ್ಸ್ ಬಂದೇ ಬರ್ತದೆ. ಫೀಲಿಂಗ್ಸ್ ಇಲ್ಲದೆ ಹ್ಯೂಮನ್ ಬೀಯಿಂಗ್ಸ್ ಇರೋಕ್ಕಾಗಲ್ಲ. ಅದೇ ಫಸ್ಟ್ ಅವ್ರು ನೋಡಿದಾಗ ನಮಗೂ ಭಾಳ ಏನೋ ಇಷ್ಟ ಆಯಿತು ಮನಸ್ಸಿಗೆ. ಆಮೇಲೆ ಅವರಿಗೆ ಹೋಗಿ ಹೇಳಿದ್ದೆ, ಈ ಥರ ನಾನು ನಿಮಗೆ ಮದುವೆ ಮಾಡೋಕ್ಕೆ ಇಷ್ಟಪಡ್ತೀನಿ ಹೇಳಿದ್ದೆ. ನೀರನ್ನ ಬೆಂಗಳೂರಿನವರೆಗೂ ತರೋದು ಎಷ್ಟು ಕಷ್ಟ ಅಂತ? ಕಾವೇರಿ ನೀರಿನ ಮೂಲದಿಂದ 120 ಕಿಲೋಮೀಟರ್ಗೆ ನಾವು ನೀರನ್ನು ತರಬೇಕಾಗುತ್ತದೆ. 1000 ಮೀಟರ್ ಎಲಿವೇಶನ್ ಅಲ್ಲಿ ಇದ್ದೀವಿ ಬೆಂಗಳೂರು. ಸೊ ಅಲ್ಲಿಂದ ಇಷ್ಟು ಮಟ್ಟಿಗೆ ಪಂಪ್ ಮಾಡೋದು 100 ಫ್ಲೋರ್ಸ್ ಮಾಡಿಗೆ ಪಂಪ್ ಮಾಡಿದಷ್ಟು ಸಮಾನ ಆಗುತ್ತೆ ಇಷ್ಟು ದೂರಕ್ಕೆ. IAS ಆಗಬೇಕು, ಅದು ನನ್ನ ಕನಸು ಅಂತ ಹೇಳಿದ್ರಿ. ಕನಸು ನನಸಾದ ಮೇಲೆ ಎಷ್ಟೋ ಜನ ಮೌನ ಆಗಿಬಿಡ್ತಾರೆ. ಯಾವ ಹುದ್ದೆ ಕೊಟ್ಟು ಆ ಹುದ್ದೆನಲ್ಲಿ ಹೋಗಿದ ಮೇಲೆ ಆ ಹುದ್ದೆಯಲ್ಲಿ ಇರುವಂತಹ ಅಡೆತಡೆಗಳು ನೋಡಲ್ಲ. ಆ ಹುದ್ದೆಯಿಂದ ಏನು ನಾವು ಬದಲಾವಣೆ ತರಬಹುದು, ಆ ಹುದ್ದೆಯಿಂದ ಕಾಮನ್ ಮ್ಯಾನ್ಗೆ ಏನು ಮಾಡ್ಬೋದು ಯೋಚನೆ ಮಾಡ್ಬೋದು. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಇದು ಖಾಸ್ ಬಾತ್ ವಿತ್ ಸೈಯದ್ ಹಿದಾಯತ್ ವಿಶೇಷ ಪಾಡ್ಕಾಸ್ಟ್. ವೀಕ್ಷಕರೇ, ಝೀರೋ ಸೆ ಜ್ಯಾದಾ, ನನಗೆ ಈ ಪದ ಕೇಳಿದಾಗೆಲ್ಲ ನನ್ನ ಮುಂದೆ ಕೂತಿರುವಂತಹ ವ್ಯಕ್ತಿತ್ವ ನೆನಪಾಗ್ತದೆ. ಝೀರೋ ಸೆ ಜ್ಯಾದಾ, ಆರಂಭವೇ ಝೀರೋ ಇಂದ ಮತ್ತು ಹೀರೋ ತನಕ ಇರುವಂತಹ ಜರ್ನಿ ಎಲ್ಲರಿಗೂ ಕೂಡ ಮೂಕ ವಿಸ್ಮಿತರಾಗಿಸುತ್ತೆ. ನಮ್ಮ ಜೊತೆ ಇವತ್ತಿನ ಅತಿಥಿ ಯಾರು ಜಾಯಿನ್ ಆಗ್ತಿದ್ದಾರೆ? ನಮ್ಮ ಮೊದಲ ಪಾಡ್ಕಾಸ್ಟ್ IAS ಅಧಿಕಾರಿ ರಾಮ್ ಪ್ರಸಾದ್ ಮನೋಹರ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಇರಾಯ್ತವ್ರೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮ್ ಸೇ ಇದೀನಿ ಸರ್. ಸರ್, ಝೀರೋ ಸೆ ಜ್ಯಾದಾ ಹೇಗೆ ಆರಂಭ ಆಗುತ್ತೆ ಅಂತ, ಝೀರೋ ಯಾವ ತರ ಮ್ಯಾಟರ್ ಆಗುತ್ತೆ ನಿಮ್ಮ ಲೈಫಲ್ಲಿ ಅಂತ? ನನ್ನ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ಯಾಕಂದರೆ ನಾನು 5ನೇ ತರಗತಿ ಓದ್ತಿದ್ದಾಗ ನಾನು ಒಂದು ನಮ್ಮ ತಮಿಳ್ನಾಡಲ್ಲಿ ಒಂದು ಸ್ಕೂಲಲ್ಲಿ ಜಾಯ್ನ್ ಆಗಿದ್ದೆ. ಓಕೆ. ಆವಾಗ ಏನಾಯಿತು, ನಾನು ಪರೀಕ್ಷೆ ಎಲ್ಲ ಬರೆದಿದ್ದೆ. ಬರೆದ ಮೇಲೆ ಅಲ್ಲಿ ಒಂದು ಟೋಟಲ್ ಒಂದು 33 ಜನ ಎಕ್ಸಾಮ್ ಬರೆದಿದ್ರು. ಓಕೆ. ಅದರಲ್ಲಿ ನನಗೆ 31ನೇ ತರಗತಿ ಸಿಕ್ಕಿತ್ತು, ಅಂದರೆ ಲಾಸ್ಟಿಂದ 2ನೇ ಸ್ಥಾನ. ಓಕೆ.
ಸೊ ನನಗೇನು ಅನಿಸ್ತು, ನಾನೇ ಜಾಸ್ತಿ ನಂಬರ್ಸ್ ತೊಗೊಂಡು ನಾನೇ ಜಾಸ್ತಿ ಅಂತ ಅನ್ಕೊಳ್ತಾ ಇದ್ದೆ. ಅಂದರೆ 33ರಲ್ಲಿ 31 ಇದ್ದರೆ ದೊಡ್ಡದನ್ನು ನಾನು ಅನ್ಕೊಳ್ತಾ ಇದ್ದೆ ಒಬ್ಬ ಹುಡುಗನಾಗಿ. ಓಕೆ. ಆಮೇಲೆ ಗೊತ್ತಾಯಿತು ಮೊದಲನೇ ರ್ಯಾಂಕು 2ನೇ ರ್ಯಾಂಕ್ ತೊಗೊಂಡಿದ್ದವರೇ ದೊಡ್ಡ ವ್ಯಕ್ತಿ, ನಾವೆಲ್ಲ ಸಣ್ಣ ವ್ಯಕ್ತಿ ಅಂತ ಗೊತ್ತಾಯಿತು. ಆವಾಗಿಂದ ನಾನು ಏನು ಮಾಡಬೇಕಂತ ಯೋಚನೆ ಮಾಡ್ತಿದ್ದಾಗ ಆವಾಗ 5th ಸ್ಟ್ಯಾಂಡರ್ಡ್ ಎಕ್ಸಾಮ್ ಮುಗಿದು ರಜೆ ಸಮಯದಲ್ಲಿ ನಾನು ಅವತ್ತಿಂದ ಒಂದು ಲೈಬ್ರರಿಗೆ ಹೋಗೋಕೆ ಶುರು ಮಾಡಿದೆ. ಓಕೆ. ಅಲ್ಲಿಂದ ನನ್ನ ಪ್ರಯಾಣ ಪ್ರಾರಂಭ ಆಯಿತು. ಸೊ ನಾನು ಈ ಥರ ಒಂದು ಶಿಕ್ಷಣಿಕವಾಗಿ ಲಾಸ್ಟ್ ಪೊಸಿಷನಿಂದ ಇವತ್ತು IAS ಅಧಿಕಾರಿಯಾಗಿ ನಾನು ಬಂದಿದ್ರೆ ಈ ಕಾನ್ಸೆಪ್ಟ್ ಮೇಲೆ ಬಂದಿರೋದು. ಆದರೆ ನಾವು ಯಾವತ್ತೂ ಕೂಡ ಪ್ರಾರಂಭ ಮಾಡುವಾಗ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಮಾಡೋಕ್ಕಾಗಲ್ಲ. ನಮ್ಮಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿರುವ ಜನರು ಒಂದು ಸಣ್ಣ ಲೆವೆಲಿಂದಲೇ ಪ್ರಾರಂಭ ಮಾಡಬೇಕು. ನಾವು ಏನು ದೊಡ್ಡ ಮಟ್ಟಕ್ಕೆ ಅನ್ಕೊಂಡು ಶುರು ಮಾಡೋಕ್ಕೆ ಆಗದೇ ಇರುವುದಕ್ಕಿಂತ ಎಲ್ಲೋ ಒಂದು ಕಡೆಯಿಂದ ಶುರು ಮಾಡಿದ್ರೆ ಈ ಮಟ್ಟಕ್ಕೆ ಬೆಳೆಯಬಹುದಂತಹ ಹೇಳುವುದಕ್ಕೆ ಒಂದು ಉದಾಹರಣೆ ಆಗಿದ್ದೀನಿ ಅಷ್ಟೇ. ಓಕೆ. ಕರ್ನಾಟಕದಲ್ಲಿ ಕಾವೇರಿ ನೀರನ್ನ ಸರಬರಾಜು ಮಾಡುವಂತಹ ಡಿಪಾರ್ಟ್ಮೆಂಟ್ ಅನ್ನ ಕಂಪ್ಲೀಟ್ ಹ್ಯಾಂಡಲ್ ಮಾಡ್ತಾ ಇದ್ದೀರಿ. ಏನ್ ಫೀಲ್ ಇರ್ತದೆ ಇನ್ನರ್ ಸೈಡ್ ಅಂತ? ಇನ್ನರ್ ಸೈಡ್ ಏನು ಫೀಲ್ ಇದೆ ಅಂದರೆ, ನಾನು ಆಗಲೇ ಹೇಳಿದ ಪ್ರಕಾರ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ತಾಯಿ ಜೊತೆಗೆ ನೀರು ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಹಳ್ಳಿಯಿಂದ ಏನಾಗುತ್ತೆ, ಒಂದು 2 ಕಿಲೋಮೀಟರ್ ದೂರದಲ್ಲಿ ಹೋಗಿ ನೀರು ತಗೊಂಡ್ಬರ್ಬೇಕಾಗತ್ತೆ. ಪ್ರತಿ ದಿವಸ ನಮ್ಮ ತಾಯಿ ತಲೆಯಲ್ಲಿ ಒಂದು ಕೂಡ ಸೊಂಟಿನಲ್ಲಿ ಒಂದು ಕೂಡ ಇಟ್ಕೊಂಡು ಬರ್ತಾರೆ. ನಾನು ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಒಂದು ಸಣ್ಣ ಕೊಟ ಇಟ್ಕೊಂಡು ನಾನು ಕೂಡ ಬರ್ತಾ ಇದ್ದೆ. ಸೊ ಈಗ ನಮ್ಮ ಮನೆಗೆ ಒಂದು 10 ಕೊಡ ನೀರು ತರಕ್ಕೆ ಒಂದು 5 ಸರಿ ಹೋಗಿ ಬರ್ಬೇಕಾಗತ್ತೆ. ನಾವು 2 ಕಿಲೋಮೀಟರ್, ಒಂದು ದಿವಸಕ್ಕೆ 10 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರುವಂತ ಒಂದು ಪರಿಸ್ಥಿತಿ ಇತ್ತು. ಇವತ್ತು ಆ ತಾಯಿಯ ಮಗನಾಗಿ ಇವತ್ತು ನಾನು ಕಾವೇರಿ ನೀರನ್ನು ಕೋಟ್ಯಾಂತರ ಜನಕ್ಕೆ ಸರಬರಾಜು ಮಾಡುವಂತಹ ಒಂದು ಜವಾಬ್ದಾರಿ ಸಿಕ್ಕಿದಾಗ ಅದಕ್ಕಿಂತ ಖುಷಿ ಏನಿರಬೇಕು. ಹಾಗೆ ನಾನು ಬಹಳ ಖುಷಿಯಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ನನ್ನ ತಾಯಿಗೆ ನಾನು ಮಾತಾಡ್ತಿದ್ದಾಗ ಹೇಳ್ತಿದ್ದೆ, ಏನಮ್ಮ ನಾನು ಈ ಥರ ಎಲ್ಲ ನಾವೆಲ್ಲ ನೀರು ತೊಗೊಂಡು ಬಂದು ನಾವು ಮನೆ ನಡೆಸಿದ್ದೇವೆ, ಇವತ್ತು ಎಷ್ಟೋ ಮನೆಗೆ ನಡ್ಸೋಕ್ಕೆ ನಾವು ನೀರು ಕೊಡುವಂಥ ಒಂದು ಜವಾಬ್ದಾರಿ ಸಿಕ್ಕಿದೆ ಅಂದರೆ ನಾನು ತುಂಬ ತಾಯಿ ನಾನು ಖುಷಿ ಪಟ್ಟು. ಯಾಕಂದರೆ ಈ ಪುಣ್ಯ ಕೆಲಸ ಇದೆ, ಚೆನ್ನಾಗಿ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡಿ. ನಮ್ಮಂಥ ಬಡವರಿಗೆ ಎಷ್ಟು ಮಟ್ಟಕ್ಕೆ ನೀರು ಕೊಡೋಕ್ಕಾಗುತ್ತೆ ಅಷ್ಟು ಮಟ್ಟಕ್ಕೆ ಮಾಡಿದರೆ ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ. ನನ್ನ ತಾಯಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದರಿಂದ ನನಗೂ ಕೂಡ ಈ ಕೆಲಸ ಮಾಡೋದು ತುಂಬ ಖುಷಿ ಇದೆ. ಅಮೇಝಿಂಗ್ ಸರ್. ನಾನು ಈ ಪ್ರಶ್ನೆ ಕೇಳಲೇಬೇಕು. ನೀವು BWSSB ಚೇರ್ಮನ್ ಆಗಿರೋದ್ರಿಂದ ವರ್ತ್ ಅಂತ ಅನ್ಸುತ್ತೆ. ನೀವು ಜನರಿಗೆ ಕನ್ವೆ ಮಾಡಿದ್ರೆ ನೀರನ್ನ ಬೆಂಗಳೂರಿನವರೆಗೂ ತರೋದು ಎಷ್ಟು ಕಷ್ಟ ಅಂತ? ತುಂಬಾ ಕಷ್ಟ ಇದೆ. ತಮಗೆ ತಿಳಿದಂತೆ ನಮ್ಮ ಜಲಮಂಡಳಿಯ ಅಧಿಕಾರಿಗಳು ಸಿಬ್ಬಂದಿಗಳು 24/7 365 ಡೇಸ್ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಜನರಿಗೆ ಗೊತ್ತಾಗಲ್ಲ ಎಷ್ಟು ಮಟ್ಟಿಗೆ ಕೆಲಸ ನಡೀತಾ ಇದೆ ಅಂತ. ಇಲ್ಲಿ ಸಾಮಾನ್ಯವಾಗಿ ನಮ್ಮ ಪಂಪ್ಗಳು ಯಾವಾಗ ಸ್ವಿಚ್ ಆನ್ ಆಗಿದೆ ಇಲ್ಲಿವರೆಗೆ ಸ್ವಿಚ್ ಆಫ್ ಆಗಲ್ಲ. ಯಾಕಂದ್ರೆ 24/7 ಕೆಲಸ ಮಾಡ್ತಾ ಇರ್ತದೆ. ಮತ್ತೆ ಕಾವೇರಿ ನೀರಿನ ಮೂಲದಿಂದ 120 ಕಿಲೋಮೀಟರ್ಗೆ ನಾವು ನೀರನ್ನು ತರಬೇಕಾಗುತ್ತದೆ. ಅದಲ್ಲದೆ ನಾವು 1000 ಮೀಟರ್ ಎಲಿವೇಶನ್ ಅಲ್ಲಿ ಇದ್ದೀವಿ ಬೆಂಗಳೂರು. ಸೊ ಅಲ್ಲಿಂದ ಇಷ್ಟು ಮಟ್ಟಕ್ಕೆ ಪಂಪ್ ಮಾಡೋದು 100 ಫ್ಲೋರ್ಸ್ ಮಾಡಿಗೆ ಪಂಪ್ ಮಾಡಿದಷ್ಟು ಸಮಾನ ಆಗುತ್ತೆ. ಇಷ್ಟು ದೂರಕ್ಕೆ 3 ಕಡೆ ಪಂಪ್ ಮಾಡಿ ಈ ತರ ನೀರು ತರ್ತಾ ಇದೀವಿ. ಹಾಗಾಗಿ ಬಹಳ ಕಷ್ಟದಿಂದ ಈ ನೀರನ್ನು ಬೆಂಗಳೂರಿಗೆ ತರುವಂತ ಕೆಲಸವನ್ನು ನಮ್ಮ ಹಿರಿಯರೆಲ್ಲ ಮಾಡಿದ್ದಾರೆ. ನಾವು ಒಬ್ಬರೇ ಮಾಡಿಲ್ಲ. ಮುಂಚೆಯಿಂದ ಕಳೆದ 60 ವರ್ಷಗಳಾಗಿ ಈ ಸಂಸ್ಥೆ ನಡ್ಕೊಂಡು ಬಂದಿದೆ. ಹಲವಾರು ಯೋಜನೆಗಳು ಮಾಡಿದ್ದಾರೆ. ಈಗ ಮೊನ್ನೆ ತಾನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ಕಾವೇರಿ 5th ಸ್ಟೇಜ್ ಅನ್ನು ಜಾರಿಗೆ ತಂದಿದ್ದಾರೆ. ಈ ಕಾರ್ಯಕ್ರಮ ಕೂಡ ಜಾರಿಗೆ ಬರೋದಕ್ಕೆ ಬಹಳಷ್ಟು ಶ್ರಮಿಸಿದ್ದೇವೆ. ಮತ್ತೆ ಅದರಿಂದ ಜನರಿಗೂ ಅನುಕೂಲ ಆಗಿದೆ, ನಮಗೂ ಖುಷಿ ಇದೆ. ಅಮೇಝಿಂಗ್ ಸರ್. ತಾಯಿ ಜೊತೆ ನೀರು ತರೋದಕ್ಕೆ ಹೋಗ್ತಾ ಇದ್ದೆ ಅಂತ ಹೇಳ್ತಾ ಇದ್ರಿ. ಯಾವಾಗಾದ್ರೂ ಆ ನೆನಪುಗಳನ್ನ ಒಂದು ಸತಿ ಮೆಲುಕು ಹಾಕಿದ್ದಾಗ, ಒಂದು ಪರ್ಟಿಕ್ಯುಲರ್ ಸಾಂಗ್ ಬಂದಾಗ, ಈ ಸಾಂಗ್ ನಾನು ನನ್ನ ತಾಯಿ ಜೊತೆ ಹೋಗ್ತಿದ್ದಾಗ ಕೇಳ್ತಿದ್ದೆ, ಆ ಥರದ್ದು ಏನಾದ್ರೂ ನೆನಪಿದೆಯಾ? ನೆನಪಿದೆ, ತುಂಬಾ ಸಾಂಗ್ಸ್ ನೆನಪಿದೆ. ಯಾವ ತರದ ಸಿಚುವೇಶನ್ಸ್ ಇರ್ತಿತ್ತಾಗ ಅಂತ? ನೀರ್ ತರೋದಕ್ಕೆ ಹೋದಾಗ ಒಂದು ಪ್ರಸಂಗ ಅದ್ಭುತವಾಗಿರುತ್ತೆ, ಅದನ್ನ ನೀವು ವರ್ಣಿಸಿದ್ರೆ ತುಂಬಾ ಚೆನ್ನಾಗಿರ್ತದೆ ಅಂತ. ಇಲ್ಲ, ನೀರ್ ತರಕ್ ಹೋದಾಗ ನಾನು ನಮ್ಮ ತಾಯಿ ಏನಾದ್ರು ನಮಗೆ ಕತೆ ಕೇಳ್ತಾ ಹೋಗ್ತಾ ಇರ್ತಾರೆ. ಯಾವ್ದಾದ್ರು ಸ್ಟೋರಿ ಕೇಳ್ತಾ ಹೋಗ್ತಾರೆ. ನಾನು ಅದನ್ನ ಕೇಳ್ಕೊಂಡು ಬರ್ತಾ ಇದ್ದೆ. ಅದರಲ್ಲಿ ಯಾವ್ದಾದ್ರು ರಾಮಾಯಣ ಕಥೆಗಳಿರ್ತದೆ, ಮಹಾಭಾರತ ಕಥೆಗಳಿರ್ತದೆ. ಈ ತರ ಆ ಕ್ಷಣಗಳನ್ನು ಕೂಡ ನಮ್ಮ ತಾಯಿ ನಮಗೆ ಪಾಠ ಕಲಿಸುವಂತ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ತದೆ. ಹಾಗಾಗಿ ನಾನು ಬಹಳ ಅದನ್ನ ನೆನೆಸ್ಕೊಳ್ತೀನಿ. ಮತ್ತೆ ನನಗೆ ನಮ್ಮ ತಮಿಳಲ್ಲಿ ಒಂದು ಸಾಂಗ್ ಬರ್ತದೆ, ರಜನಿಕಾಂತ್ ಅವ್ರ ಮೂವಿಯಲ್ಲಿ ತಲಪತಿ ಅಂತ ಮೂವಿ ಇದೆ. ಅದರಲ್ಲಿ ಒಂದು ಲೈನ್ಸ್ ಬರ್ತದೆ, ಸಿನ್ನತ್ತಾಯಿ ಅವಲ್ ಪೆಟ್ಟೆಡುತ್ತ ರೋಸಾವೆ ಅಂತ ಒಂದು ಮೂವಿ ಸಾಂಗ್ ಬರ್ತದೆ. ನನ್ನ ತಾಯಿ ಹೆಸರು ಸಿನ್ನತ್ತಾಯಿ ಇದೆ. ಹಾಗಾಗಿ ಆ ಮಗು, ಆ ಸಿನ್ನತ್ತಾಯಿನ ಮಗು ಎಷ್ಟು ಮಟ್ಟಕ್ಕೆ ಕಷ್ಟದಲ್ಲಿ ಬೆಳೆದು ಇವತ್ತು ಕಷ್ಟವನ್ನು ಅನುಭವಿಸಿ ಈ ಮಟ್ಟಕ್ಕೆ ಬರುತ್ತೆ ಅಂತ ಒಂದು ಸಾಂಗ್ ಇದೆ. ಅದ್ರ ಬಹಳ ಟಚ್ ಆಗುತ್ತೆ, ಫೀಲ್ ಆಗುತ್ತೆ. ಓಕೆ. ಯಾವತ್ತಾದ್ರೂ ಸರ್ ಆಕ್ಚುಲಿ ಸಾಂಗ್ಗಳು ತುಂಬಾ ಕನೆಕ್ಟ್ ಆಗೋದು ಮನಸ್ಸಿನಲ್ಲಿ ತುಂಬಾ ನೋವಿರೋರಿಗೆ ಅಂತ ಹೇಳ್ತಾರೆ. ಯಾವತ್ತಾದ್ರೂ ಹತ್ತಿದ್ದೀರಾ ಸಾಂಗ್ ಕೇಳುವಾಗ? ತುಂಬಾ ಹತ್ತಿದ್ದೀನಿ ನಾನು. ಅಲ್ಲದೆ ಎದ್ದಿದ್ದ ಸಮಯಗಳು ತುಂಬಾ ಕಡಿಮೆ ಇದೆ. ಬಟ್ ಒಂದು ಹಂತ ಆದ್ಮೇಲೆ ಅಳುವುದು ನಿಲ್ಲಿಸ್ಬಿಟ್ಟಿದ್ದೀನಿ. ಯಾಕಂದ್ರೆ ನಾವು ಅಳ್ತಿದ್ದಾಗ ಏನಾಗುತ್ತೆ,
ಆ ಪ್ರಾಬ್ಲಮ್ಸ್ ಒಳಗಡೆ ಉಳ್ಕೊಂಡ್ಬಿಡ್ತೀವಿ. ಕರೆಕ್ಟ್. ಯಾವಾಗ ಅಳ್ತಾ ಇರೋದು ನಿಲ್ಲಿಸಿದ್ರೆ ಆಮೇಲೆ ನೀವು ಅದಕ್ಕೆ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಹುಡುಕಕ್ಕೆ ಶುರು ಮಾಡ್ತೀರಾ. ಹೌದು. ನಾನು IAS ತಯಾರಿ ಮಾಡುವಾಗ ಭಾಳಷ್ಟು ಸೋಲುಗಳನ್ನ ಅನುಭವಿಸಿದ್ದೀನಿ. ನಾನು MESC ಮಾಡುವಾಗ ಸೋಲುಗಳನ್ನ ಅನುಭವಿಸಿದ್ದೀನಿ. ಈ ಥರ ಹಲವಾರು ಸಂದರ್ಭಗಳಲ್ಲಿ ನಾನು ಸೋಲುಗಳನ್ನ ಭಾಳಷ್ಟು ಅನುಭವಿಸ್ತೀನಿ. ಆ ಸಂದರ್ಭಗಳನ್ನ ನಾನು ಅಳ್ತಾ ಇದ್ದೆ. ಆದರೆ ಒಂದು ಹಂತಕ್ಕೆ ನನಗೆ ಗೊತ್ತಾಯಿತು, ಅಳ್ತಾ ಇದ್ರೆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ, ನಾವು ಅದಕ್ಕೆ ಪ್ರಾಬ್ಲಮ್ ಹುಡುಕಬೇಕಂತ ಗೊತ್ತಾಯಿತು. ಸೊ ಆವತ್ತಿನ ದಿವಸದಿಂದ ಅಳ್ತಾ ಇರೋದನ್ನ ಕಡಿಮೆ ಮಾಡಿಕೊಂಡು ಸೊಲ್ಯೂಷನ್ಸ್ ಮೇಲೆ ಫೋಕಸ್ ಮಾಡಿ ಈ ಮಟ್ಟಕ್ಕೆ ಬಂದಿದ್ದೀನಿ. ಓಕೆ, ನಾನು ಪರ್ಟಿಕ್ಯುಲರ್ಲಿ ಈ ಪಾಡ್ಕಾಸ್ಟ್ನ ಮಾಡೋದಕ್ಕೆ ಕಾರಣ, ಈಗ ಮೇ 2025ಕ್ಕೆ ಎಕ್ಸಾಮ್ಸ್ ಇದೆ. ಅಲ್ಲೆಲ್ಲೋ ಒಂದು ಸಣ್ಣ ಹಳ್ಳಿಯಲ್ಲಿ ಕೂತ್ಕೊಂಡು ದೀಪದ ಚಿಮಣಿಯಲ್ಲಿ ತುಂಬ ಜನ ಓದ್ತಿರ್ತಾರೆ, ಅವ್ರಿಗೆಲ್ಲ ಈ ಸ್ಟೋರಿ ಇನ್ಸ್ಪೈರ್ ಆಗಬೇಕು ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ. ಲೈಕ್ ಕೆಲವರು ಫೈನಾನ್ಷಿಯಲಿ ಸ್ಟ್ರಗಲ್ಗಳಿಂದ ಮತ್ತು ಕೆಲವರು ಫ್ಯಾಮಿಲಿ ಪ್ರಾಬ್ಲಮ್ಗಳಿಂದ ಈ ಎಲ್ಲ ಒದ್ದಾಟಗಳ ಮಧ್ಯೆ ಓದುವಂಥವ್ರು ಈ ಪ್ರಾಬ್ಲಮ್ಗಳನ್ನು ದೂರ ಇಟ್ಟು ಹೇಗೆ ಫೋಕಸ್ ಮಾಡೋದು ಅಂತ. ಸಾಮಾನ್ಯವಾಗಿ ನಾವು ಅನ್ಕೊಳ್ತೀವಿ ನಮಗೆ ಏನೋ ಒಂದು ಕಡೆ ಹುಟ್ಟಿಬಿಟ್ಟಿದ್ದೇವೆ, ನಮ್ಮ ತಂದೆ ತಾಯಿಗೆ ಆರ್ಥಿಕವಾಗಿ ಸೌಕಾರ ಇಲ್ಲ, ಈ ತರ ಏನೋ ಹಲವಾರು ಕಾರಣಗಳು ಇದ್ದೇ ಇರ್ತದೆ. ಆದರೆ ಒಂದು ವಿಷಯ ಹೇಳಕ್ಕೆ ಬಯಸ್ತಾ ಇದ್ದೀನಿ, ಇದೆಲ್ಲ ಕೂಡ ಒಂದು ಮಾಯ. ಅಂದ್ರೆ ನಾವು ಮನಸ್ಸು ಮಾಡಿದ್ರೆ ಮಾಡಕ್ಕೆ ಆಗದೇ ಇರುವಂಥ ವಿಷಯ ಯಾವುದೂ ಇಲ್ಲ. ಆದರೆ ನೀವೇನು ಮಾಡಬೇಕು, ಪ್ರಯತ್ನ ಮಾಡದೆ ವಿನಾ ಕೇವಲ ನಮ್ಮ ಸಿಚುವೇಶನ್ಸ್ಗಳನ್ನ ನಾವು ಬ್ಲೇಮ್ ಮಾಡ್ಕೊಳ್ತಾ ಕೂತಿದ್ರೆ ಯಾವತ್ತೂ ಕೂಡ ನಾವು ಸಕ್ಸಸ್ ಮಾಡೋಕ್ಕಾಗಲ್ಲ. ನನ್ನ ಸಿಚುವೇಶನಲ್ಲಿ ಕೂಡ ನಾನು ಸಾಮಾನ್ಯವಾಗಿ ಒಂದು ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಹುಡುಗಾನೆ, ಮತ್ತು ನಮ್ಮ ತಾಯಿ ತಂದೆ ಕೂಡ ಅಷ್ಟೊಂದು ಓದಿರಲಿಲ್ಲ, ಮತ್ತು ನಾವು ಕೂಡ ಹಳ್ಳಿನಲ್ಲೇ ಹುಟ್ಟಿದ್ದೇವೆ, ಮತ್ತು ನಮಗೂ ಕೂಡ ಆರ್ಥಿಕವಾಗಿ ಭಾಳಷ್ಟು ತೊಂದರೆ ಇತ್ತು. ನನ್ನ +2 ಮುಗಿಸಿದ ಮೇಲೆ ಎಂಟ್ರೆನ್ಸ್ ಓದೋಕ್ಕೆ ನನ್ನ ತಾಯಿ ಅವರ ಒಂದು ಮಂಗಲಸೂತ್ರವನ್ನು ಅಡಮಾನ ಇಟ್ಟು ನಮ್ಮನ್ನು ಓದಿಸಿದ್ದಾರೆ. ಅಷ್ಟೊಂದು ಕಷ್ಟದಲ್ಲಿ ಇದ್ದೀವಿ. ಆದರೂ ಕೂಡ ನಾವು ಅದನ್ನು ನೆನೆಸ್ಕೊಂಡು ಅದನ್ನು ಹೆಂಗೆ ಜವಾಬ್ದಾರಿಯುತವಾಗಿ ಮಾಡಬೇಕು, ಈ ಕಷ್ಟದಿಂದ ಹೊರಗೆ ಬರೋದನ್ನೇ ಒಂದು ಛಲವಾಗಿ ತೊಗೊಳ್ಬೇಕು. ನಾವು ಕಷ್ಟದಿಂದ ಕುಸಿಸೋಗಬಾರ್ದು. ಯಾವತ್ತೂ ಕೂಡ ಇದನ್ನು ಒಂದು ಗೇಮ್ ಥರ ನಾವು ತೊಗೊಳ್ಬೇಕಾಗತ್ತೆ. ಯಾವತ್ತು ನಮಗೆ ಕಷ್ಟ ಬಂದೇ ಬರ್ತದೆ. ಎಲ್ಲರಿಗೂ ಎಲ್ಲ ಸ್ಟೇಜಲ್ಲಿಂದ ಶುರು ಮಾಡಲ್ಲ. ವಿಡಿಯೋ ಗೇಮ್ ನೋಡಿದರೆ ಕೆಲವರು ಲೆವೆಲ್ 1 ಶುರು ಮಾಡ್ತಾರೆ, ಕೆಲವರು ಲೆವೆಲ್ 10 ಶುರು ಮಾಡ್ತಾರೆ. ನಮ್ಮ ಲೈಫ್ ಲೆವೆಲ್ 1 ಶುರು ಆಗಿದೆ, ಲೆವೆಲ್ 0 ಶುರು ಆಗಿ ಅನ್ಕೊಳ್ಬೇಕಾಗತ್ತೆ. ಸೊ ಲೆವೆಲ್ 0 ಲೆವೆಲ್ 20ಗೆ ಹೆಂಗೆ ರೈಸ್ ಆಗ್ತೀರಿ, ಅದು ಒಂದು ಮಜಾ. ಆ ಥರ ಅನ್ಕೊಂಡು ನಾವು ಅಕ್ಸೆಸ್ ಮಾಡಿದರೆ ನಮ್ಮ ಕಷ್ಟಗಳು ನಮ್ಮ ಕಷ್ಟವಾಗಿ ಅನಿಸಲ್ಲ. ಅದು ಒಂದು ಮಜಾ ಕೊಡ್ತದೆ, ನಮ್ಗೆ ಛಲ ಇದೆ. ನಾವು ಈ ಸಂದರ್ಭದಲ್ಲಿ ನಾನು ಗೆಲ್ತೀನಿ ಅಂತ ನಾವು ಏನು ಅನ್ಕೊಳ್ತಿದೀವಿ, ಅದು ನಮಗೆ ಒಂದು ಉದ್ವೇಗ ಕೊಡುತ್ತದೆ. ಆ ರೀತಿ ನಿಮ್ಗೆ ಏನು ಕಷ್ಟ ಬಂದರೂ ಕೂಡ ಆ ಕಷ್ಟದಿಂದ ನಾನು ಖುಷಿ ಅಲ್ಲ, ನಾನು ಮತ್ತೆ ಗೆದ್ದು ಬರ್ತೀನಿ ಅಂತ ಆ ಉದ್ವೇಗ ನಿಮ್ಮಲ್ಲಿ ಇದ್ರೆ ಯಾರೂ ನಿಮಗೆ ಸೋಲ್ಸಕ್ಕಾಗಲ್ಲ. ಸರ್, ಯೂಶಲಿ ಕಷ್ಟಗಳನ್ನು ತುಂಬ ಹತ್ತಿರದಿಂದ ನೋಡಿರ್ತೀರಿ. ಯಾಕೆಂತಂದ್ರೆ ಕಷ್ಟಗಳಿದ್ದವನು ಮಾತ್ರ ಏನಾದರೂ ಜೀವನದಲ್ಲಿ ಸಾಧಿಸೋದಕ್ಕೆ ಸಾಧ್ಯ ಅಂತ ನನಗೆ ನಮ್ಮ ಗುರುಗಳು ಹೇಳಿದ ನೆನಪು. ಹೇಗೆ ನೆನಪು ಮಾಡ್ಕೊಳ್ತೀರಿ? ಇವತ್ತು ಆ BWSSB ಚೇರ್ಮನ್ ಕುರ್ಚಿಯಲ್ಲಿ ಕೂತಿದ್ದಾಗ ಒಂದು ಅಷ್ಟು ಕ್ಷಣಗಳು ಕಣ್ಣು ಮುಂದೆ ಹಾಗೆ ಬಂದು ಹೋಗ್ತದೆ. ಯಾವ ಪರ್ಟಿಕ್ಯುಲರ್ ಕ್ಷಣ ನಿಮಗೆ ನಾನು ಲೈಫಲ್ಲಿ ಇದರಿಂದ ಆಚೆ ಬರೋದೇ ಕಷ್ಟ ಅಂತ ಅನ್ಕೊಂಡಿದ್ದೆ, ಬಟ್ ತುಂಬಾ ಅದ್ಭುತವಾಗಿ ಅದನ್ನ ಹ್ಯಾಂಡಲ್ ಮಾಡಿದೆ ಅಂತ ಅನ್ಸಿದಂತ ಸಿಚುವೇಶನ್ ಯಾವುದು ಅಂತ? ನಾನು IAS ಎಕ್ಸಾಮ್ ಬರೆಯುವಾಗ 4 ಬಾರಿ ಸೋತಿದ್ದೀನಿ. ಪ್ರತಿ ಸರಿ ಸೋತುವಾಗ ಕೂಡ ಇದು ಹಾವು ಏನಿ ಆಟ ತರ ನಮ್ದು. ಎಲ್ಲಿಂದ ನೀವು ಬಿದ್ದರೂ ಕೂಡ ಕೆಳಗೆ ಪ್ರಾರಂಭದಿಂದ ಶುರು ಮಾಡ್ಬೇಕಾಗತ್ತೆ. ಈಗ ಮೊದಲನೇ ಬಾರಿ ನಾನು IAS ಇಂಟರ್ವ್ಯೂಗೆ ಹೋದ್ಮೇಲೆ ನಾನು IAS ಆಗ್ತೇನೆ ಅಂತ ನಂಬಿಕೊಂಡು ನಾನು ಬಹಳ ಧೈರ್ಯವಾಗಿದ್ದೆ. ಆ ಸಂದರ್ಭದಲ್ಲಿ ಕೊನೆಯ ರಿಸಲ್ಟ್ ಬಂದಾಗ ನನ್ನ ಹೆಸರು ಸೆಲೆಕ್ಷನ್ ಲಿಸ್ಟಲ್ಲಿ ಇರಲಿಲ್ಲ. ಆವಾಗ ನಾನು ಬಹಳ ಕಷ್ಟಪಟ್ಟೆ, ಯಾಕಂದ್ರೆ ತಿರ್ಗಾ ಮೊದಲಿಂದ ಶುರು ಮಾಡ್ಬೇಕಲ್ಲ ಅಂತ ಬೇಜಾರಾಗಿತ್ತು. ಆದ್ರೂ ಕೂಡ ಅವತ್ತಿನ ದಿವಸ ಏನೋ ಕಷ್ಟಪಟ್ಟು ಮತ್ತೆ ಎಕ್ಸಾಮ್ ಬರೆದು ನೆಕ್ಸ್ಟ್ ಅಟೆಂಪ್ಟ್ಗೆ ನಾನು ಕೊಟ್ಟೆ. ಆ ಥರ 4 ಸರಿ ನಾನು ಅಟೆಂಪ್ಟ್ ಕೊಟ್ಟು ಸೋತು ತಿರ್ಗಾ ನಾನು ಸಕ್ಸಸ್ ಮಾಡಿದ್ರಿಂದ ಈ ರೀತಿ ನನಗೆ ಒಂದು ಭಾವನಾತ್ಮಕವಾಗಿ ಈ ಕಷ್ಟದ ಪರಿಸ್ಥಿತಿಯಿಂದ ಹೊರಗೆ ಬಂದಿದ್ದಕ್ಕೆ ಒಂದು ಇದಿರುತ್ತದೆ. IRS ಆಗಿತ್ತು, IPS ಕೂಡ ಆದ್ರಿ. ತುಂಬಾ ಜನಕ್ಕೆ ಅದ್ ಕನಸು IPS ಆಗ್ಬೇಕು, ಯೂನಿಫಾರ್ಮ್ ಹಾಕೋಬೇಕು ಅಂತ. ಅದರ ಮಧ್ಯೆ IAS ಬೇಕು ಅನ್ನುವಂತಹ ತುಡಿತ ಯಾಕೆ ಅಂತ? ಅದು ಬಹಳ ಮುಖ್ಯ. ಯಾಕಂದ್ರೆ ನಾನು ಲೈಫಲ್ಲಿ 12th ಸ್ಟ್ಯಾಂಡರ್ಡ್ ಓದುವಾಗ ನಾನು MBBS ಡಾಕ್ಟರ್ ಆಗಬೇಕಂತ ಕನಸು ಕಂಡಿದ್ದೀನಿ. ಆದರೆ MBBS ನನಗೆ ಗೌರ್ಮೆಂಟ್ ಕೋಟಾದಲ್ಲಿ ಸಿಕ್ಕಿರಲಿಲ್ಲ, ಓನ್ಲಿ ಪ್ರೈವೇಟ್ ಸೀಟ್ ಸಿಕ್ಕಿತ್ತು. ಆದರೆ ಆವತ್ತಿನ ಪರಿಸ್ಥಿತಿಯಲ್ಲಿ ನನಗೆ ಅದು ಓದಕ್ಕೆ ಅವಕಾಶ ಕೊಡುವಷ್ಟು ದುಡ್ಡು ಹಣಕಾಸು ನಮ್ಮ ಹತ್ರ ಇರಲಿಲ್ಲ. ಹಾಗೆ ನಮ್ಮ ತಂದೆ ತಾಯಿ ಏನು ಹೇಳಿದ್ರು, ಈಗ ಏನು ನಿಮಗೆ ಸಿಕ್ಕಿದೆ ಗೌರ್ಮೆಂಟ್ ಕಾಲೇಜಲ್ಲಿ ವೆಟನರಿ ಕಾಲೇಜ್ ಸಿಕ್ಕಿದೆ, ಅಲ್ಲಿ ಓದಿ ಅಂತ ಹೇಳಿದ್ರು. ಸೊ ವೆಟನರಿ ಡಾಕ್ಟರ್ಗೆ ನಾನು ಓದಕ್ಕೆ ಶುರು ಮಾಡಿದೆ. ನಮ್ಮ ಮೆಡ್ರಾಸ್ ವೆಟನರಿ ಕಾಲೇಜಿನಲ್ಲಿ BBSc ಶುರು ಮಾಡಿದೆ. ದೇವರು ಏನಾಗುತ್ತೆ, ಒಂದು ಕಷ್ಟ ಕೊಟ್ಟಾಗ ಇನ್ನೊಂದು ಒಳ್ಳೇದನ್ನು ಕೊಡ್ತಾರೆ ಅಂತ ನಂಬ್ಕೊಳ್ಬೇಕು. ಯಾಕಂದ್ರೆ ನಾನು MBBS ಹೋಗಿದ್ರೆ ಅಲ್ಲಿಗೆ ಡಾಕ್ಟರ್ ಆಗಿ ನಾನು ಉಳ್ಕೊಂಡು ಬಂದಿರ್ದೆ. ಯಾವಾಗ ನಾನು ವೆಟನರಿ ಡಾಕ್ಟರ್ ಆಗಿ ಜಾಯ್ನ್ ಆಗಿದ್ದೆ, ಅಲ್ಲಿ ನಾನು ನಮ್ಮ ಸೀನಿಯರ್ಸ್ಗಳೆಲ್ಲ IAS ಎಕ್ಸಾಮ್ಗೆ ತಯಾರಿ ಮಾಡೋದನ್ನು ತಿಳ್ಕೊಂಡಿದ್ದೆ. ಅಲ್ಲಿಂದ ಅವರ ಒಂದು ಫ್ರೆಂಡ್ಶಿಪ್, ಅವರ ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದೆ ನಾನು IAS ಎಕ್ಸಾಮ್ಗೆ ತಯಾರು ಮಾಡೋಕ್ಕೆ ಶುರು ಮಾಡಿದೆ. ಶುರು ಮಾಡ್ತಿದ್ದಾಗ ನನಗೆ ಮಧ್ಯದಲ್ಲಿ ಒಂದು ಒಳ್ಳೆ ಅವಕಾಶ ಬಂತು. ಏನಪ್ಪ ಅಂದರೆ ಅಲ್ಲಿ
ಯಂಗ್ ಸೈಂಟಿಸ್ಟ್ ಫೆಲೋಶಿಪ್ ಅಂತ ಒಂದು ನಮಗೆ ಅವಕಾಶ ಕೊಟ್ಟರು. ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಒಂದು ಪರೀಕ್ಷೆ ಬರೆದು ಒಂದು ರಿಸರ್ಚ್ ಮಾಡಿ ಒಂದು ಥೀಸಿಸ್ ಸಬ್ಮಿಟ್ ಮಾಡಿ ಇಂಟರ್ವ್ಯೂ ಆದಮೇಲೆ ನಾನು ಕಾಲೇಜಲ್ಲಿ ಮೂರನೇ ವರ್ಷ ಓದ್ತಿದ್ದಾಗ ನನಗೆ ಯಂಗ್ ಸೈಂಟಿಸ್ಟ್ ಫೆಲೋಶಿಪ್ ಅನ್ನು ಕೊಟ್ಟರು. ಆದ್ರೆ ಏನಾಯ್ತಪ್ಪ ಅಂದ್ರೆ ನಮ್ಮ ಕಾಲೇಜಲ್ಲಿ ಒಂದು ಸ್ಟ್ರೈಕ್ ಬಂತು. ಯಾಕಂದ್ರೆ ನಿರುದ್ಯೋಗಿಗಳು ವೆಟನರಿ ಡಾಕ್ಟರ್ ಭಾಳ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ಎಲ್ಲರೂ ಸೇರಿ ಸ್ಟ್ರೈಕ್ ಮಾಡಿದ್ರು. ಆ ಸ್ಟ್ರೈಕ್ ಮಾಡಿದಾಗ ಏನಾಯ್ತು, ಆ ಕಾಲೇಜ್ ಒಂದು 6 months ಇಂಡೆಫಿನಿಟ್ ಕ್ಲೋಷರ್ ಮಾಡಿಬಿಟ್ರು. ಅಲ್ಲಿ ಇಂಡೆಫಿನಿಟ್ ಕ್ಲೋಷರ್ ಮಾಡಿದಕ್ಕೆ ನನಗೆ ಫೆಲೋಶಿಪ್ ಯಂಗ್ ಸೈಂಟಿಸ್ಟ್ ಫೆಲೋಶಿಪ್ ಅನ್ನು ಸರ್ಕಾರ ಕಟ್ ಮಾಡಿಬಿಟ್ಟಿತ್ತು. ನಮ್ಮ ಕಾರಣವನ್ನು ಎಷ್ಟೇ ಹೇಳ್ಕೊಂಡ್ರು ಕೂಡ ಏನು ಆ ಕಾರಣದಿಂದ ನನಗೆ ಇನ್ಎಲಿಜಿಬಿಲಿಟಿ ಮಾಡಿಬಿಟ್ರು. ಸೊ ಆವತ್ತು ಬಹಳ ನಾನು ಹತ್ತಿದ್ದೆ. ಯಾಕಂದ್ರೆ ನನ್ನ ಕೈಯಲ್ಲಿ ಸಿಕ್ಕಿದ ಒಂದು ಒಳ್ಳೆಯ ಅವಕಾಶ ಕಲ್ಕೊಂಡಿದ್ದೀನಿ ಅಂತ ನಾನು ಭಾಳ ಹತ್ತಿದ್ದೀನಿ. ಅವತ್ತು ನಮ್ಮ ಫ್ರೆಂಡು, ನಮ್ಮ ರಾಜ ಅಂತ ನಮ್ಮ ಫ್ರೆಂಡ್ ಒಬ್ಬನಿದ್ದಾನೆ, ಅವ್ನು ನನ್ನ ಹತ್ರ ಬಂದ, ನೀವು ಧೈರ್ಯವನ್ನು ಕಳ್ಕೊಳ್ಬೇಡಪ್ಪ, ಯಾಕಂದ್ರೆ ನೀವು ಒಂದು ರಾಷ್ಟ್ರೀಯ ಮಟ್ಟದ ಒಂದು ಯಂಗ್ ಸೈಂಟಿಸ್ಟ್ ಫೆಲೋಶಿಪ್ನಲ್ಲಿ ಗೆದ್ದಿದ್ದೀರಾ, ಹಾಗಾಗಿ ನೀವು ಆ ಗೆಲುವೇ ನಿಮ್ಮ ಗೆಲುವೆಂದು ಅನ್ಕೊಳ್ಬೇಕು. ಇದು ನಿಮ್ಗೆ ಸೋಳೆ ಅಲ್ಲ, ಇದು ಗೆಲುವೆ. ನಿಮಗೆ ಫೆಲೋಶಿಪ್ ಕೊಡಲ್ಲ ಅಂತ ತಾನೇ ಹೇಳಿದ್ದಾರೆ, ಹೊರತುಪಡಿಸಿ ನೀವೇನು ಬುದ್ಧಿ ಇಲ್ಲ, ನಿಮಗೆ ಯಂಗ್ ಸೈಂಟಿಸ್ಟ್ ಕೊಡೋಕ್ಕಾಗಲ್ಲ ಅಂತ ಹೇಳಿಲ್ಲ ಅವರು. ಹಾಗಾಗಿ ಇದನ್ನು ನೀವು ಛಲವಾಗಿ ತಗೊಳ್ಳಿ ಅಂತ ಹೇಳಿದರು ಅವರು. ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ಮೇಲೆ ನನಗೆ ಒಂದು ಗೊತ್ತಾಯಿತು, ನಮ್ಮ ಸಿಸ್ಟಮ್ನಲ್ಲಿ ನಿಜವಾಗಿ ಅರ್ಹ ಇರುವಂತಹ ಒಂದು ವಿದ್ಯಾರ್ಥಿಗಳಿಗೆ ಸಿಗಬೇಕಾಗಿರುವ ಸವಲತ್ತುಗಳು ಸಿಗದೇ ಇರುವುದಕ್ಕೆ ಸಿಸ್ಟಮನ್ನು ಬದಲಾವಣೆ ಮಾಡಬೇಕು, ಹೊರತುಪಡಿಸಿ ನನ್ನೊಬ್ಬನಿಗೆ ಮಾತ್ರ ಅನುಕೂಲ ಆದರೆ ಒಳ್ಳೆಯದಲ್ಲ. ಈ ಸಿಸ್ಟಮನ್ನು ಬದಲಾವಣೆ ಮಾಡಬೇಕಾದ್ರೆ ಏನಪ್ಪ ಅಂತ ಯೋಚನೆ ಮಾಡಿದ ಮೇಲೆ ನನಗೆ ಖಂಡಿತ IAS ಮಾಡಲೇಬೇಕಂತ ಹಠ ಶುರು ಆಯಿತು. ಆಮೇಲೆ ಅಲ್ಲಿವರೆಗೆ IAS ಕೇವಲ ಕನಸಾಗಿತ್ತು. ಆಮೇಲೆ 3ನೇ ವರ್ಷದಿಂದ ನನಗೆ ಕಾಲೇಜು 3ನೇ ವರ್ಷದಿಂದ IAS ಒಂದು ಹಠವಾಯಿತು. ಅಂದರೆ ಮಾಡಲೇಬೇಕಪ್ಪ ಏನು ಅಂತ ಅಂದ್ಕೊಂಡು ನಾನು ಮಾಡೋಕ್ಕೆ ಶುರು ಮಾಡಿದೆ. ನಾನು ಆಗಲೇ ಹೇಳಿದ ಪ್ರಕಾರ ಕಾಲೇಜು ಮುಗಿದ ಮೇಲೆ ಎಕ್ಸಾಮ್ ಬರೆದ ಮೇಲೆ ನಾನು ಹಲವಾರು ಸರಿ ಸೋತು ಮತ್ತೆ ಕೊನೆಯಲ್ಲಿ ನನಗೆ ಈ IPS ಆಫೀಸರ್ ಪೋಸ್ಟು ಸಿಕ್ಕಿತ್ತು. ಆದರೆ IPS ಆಫೀಸರ್ ಮೇಲೆ ನನಗೆ ಇಷ್ಟ ಇತ್ತು, ಯಾಕಂದರೆ ನಾನು ಯೂನಿಫಾರ್ಮ್ ಸರ್ವಿಸ್ ಹಾಕ್ಕೊಂಡು ನನಗೆ ಚೆನ್ನಾಗಿತ್ತು, ಅದರಲ್ಲಿ ಇಷ್ಟ ಇತ್ತು. ಆದರೆ ನಾನು ಆಗಲೇ ಒಂದು ಹಠ ಮಾಡಿದ್ನಲ್ವ, ನಾನು ಆಗಲೇ ಬೇಕಂತ ಏನು ಮಾಡ್ಕೊಂಡಿದ್ದೀನಿ. ಹಾಗಾಗಿ ನಾನು ಅದನ್ನು ಮಾಡಲೇಬೇಕಂತ ಮನಸ್ಸು ಮಾಡಿದ್ದಕ್ಕೆ ಮತ್ತೊಂದು ಸರಿ ಎಕ್ಸಾಮ್ ಬರೆದಿದ್ದೆ. IPS ಅಲ್ಲಿ ಜಾಯಿನ್ ಮಾಡಿದ ಮೇಲೆ 3 ಎಕ್ಸಾಮ್ ಬರೆದಿದ್ದೆ. ಎಕ್ಸಾಮ್ ಬರೆದ ಮೇಲೆ ದೇವರ ಕೃಪೆಯಿಂದ, ನಮ್ಮ ತಾಯಿಯ ತಂದೆ ಆಶೀರ್ವಾದದಿಂದ ನನಗೆ IAS ಸಿಕ್ಕಿತ್ತು. ಹಾಗಾಗಿ ಇವತ್ತು ನಾನು ಅಲ್ಲಿ ಬಂದ ಮೇಲೆ IAS ಆದಮೇಲೆ ನಾನು ಏನು ಒರಿಜಿನಲ್ ನನಗೆ ಏನು ಕಾರಣ ಇತ್ತು, IAS ಆದಮೇಲೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಬೇಕಂತ, ಆ ದಿಕ್ಕಿನಲ್ಲಿ ನಾನು ಬೆಳ್ಳಾರಿ DC ಆದಮೇಲೆ ನಮ್ಮ ವಿದ್ಯಾರ್ಥಿ ಬೆಳಕಂತ ಒಂದು ಸ್ಕೀಮನ್ನೇ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನಮ್ದೇನು ಸರ್ಕಾರದಿಂದ ಯಾವುದೇ ಅನುದಾನ ಪಡೆದಿದೆ, ಅಲ್ಲಿ ಲೋಕಲ್ ಮೈನಿಂಗ್ ಕಂಪನಿಗಳ ಕಡೆಯಿಂದ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅನ್ನು ವಸೂಲಿ ಮಾಡಿ ನಿಯಮಾನುಸಾರ ಅವರಿಗೆ 1 ಲಕ್ಷ ವಿದ್ಯಾರ್ಥಿಗಳಿಗೆ ನಾವು ಫೆಲೋಶಿಪ್ ಕೊಡುವಂಥ ಯೋಜನೆಯನ್ನು ಮಾಡಿದ್ವಿ. ಒಬ್ಬ ಮಗುವಿಗೆ ಯಂಗ್ ಸೈಂಟಿಸ್ಟ್ ಫೆಲೋಶಿಪ್ ಸಿಕ್ಕಿಲ್ಲ, ಅದು ಕನಸು. ಈಗ 1 ಲಕ್ಷ ಮಕ್ಕಳಿಗೆ ಫೆಲೋಶಿಪ್ ಸಿಗುವಂಥ ಒಂದು ದೊಡ್ಡವಾಗಿ ಆಗಿದೆ ಅಂತ ನನಗೆ ಭಾಳ ಖುಷಿ ಆಯಿತು. ಹಾಗಾಗಿ ನಾನು ಏನು ಛಲ ತಗೊಂಡಿದ್ದೀನಿ ಅದರಿಂದ ಜನರಿಗೂ ಅನುಕೂಲ ಆಗಿದೆ, ನನಗೂ ಖುಷಿ ಆಗಿದೆ. ಬಳ್ಳಾರಿ ಅಂದ ತಕ್ಷಣ ನನಗೆ ನೆನಪಾಯಿತು, ನೀವು DC ಆಗಿದ್ದಂತಹ ಆ ಟೈಮ್ನಲ್ಲಿ ಬಳ್ಳಾರಿ ಸಖತ್ ಸೌಂಡ್ ಆಗ್ತಾ ಇತ್ತು. ಯಾರಾದರೂ ಹೇಳಿದ್ರಾ ಬಳ್ಳಾರಿ ಹುಷಾರಾಗಿರಿ, ನೋಡ್ಕೊಂಡು ಹೋಗಿ? ಹೌದು, ಈಗ ನನಗೆ 2015ರಲ್ಲಿ ಪೋಸ್ಟಿಂಗ್ ಕೊಟ್ಟಾಗ ನನಗೆ ಎಲ್ಲರೂ ಹೇಳ್ತಾ ಇದ್ರು, ಏನಪ್ಪ ಬೆಳ್ಳಾರಿ ಹೋಗ್ತಿದ್ರಿ ಹುಷಾರಾಗಿರಿ ಅಂತ ಹೇಳಿದ್ರು. ಯಾಕಂದ್ರೆ ಆಗ ತಾನು ನಮ್ಮ ಕನ್ನಡ ಸೂಪರ್ ಸ್ಟಾರ್ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಮೂವಿ ಇತ್ತು, ಪೃಥ್ವಿ ಅಂತ ಮೂವಿ ಬರ್ತಾ ಇತ್ತು. ಹಾಗಾಗಿ ಅದೆಲ್ಲ ನೋಡಿಯಪ್ಪ, ನೋಡ್ಕೊಂಡು ಹುಷಾರಾಗಿ ಹೋಗಿ ಅಂತ ಹೇಳಿದ್ರು ನನಗೆ ಅನ್ಕೊಂಡೆ ನಾವು ಪುನೀತ್ ರಾಜ್ಕುಮಾರ್ ಅಷ್ಟು ನಾನು ಹೀರೋಯಿಕ್ ಮಾಡದೇ ಇದ್ರು ಕೂಡ ದೇವ್ರು ಕೊಟ್ಟ ಶಕ್ತಿ ಮತ್ತು ವಿದ್ಯೆ ಮುಖಾಂತರ ಸಿಚುವೇಶನ್ ಸರಿಯಾಗಿ ಹೆಲ್ಪ್ ಮಾಡ್ಬೋದು ಅನ್ಕೊಂಡಿದ್ದೆ. ಹಾಗಾಗಿ ಈಗಾಗಲೇ ನನಗೆ IPS ಅಲ್ಲಿ ಕೆಲಸ ಮಾಡೋ ಅನುಭವ ಇರೋದ್ರಿಂದ ಬೆಳ್ಳಾರಿ DC ಆಗಿ 3 ವರ್ಷ ಕಾಲ ಒಂದು ಸರ್ಕಾರದ ಒಂದು ಯೋಜನೆಗಳನ್ನು ಜಾರಿ ಕೊಡೋದ್ರಲ್ಲಿ ನಾನು ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ನನಗೆ ತೃಪ್ತಿ ಇದೆ. ಯಾವುದಾದ್ರೂ ನಿಮ್ಮನ್ನ ಡಿಸ್ಟರ್ಬ್ ಮಾಡುವಂತ ಪ್ರಯತ್ನಗಳಾಯ್ತಾ ಬಳ್ಳಾರಿಯಲ್ಲಿ ಯಾರ ಕಡೆಯಿಂದ? ಇಲ್ಲ, ಆ ಥರ ಏನು ಅಂತ ಸಂದರ್ಭಗಳು ಏನು ಬಂದಿಲ್ಲ. ಏನಾಗುತ್ತೆ, ಸಿಸ್ಟಮ್ನಲ್ಲಿ ನಾವು ಒಳ್ಳೆಯ ಕೆಲಸಗಳು ಮಾಡಿದ್ರೆ ನಿಮಗೆ ದೇವರ ಆಶೀರ್ವಾದ ಇರ್ತದೆ, ಮತ್ತೆ ಜನರ ಆಶೀರ್ವಾದ ಇರ್ತದೆ. ಸ್ಥಳೀಯ ಜನರದ್ದು ಅಭಿಪ್ರಾಯ ಚೆನ್ನಾಗಿದ್ದಾಗ ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ಸ್ ಬಂದಿಲ್ಲ. ಬಳ್ಳಾರಿಯಲ್ಲಿ ಇನ್ಫ್ಯಾಕ್ಟ್ ರಾಜಮೌಳಿ ಅವರು ಕೂಡ ನಿಮ್ಮ ಒಂದು ಕ್ಯಾಂಪೇನ್ ಸಪೋರ್ಟ್ ಮಾಡಿದ್ರು. ಹೌದು. ಹೇಗೆ ಅವ್ರ ತನಕ ಹೇಗೆ ಅಪ್ರೋಚ್ ಆಯ್ತದು? ನಾನು ಆಗಲೇ ಹೇಳಿದ್ದೀನಲ್ಲ, ನಮ್ಮ ಆವಾಗ ಬಾಹುಬಲಿ ಮೂವಿ ಬರ್ತಾ ಇತ್ತು. ಆವಾಗ ನಾವು ಬೆಳ್ಳಾರಿಗೆ ಹೋದಾಗ ಬಹಳ ಸ್ವಚ್ಛತೆ ಕಡಿಮೆ ಇತ್ತು. ಹಾಗಾಗಿ ಸ್ವಚ್ಛ ಬಳ್ಳಾರಿ ಮಾಡಬೇಕು, ಸುಂದರ ಬಳ್ಳಾರಿ ಮಾಡ್ಬೇಕಂತ ಅನ್ಕೊಳ್ತಾ ಇದ್ದೆ. ಯಾಕೆ ಆ ಕಾನ್ಸೆಪ್ಟ್ ತಗೊಂಡಿದ್ದೇವೆ ಅಂದ್ರೆ, ನಾವು ಯಾವತ್ತೂ ಕೂಡ ನಾವು ನಮ್ಮ ಪರಿಸರವನ್ನು, ನಮ್ಮ ಸುತ್ತಮುತ್ತಲಿರುವಂತಹ ಜಾಗವನ್ನು ಸರಿಯಾಗಿ ಸ್ವಚ್ಛತೆಯಾಗಿ ಇಟ್ಕೊಂಡ್ರೆ ನಮ್ಮ ಮನಸ್ಸು ಕೂಡ ಸ್ವಚ್ಛ ಆಗುತ್ತೆ. ತುಂಬಾ ಕಡೆ ಏನಾಗುತ್ತೆ, ಸ್ವಚ್ಛವಾಗಿ ನಾವು ನಮ್ಮ ರೂಮನ್ನು ಇಟ್ಕೊಳ್ಳಲ್ಲ, ನಮ್ಮ ಟೇಬಲ್ ಅನ್ನು ಇಟ್ಕೊಳ್ಳಲ್ಲ. ಅವಾಗ ಏನಾಗುತ್ತೆ, ಅಲ್ಲಿರುವಂತಹ ಕೊಚ್ಚಗಳು ನಮ್ಮ ಮನಸ್ಸುಗಳನ್ನ ಹಚ್ಕೊಳ್ತದೆ. ಹಾಗಾಗಿ ಒಂದು ಊರನ್ನು ನಾವು ಮೊದಲನೇ ಸ್ವಚ್ಛ ಮಾಡದೆ ಆ ಊರಲ್ಲಿರುವ ಜನರ ಮನಸ್ಸನ್ನು ನಾವು ಸ್ವಚ್ಛ ಮಾಡೋಕ್ಕಾಗಲ್ಲ.
ಹಾಗಾಗಿ ಆ ದಿಕ್ಕಿನಲ್ಲಿ ನಾನು ಹೋದ ತಕ್ಷಣ ಈ ಕಾರ್ಯಕ್ರಮವನ್ನು ತಗೊಂಡಿದ್ದೀನಿ. ಸ್ವಚ್ಛ ಬಳ್ಳಾರಿ ಅಂತ ಒಂದು ಆಂದೋಲನವನ್ನು ತಗೊಂಡಿದ್ದೀನಿ. ಅದರಿಂದ ಅಲ್ಲಲ್ಲಿ ಮೈನಿಂಗ್ ವೇಸ್ಟ್ಗಳು ಅಲ್ಲಲ್ಲಿ ಏನೇನೆಲ್ಲ ಬಿತ್ತಿರ್ತಿತ್ತು, ಪ್ಲಾಸ್ಟಿಕ್ಸ್ಗಳು ಅದು ಇದು ಎಲ್ಲ ಕೂಡ ಕ್ಲೀನ್ ಮಾಡಿ ನಗರವನ್ನು ಒಂದು ರೀತಿ ಸುಂದರ ಮಾಡಿ ಅಲ್ಲಿ ಇರುವಂತಹ ಗೋಡೆಗಳಿಗೆಲ್ಲ ಪೇಂಟಿಂಗ್ ಹಾಕ್ಸಿ ಅದರ ಕಾರ್ಯಕ್ರಮ ಮಾಡ್ತಾ ಇದ್ದೆ. ಆವತ್ತು ದಿವಸ ನಮ್ಮ ರಾಜಮೌಳಿಯವರು ಅವತ್ತು ಒಂದು ಥಿಯೇಟರ್ನಲ್ಲಿ ಬಾಹುಬಲಿ ಮೂವಿ ರಿಲೀಸ್ ಆಗ್ತಿತ್ತು, ಅದು ನೋಡಕ್ಕೆ ಬಂದಿದ್ರು. ಅವ್ರು ನೋಡ್ಬಿಟ್ಟು ಅವರೇ ನೋಡಿದ್ದಾರೆ. ಈಗ ಏನಪ್ಪಾ ಬೆಳ್ಳಾರಿ ಹಿಂದೆ ಬರ್ತಿದ್ದಾಗ ಹಿಂಗಿರ್ಲಿಲ್ಲ, ಈಗ ಏನು ಗೋಡೆಗಳೆಲ್ಲ ಬಣ್ಣಗಳು ಹಚ್ಕೊಂಡಿದೆ, ಯಾರಪ್ಪ ಅದನ್ನು ಮಾಡಿದಂತ ಅವರೇ ಪ್ರಶ್ನೆ ಮಾಡಿದ್ರಂತ. ಆಮೇಲೆ ಹೇಳಿದ್ರು ನಮ್ಮ DC ಅವರು ಸ್ವಲ್ಪ ಈ ಥರ ಆಸಕ್ತಿ ತೊಗೊಂಡು ಮಾಡ್ತಿದ್ದಾರೆ, ಅವ್ರಿಗೆ ಕರೆಸಿ ನಾವು ಮಾತಾಡೋಂತ ಹೇಳಿ ಅವರೇ ನಮಗೆ ಸಾಥ್ ಕೊಟ್ಟಿದ್ರು. ಮತ್ತು ಅವ್ರ ಕಡೆಯಿಂದ ನಮಗೆ ಒಂದು 5 ಲಕ್ಷ ರೂಪಾಯಿ ನಮ್ಮ ಈ ಕಾರ್ಯಕ್ರಮಕ್ಕೆ ಒಂದು ಠೇವಣಿ ಕೂಡ ಅವರ ಮುಖಾಂತರ ನಮ್ಮ ಏನು ಆಂದೋಲನ ಇದೆ ಅದಕ್ಕೆ ಕೊಡಲಾಯಿತು. ಅದೇ ಆ ರೀತಿ ನಮಗೆ ನಾನು ಆಗಲೇ ಹೇಳಿದ ಪ್ರಕಾರ ನೀವು ಒಂದು ಕನಸು ಮಾಡಬೇಕು, ಅದಕ್ಕೆ ಪ್ರಯತ್ನ ಮಾಡಬೇಕು. ನೀವು ಅದಕ್ಕೆ ನಿಮ್ಮ ಹತ್ರ ಕೆಪಾಸಿಟಿ ಇದೆಯಾ ಅಂತ ನೋಡಬೇಕಾಗಿಲ್ಲ. ನಿಮಗೆ ಕನಸು ಬಂದಿದ್ರೇ ದೇವ್ರು ನಿಮಗೆ ಕೆಪಾಸಿಟಿ ಕೊಟ್ಟಿದ್ದಾರಂತ ಅರ್ಥ. ಯಾವಾಗಲೂ ಯಾರಾದ್ರೂ ಒಬ್ರು ಕನಸು ಕಂಡ ಮೇಲೆ ನಿಮ್ ಕೈಯಲ್ಲಿ ಆಗಲ್ಲ ಅಂತ ನಿಮ್ಗೆ ಯಾರಾದ್ರು ಹೇಳಿದ್ರೆ ನಂಬಕ್ಕೆ ಹೋಗ್ಬೇಡಿ. ನಾನು ಹಂಗೆ ಅನ್ಕೊಳ್ತಾ ಇದ್ದೀನಿ. ನಿಮಗೆ ಕನಸು ಬಂದ್ಬಿಟ್ಟಿದ್ರೆ ಆ ಕನಸು ಬರೋದಕ್ಕೆ ನಿಮಗೆ ದೇವರು ಶಕ್ತಿ ಕೊಟ್ಟಿದ್ರೆ ಆ ಕನಸನ್ನು ನನಸು ಮಾಡೋ ಶಕ್ತಿ ನಿಮ್ಗೆ ಕೊಟ್ಟಿದ್ದಾರಂತ ಅರ್ಥ. ಹೇಗೆ ಬೀಜವನ್ನು ಹಾಕಿದ ಮೇಲೆ ಬೆಲೆ ಮೇಲೆ ಬಂದ ಮೇಲೆ ಅದು ಹೆಂಗೆ ಬೆಳೆಯುತ್ತದೆ, ಅದೇ ತರ ಒಂದು ಬೀಜ ಹಾಕಿದರೆ ಖಂಡಿತ ಮೇಲೆ ಬಂದೇ ಬರ್ತದೆ. ಕನಸು ಬೀಜ ತರ. ಹಾಗಾಗಿ ಆ ಬೀಜವನ್ನು ಹಾಕಿದ ದೇವರು ನಿಮಗೆ ಅದನ್ನು ಮಾಡುವ ಶಕ್ತಿನ ಕೊಡ್ತಾನೆ. ನಮ್ಮಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಕನಸು ಬಂದಿದ್ದ ತಕ್ಷಣ ನಮಗೆ ಫಿಯರ್ ಬರ್ತದೆ, ಸೆಲ್ಫ್ ಡೌಟ್ ಬರುತ್ತೆ, ನಮ್ಮ ಕೈಲಿ ಆಗುತ್ತಾ ಇಲ್ವಾ ಅಂತ ಒಂದು ಡೌಟ್ ಬರ್ತದೆ. ಅದರಿಂದ ಬಹಳ ಜನ ಅಲ್ಲಿಗೆ ಬಿಟ್ಬಿಡ್ತಾರೆ. ಕರೆಕ್ಟ್. ಎಷ್ಟೋ ಬೀಜಗಳು ಬೆಳೀತಾ ಇದೆ, ಆದ್ರೆ ಎಲ್ಲಾ ಬೀಜಗಳು ನಮ್ಗೆ ಗಿಡಗಳಾಗ್ತಾ ಇಲ್ಲ. ಅದೇ ತರ ಆ ಬೀಜಗಳು ಗಿಡಗಳಾಗ್ಬೇಕಾದ್ರೆ ಅದು ಒಳಗಡೆ ಇರುವಂತ ಶಕ್ತಿ ಇದಲ್ಲ, ನಮ್ಮ ಪ್ರೇರಣೆ ಶಕ್ತಿ, ಅದನ್ನು ನಾವು ಯಾವತ್ತೂ ಕೂಡ ಕಡಿಮೆ ಮಾಡ್ಕೊಳ್ಬಾರ್ದು. ಆ ಮಾಡಿದ್ದಾಗ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ಎಲ್ಲರೂ ಸಾಥ್ ಸಿಗುತ್ತದೆ. ಹೇಗೆ ನಾವು ರಾಜಮೌಳಿ ಅವರು ನಮ್ಮ ಪ್ರಯತ್ನಕ್ಕೆ ಸಾಥ್ ಕೊಟ್ಟಿದ್ರು, ಅದೇ ತರ ನೀವು ನಿಮ್ಮ ಕೈಯಲ್ಲಿ ಆವತ್ತಿನ ದಿವಸ ದುಡ್ಡು ಇರಬೇಕು, ನೀವು ದೊಡ್ಡ ವ್ಯಕ್ತಿ ಆಗಿರಬೇಕು ಅಂತ ಅರ್ಥನೇ ಇಲ್ಲ, ಅದು ಅವಶ್ಯಕತೆನೇ ಇಲ್ಲ. ನೀವು ಪ್ರಾರಂಭ ಮಾಡುವಾಗ ಸಣ್ಣ ವ್ಯಕ್ತಿಯಾಗನೇ ಪ್ರಾರಂಭ ಮಾಡ್ತೀರಾ. ಆದ್ರೆ ನೀವು ಪ್ರಾರಂಭ ಮಾಡಿದ ಮೇಲೆ ಪ್ರಯತ್ನ ಮಾಡ್ತಿದ್ದಾಗ ಹೆಂಗೆ ಒಂದು ಸಣ್ಣ ಒಂದು ಏನು ಸ್ಪ್ರಿಂಗ್ ಇಂದ ಶುರುವಾಗುವಂತ ತಾಯಿ ಕಾವೇರಿ, ನೀವು ಕೊಡಗಿನಲ್ಲಿ ಹೋಗಿ ನೋಡಿದ್ರೆ ತಲೆ ಕಾವೇರಿನಲ್ಲಿ ಒಂದು ಹನಿ ಹನಿ ನೀರಾಗನೆ ಶುರು ಆಗುತ್ತೆ. ಆದ್ರೆ ಅದು ಬರ್ತಾ 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 ಇಷ್ಟು ನೋಡಿ, ನೀವು ತಮಿಳ್ನಾಡಲ್ಲಿ ಹೋಗಿ ಜಾಯಿನ್ ಮಾಡ್ತಿದ್ದಾಗ ಎಷ್ಟೊಂದು ಅಗಲವಾಗಿ ಇರುವಂತ ನದಿಯಾಗಿ ಮಾರಿಬಿಡ್ತದೆ. ಹಾಗಾಗಿ ನಾವು ಯಾವತ್ತೂ ಕೂಡ ಪ್ರಾರಂಭ ಮಾಡುವಾಗ ಸಣ್ಣ ಲೆವೆಲಲ್ಲೇ ಪ್ರಾರಂಭ ಮಾಡ್ತೀವಿ. ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ಕೊಂಡು ಹೋಗೋದು ಬೇಡ. ಎಲ್ಲಾ ಕಡೆಯಿಂದ ನಿಮ್ಗೆ ಸಪೋರ್ಟ್ ಬಂದೇ ಬರ್ತದೆ, ಕೆಲವೊಂದು ಅರ್ಥಗಳು ಬಂದೇ ಬರ್ತದೆ, ಡಗ್ಗು ಎತ್ತರ ಪ್ರದೇಶಗಳು ಬಂದೇ ಬರ್ತದೆ. ನಿಮ್ಮ ಆತ್ಮಶಕ್ತಿಯನ್ನು ತಾಟ್ಕೊಂಡು ಹೋದ್ರೆ ನಿಮಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕಾಯ್ತಾ ಇದೆ. ಅದು ನನ್ನ ಪ್ರೇರಣೆ. ಕಾವೇರಿ ನೀರಿನ ಬಗ್ಗೆ ಪದೇ ಪದೇ ಮಾತಾಡ್ತಾನೆ ಇರಬೇಕು ಅಂತ ಅನ್ನಿಸ್ತದೆ. ನಾನು ಒಂದು ಸಂದರ್ಶನ ನೋಡ್ತಾ ಇದ್ದೆ, ಕಾವೇರಿ ನನ್ನ ತಾಯಿ ಅಂತ ಹೇಳಿದ್ರಿ. ತಾಯಿಯನ್ನ ತುಂಬಾ ಜನ ಪೋಲ್ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ, ಮತ್ತು ಎಷ್ಟೋ ಜನ ಅದನ್ನ ಸದ್ಬಳಕೆ ಕೂಡ ಮಾಡ್ಕೊಳ್ತಿದ್ದಾರೆ. ಲೈಕ್ ಬೆಂಗಳೂರಲ್ಲಿ ಎಷ್ಟು ಪ್ರಮಾಣದ ನೀರು ವ್ಯರ್ಥ ಆಗ್ತಾ ಇದೆ, ಅದನ್ನ ಹೇಗೆ ತಡೆಗಟ್ಟಬಹುದು ಅಂತ? ಈಗ ಸಾಮಾನ್ಯವಾಗಿ ಈಗ ನಾವು ನೀರು ಸಪ್ಲೈ ಮಾಡ್ತಾ ಇದ್ದೀವಿ, ಅದರಲ್ಲಿ ಕೇವಲ 30% ನಮಗೆ ನೀರು ಪೋಲ್ ಆಗ್ತಾ ಇದೆ. ನಾವು ಪಂಪ್ ಮಾಡಿದ್ರಿಂದ ಕೊನೆಗೆ ಡೋರ್ ಸ್ಟೆಪ್ ಹೋಗುವವರೆಗೆ ಅಲ್ಲಲ್ಲಿ ಆಗುವ ಲೀಕೇಜಸ್ಗಳು ಅದರಲ್ಲಿ 28 to 30% ನಮಗೆ ನೀರು ಪೋಲ್ ಆಗ್ತಾ ಇದೆ. ಅದಲ್ಲದೆ ಮನೆಗೆ ಹೋಗಿ ತಲುಪಿದ ಮೇಲೆ ಕೂಡ ಜನ ಬಹಳಷ್ಟು ಪೋಲ್ ಮಾಡ್ತಾರೆ. ಉದಾಹರಣೆಗೆ ನೀವು ಕೈ ತುಳಿಯುವಾಗ ಅಷ್ಟೊಂದು ನೀರು ಅವಶ್ಯಕತೆ ಇಲ್ಲ, ಸಾಮಾನ್ಯವಾಗಿ ಅಷ್ಟೊಂದು ನೀರು ಅವಶ್ಯಕತೆ ಇಲ್ಲದೆ ನೀವು ಅದನ್ನ ಉಳಿತಾಯ ಮಾಡ್ಬೋದು. ನಾವು ಈಗ ಲಾಸ್ಟ್ ಸಮ್ಮರ್ ನಲ್ಲಿ ಒಂದು ಏರೇಟರ್ ಅಂತ ಒಂದು ಡಿವೈಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಆ ಡಿವೈಸ್ ನಮಗೆ 50% ನೀರನ್ನು ಸೇವ್ ಮಾಡುತ್ತದೆ. ನೀವು ಕೈ ತುಳಿಯಕ್ಕೆ ಒಂದು ದಿವಸಕ್ಕೆ ಒಂದು 4 ಜನ ಮನೆಯಲ್ಲಿ ಇದ್ರೆ ಮಿನಿಮಮ್ 50 ರಿಂದ 60 ಲೀಟರ್ ನೀರು ವೇಸ್ಟ್ ಆಗ್ತಾ ಇರ್ತದೆ, ಅದನ್ನ ಉಳಿತಾಯ ಮಾಡ್ಬೋದು. ಅದಲ್ಲದೆ ಈಗ ಶವರ್ ಅಲ್ಲಿ ವಾಶ್ ಮಾಡ್ಕೊಳ್ತಾ ಇರ್ತೀವಿ, ಆವಾಗ ನಮಗೆ ಅದು ಎಷ್ಟು ನೀರು ಖರ್ಚಾಗುತ್ತೆ ಗೊತ್ತಾಗಲ್ಲ. ಈಗ ಯಾವತ್ತೂ ಕೂಡ ಬಕೆಟ್ ಮತ್ತೆ ಕಪ್ ಇಟ್ಕೊಂಡು ನಾವು ಸ್ನಾನ ಮಾಡಬೇಕು. ಈ ತರ ಎಲ್ಲ ಮಾಡಿದಾಗ ನಾವು ಎಷ್ಟು ನೀರು ಉಪಯೋಗ ಮಾಡ್ತೇವೆ ಅಂತ ಕಾನ್ಶಿಯಸ್ನೆಸ್ ನಮ್ಗೆ ಬಂದ್ರೆ ಅಷ್ಟು ನೀರನ್ನ ಉಳಿಸಬಹುದಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನಾವು ಕೂಡ ಈಗ ಏನು ಸೋರಿಕೆ ಆಗ್ತದೆ ಅದನ್ನ ಕಡಿಮೆ ಮಾಡಕ್ಕೆ ಈಗಾಗಲೇ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ ಕಡೆ ಈಗ 10% ಇಂದ 20% ನೀರನ್ನು ಸೋರಿಕೆಯನ್ನು ಕಡಿಮೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದೇ ತರ ನೀವು ಕೂಡ ನಾಗರಿಕರು ಪ್ರತಿಯೊಬ್ಬರು ಕೂಡ ಅವರು ನೀರನ್ನು ಉಳಿತಾಯ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ. ಈಗ ಸಮ್ಮರ್ ಕೂಡ ಬರ್ತಾ ಇದೆ, ಸಮ್ಮರ್ ವಾಟರ್ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ, ಅದನ್ನ ಹೇಗೆ ಕನ್ವೆ ಮಾಡ್ತೀರಿ ಜನಕ್ಕೆ? ಈ ಕಳೆದ ಬಾರಿ ಸಮ್ಮರ್ ಕ್ರೈಸಿಸ್ ಆದಾಗ ಬೆಂಗಳೂರಿಗೆ ದೊಡ್ಡ ಮಟ್ಟದಲ್ಲಿ ಒಂದು ಛಲ ಆಯ್ತು. ಯಾಕಂದ್ರೆ ಇಡೀ ವಿಶ್ವವನ್ನೇ ನೋಡುವಂತಹ ಒಂದು
ಹೆಮ್ಮೆಯ ಒಂದು ಊರು ನಮ್ಮ ಕೆಂಪೇಗೌಡರು ನಿರ್ಮಾಣಿಸಿದ ಬೆಂಗಳೂರು. ಹಾಗಾಗಿ ಆ ಬೆಂಗಳೂರಿಗೆ ಒಂಥರ ಆ ಇಮೇಜ್ಗೆ ಧಕ್ಕೆ ಬರುವಂತಹ ರೀತಿಯಲ್ಲಿ ನಮ್ಮದು ವಾಟರ್ ಕ್ರೈಸಿಸ್ ಆಯಿತು. ಆದರೆ ಕೊನೆಗೆ ನಾವು ಅದನ್ನು ಮಾನ್ಯ ಉಪಮುಖ್ಯಮಂತ್ರಿಯವರ ಮಾರ್ಗದರ್ಶನ ಪಡೆದುಕೊಂಡು ಚೆನ್ನಾಗಿ ಅದನ್ನು ನಿರ್ವಹಿಸಿ ಈ ಬೆಂಗಳೂರು ಇವತ್ತು ವಿಶ್ವದ ಮಾದರಿಯಾಗಿದೆ. ಇಡೀ ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಇರುವಂತಹ ನಗರ ಪ್ರದೇಶಗಳಲ್ಲಿ ಯಾವ ರೀತಿ ನೀರನ್ನು ನಿರ್ವಹಣೆ ಮಾಡಬೇಕು ಒಂದು ನಗರ ಪ್ರದೇಶಗಳಂತ ಒಂದು ಮಾಡೆಲ್ ಆಗಿ ನಮ್ದು ಯುನೈಟೆಡ್ ನೇಷನ್ಸ್ ವರೆಗೆ ಅಪ್ರೂವ್ ಆಗಿದೆ. ಹಾಗಾಗಿ ನಮ್ದು ಏನು ಆ ಮಾಡೆಲ್ ಇದೆ ಅದೇ ಮಾಡೆಲ್ ಕೂಡ ಈ ವರ್ಷವನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಅದಲ್ಲದೆ ಜನರಿಗೆ ನಾನು ಆಗ್ಲೇ ಹೇಳಿದ ಪ್ರಕಾರ ಯಾವುದೇ ಒಂದು ವಿಷಯ ಸಾಧನೆ ಮಾಡಬೇಕಾದ್ರೆ ಕೇವಲ ಒಂದು ಪಬ್ಲಿಕ್ ಸರ್ವಿಸ್ ನಲ್ಲಿ ಕೇವಲ ಒಬ್ಬರು ಮಾತ್ರ ಮಾಡೋಕ್ಕಾಗಲ್ಲ. ಅದನ್ನ ಎಲ್ಲರೂ ಸೇರಿ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಹಾಗೆ ನಮ್ಮ ಎಲ್ಲಾ ಪಾಲುದಾರರಿದ್ದಾರೆ, ಅದು ಅಪಾರ್ಟ್ಮೆಂಟ್ ಓನರ್ಸ್ ಇರ್ಬೋದು, ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಇರ್ಬೋದು, ಮತ್ತೆ ನಮ್ಮ ಇವರು ಯಾರು ನಮ್ಮ ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಕಮರ್ಷಿಯಲ್ ಎಂಟರ್ಪ್ರೈಸ್ ಇರ್ಬೋದು, ಎಲ್ಲರೂ ಕೂಡ ಒಟ್ಟಾಗಿ ನಿಂತು ಒಂದು ಜಾಗೃತಿಯಿಂದ ನಾವು ನೀರನ್ನು ಉಪಯೋಗ ಮಾಡಿದ್ರೆ ಖಂಡಿತ ನಮ್ಮ ಈ ವರ್ಷದ ಬರಗಾಲವನ್ನು ಕೂಡ ಬಹಳ ಯಶಸ್ವಿಯಾಗಿ ನಾವು ಸಂಭಾಳಿಸಬಹುದು. ವೇಸ್ಟ್ ವಾಟರ್ ಅನ್ನ ಮತ್ತೆ ರೀಯೂಸ್ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲಿ ತನಕ ಆಗಿದೆ ಸರ್ ಆ ಪ್ರಯತ್ನಗಳು, ಎಲ್ಲಿ ತನಕ ವರ್ಕ್ ಆಗ್ತಾ ಇದೆ ಅಂತ? ಈಗ ನಾನು ಆಗ್ಲೇ ಹೇಳಿದ ಪ್ರಕಾರ ಯಾವತ್ತೂ ಕೂಡ ಕ್ರೈಸಿಸ್ ಇಸ್ ಅನ್ ಆಪರ್ಚುನಿಟಿ. ನಮಗೆ ಯಾವಾಗ ವಾಟರ್ ಕ್ರೈಸಿಸ್ ಬಂತೋ ಆವಾಗ ಗೊತ್ತಾಯ್ತು ನಾವು ವೇಸ್ಟ್ ವಾಟರ್ ತಿರ್ಗಾ ಮರುಬಳಕೆ ಮಾಡಬಹುದು ಅಂತ. ಸೊ ತಕ್ಷಣ ನಾವು ಏನಾದ್ರು ಬೇರೆ ಬೇರೆ ಸಂಸ್ಥೆಗಳಿಗೆ ಸಂಪರ್ಕ ಮಾಡಿದ್ದೇವೆ. ಮುಖ್ಯವಾಗಿ ನಮ್ಮದೇ ಆದಂತಹ ಬೆಂಗಳೂರಿರುವಂತಹ ಇಂಡಿಯನ್ ಆಫ್ ಸೈನ್ಸ್ ಅವರದ್ದು ಸಪೋರ್ಟ್ ಅನ್ನು ಪಡೆದುಕೊಂಡಿದ್ದೇವೆ. ಸೊ ಏನ್ ನಮ್ಮ ವೇಸ್ಟ್ ವಾಟರ್ ಹೊರಗೆ ಬರ್ತಾ ಇತ್ತು ಅದನ್ನ ಜೀರೋ ಬ್ಯಾಕ್ಟೀರಿಯಲ್ ಟ್ರೀಟೆಡ್ ವಾಟರ್ ಅಂತ ಪರಿವರ್ತಿಸಿ ಅದನ್ನ ನಾವು ಕಮರ್ಷಿಯಲ್ ಪರ್ಪಸಸ್ಗೆ, ಕನ್ಸ್ಟ್ರಕ್ಷನ್ ಪರ್ಪಸಸ್ಗೆ ಮತ್ತು ಬೇರೆ ಬೇರೆ ಪರ್ಪಸಸ್ಗೆ ಯೂಸ್ ಮಾಡೋದಕ್ಕೆ ಕೂಡ ನಾವು ಯೂಸ್ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಈ ರೀತಿ ಯಾವತ್ತೂ ಕೂಡ ನಿಮಗೇನು ಪ್ರಾಬ್ಲಮ್ಸ್ ಬಂದ್ರೆ ಆ ಪ್ರಾಬ್ಲಮ್ಸ್ ಹಿಂದ್ಗಡೆ ನಿಮಗೆ ಒಂದು ಸೊಲ್ಯೂಷನ್ಸ್ ಹುಡುಕ್ಬೇಕಾಗುತ್ತದೆ. ಇಟ್ ಈಸ್ ಹಿಡನ್, ಅದು ನಾವೇ ಎಕ್ಸ್ಪ್ಲೋರ್ ಮಾಡ್ಬೇಕಾಗತ್ತೆ. ಆ ರೀತಿ ವಾಟರ್ ಕ್ರೈಸಿಸ್ ಬಂದಾಗ ಆ ವೇಸ್ಟ್ ವಾಟರ್ನ ಯಾವ ತರ ಎಫೆಕ್ಟಿವ್ ಯೂಸ್ ಮಾಡಬಹುದು ನಾವು ಕಲಿತುಕೊಂಡಿದ್ದೇವೆ. ಅದನ್ನೇ ಮಾಡಲು ಬೇರೆಯವ್ರಿಗೆ ಕೊಡ್ತಾ ಇದೀವಿ. ಈಗ ಎಷ್ಟು ಖರ್ಚಾಗ್ತದೆ ಅದನ್ನೆಲ್ಲ ಮಾಡ್ಲಿಕ್ಕೆ? ಅಪಾರ್ಟ್ಮೆಂಟ್ ಗಳಲ್ಲೆಲ್ಲ ಅದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಈಸಿ ಆಗ್ತದ ಅಂತ? ಈಗ ನಮ್ಮ ಕಡೆ ಏನಾಗಿದೆ 65 MLD ಅಂದ್ರೆ 65 ಲಕ್ಷ ಲೀಟರ್ ವೇಸ್ಟ್ ವಾಟರ್ ಅನ್ನು ನಾವು ಜೀರೋ ಬ್ಯಾಕ್ಟೀರಿಯಲ್ ಟ್ರೀಟೆಡ್ ವಾಟರ್ ಕನ್ವರ್ಟ್ ಮಾಡೋದಕ್ಕೆ ಒಂದು ಪರಿಶ್ರಮವನ್ನು ಮಾಡಿದ್ದೇವೆ. ಅದು ಬಹಳ ಯಶಸ್ವಿ ಆಗಿದೆ. ಹಾಗಾಗಿ ಇದನ್ನ ಇದೇ ಟೆಕ್ನಾಲಜಿಯನ್ನು ಲೋಕಲ್ ಆಗಿ ಕೂಡ ಅಪಾರ್ಟ್ಮೆಂಟ್ ಅವರು ಯೂಸ್ ಮಾಡಬಹುದಾಗಿದೆ. ಈ ವರ್ಷ ಬೇಕಾದ್ರೆ ನೀವು ಹೇಳಿದ ಒಳ್ಳೆ ಸಜೆಷನ್ ಆಯ್ತು. ಈ ಅಪಾರ್ಟ್ಮೆಂಟ್ ಅವರಿಗೆ ಅದನ್ನೇ ರೀಕನ್ವರ್ಟ್ ಮಾಡಿ ಯೂಸ್ ಮಾಡೋದಕ್ಕೆ ನಮ್ಮ ಟೆಕ್ನಾಲಜಿನ ನಾವು ಕೊಟ್ಟು ಅವರಿಗೆ ಮಾಡಿಸೋಕೆ ಪ್ರಯತ್ನ ಮಾಡ್ತೀವಿ. ಓಕೆ ಸರ್, G20 ಸಮ್ಮಿಟ್ ನಡೀತು ನಮ್ಮ ಕರ್ನಾಟಕದಲ್ಲಿ. ಅದನ್ನ ತುಂಬಾ ಅದ್ಭುತವಾಗಿ ಹ್ಯಾಂಡಲ್ ಮಾಡಿದಿರಿ ಮತ್ತು ಇಂಪ್ಯಾಕ್ಟ್ ಏನ್ ನೋಡಿದ್ರಿ ನೀವು ಅಂತ? ನೋಡಿ, G20 ಈವೆಂಟ್ ನಮ್ಮ ದೇಶಕ್ಕೆ ಬಂದಿರೋದು ನಮ್ಮೆಲ್ಲರ ಹೆಮ್ಮೆ. ಅದರಲ್ಲಿ ಮುಖ್ಯವಾಗಿ ಹಲವಾರು ರಾಜ್ಯಗಳು, ಹಲವಾರು ದೇಶಗಳು ಪಾಲ್ಗೊಂಡಿದ್ದೆ. ಮುಖ್ಯವಾಗಿ ನಮ್ಮ 20 ಡೆವಲಪ್ಡ್ ಕಂಟ್ರೀಸು ಮತ್ತೆ ಇಂಡಿಯಾ ಅಂತ, ಬ್ರೆಜಿಲ್ ಅಂತ ದೇಶ ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಆಯಿತು. ನಮ್ಮ ಕರ್ನಾಟಕ ನೆಕ್ಸ್ಟ್ ಡೆಲ್ಲಿ ಆದ್ಮೇಲೆ ಹೈಯೆಸ್ಟ್ ನಂಬರ್ ಆಫ್ ಈವೆಂಟ್ಸ್ ನಡೆದಿದ್ದು ನಮ್ಮ ಕರ್ನಾಟಕದಲ್ಲೇ ನಡೆದಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಅಷ್ಟೊಂದು ಪೊಟೆನ್ಶಿಯಲ್ ಇದೆ. ಈ ಬೆಂಗಳೂರು ಅಂದ ತಕ್ಷಣ ವಿಶ್ವಕ್ಕೆ ಖ್ಯಾತಿ ಇರುವಂತಹ ಬೆಂಗಳೂರು, ಮೈಸೂರು, ಈ ರೀತಿ ಊರುಗಳು ಇರೋದ್ರಿಂದ ಹಂಪಿ, ಈ ಊರುಗಳಲ್ಲಿ ಮಾಡಬೇಕು. ಈ ಈವೆಂಟ್ಗಳು ಮಾಡಿದ್ರೆ ಬೇರೆ ದೇಶಗಳಿಂದ ಬರುವವರಿಗೆ ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ಪರಂಪರೆಯ ಬಗ್ಗೆ ಅವರಿಗೆ ಒಂದು ಕಲ್ಪನೆ ಕೊಡಬಹುದು ಅಂತ ಹೇಳಿ ನಾವು ಇಲ್ಲಿ ಮಾಡ್ಕೊಂಡಿದ್ದೇವೆ. ಸೊ ನಾನು ಅದಕ್ಕೆ ನಮ್ಮ ರಾಜ್ಯದಿಂದ ನನ್ನನ್ನು ಅದಕ್ಕೆ ಉಸ್ತುವಾರಿ ಅಧಿಕಾರಿಯಾಗಿ ನೇಮಕಾತಿ ಮಾಡಿದರು. ಹಾಗಾಗಿ ಆ ಸಂದರ್ಭದಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ನಮ್ಮ ಕರ್ನಾಟಕದ ಮೈಸೂರು ಫಿಲ್ಟರ್ ಕಾಫಿಯಿಂದ ಹಿಡಿದು ಮೈಸೂರು ದೋಸಾ, ಮತ್ತೆ ಮೈಸೂರು ಪ್ಯಾಲೇಸು, ನಮ್ಮ ನಾಗರಗೊಳೆ ಎಲಿಫೆಂಟ್ಸು, ಟೈಗರ್ಸು, ಇದೆಲ್ಲ ಕೂಡ ಪ್ರಸಿದ್ಧಿಯಾಗಿ ಅವರಿಗೆ ಪ್ರದರ್ಶನ ಮಾಡೋದ್ರ ಮುಖಾಂತರ ನಾವು ಒಂಥರ ನಮ್ಮ ಪ್ರವಾಸೋದ್ಯಮ ಕೂಡ ಬೆಳೆಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೇವೆ. ಮತ್ತೆ ಕನ್ನಡಿಗರ ಒಂದು ಹೆಮ್ಮೆ ಏನಿದೆ ಅದನ್ನು ಕೂಡ ಅವರಿಗೆ ಒಂದು ಪ್ರದರ್ಶನ ಮಾಡೋಕ್ಕೆ ಒಂದು ಅವಕಾಶವಾಗಿ ನಾವು ತೋರಿಸ್ಕೊಂಡಿದ್ದೇವೆ. ಮತ್ತೆ ನಮ್ಮ ಬೆಂಗಳೂರಿನ ಏನು IT ಕ್ಯಾಪಿಟಲ್ ಶಕ್ತಿ ಇದೆ ಅದನ್ನು ಕೂಡ ವಿಶ್ವಕ್ಕೆ ತೋರ್ಸೋಕ್ಕೆ ಒಂದು ಕಾನ್ಫರೆನ್ಸ್ ಅನ್ನು ಮಾಡಿದ್ದೇವೆ. ಈ ರೀತಿ ಎಲ್ಲಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಮುಂದೆ ಬರೋದಕ್ಕೆ ಏನು ಅವಕಾಶ ಇತ್ತು ಅದೆಲ್ಲವನ್ನು ತೋರಿಸೋದಕ್ಕೆ ನನಗೆ ದೇವರೊಂದು ಅವಕಾಶ ಕೊಟ್ಟಿದ್ದಾರೆ. ಅಮೇಜಿಂಗ್. IAS ಆಗಬೇಕು, ಅದು ನನ್ನ ಕನಸು ಅಂತ ಹೇಳಿದ್ರಿ. ಕನಸು ನನಸಾದ ಮೇಲೆ ಎಷ್ಟೋ ಜನ ಮೌನ ಆಗಿಬಿಡ್ತಾರೆ. ಎಸ್, ನಮ್ಮ ಡ್ರೀಮ್ ಆಯ್ತು, ನಾವು ಇಲ್ಲಿ ತನಕ ತಲುಪಿದೀವಿ ಅಂತ. ಬಟ್ ನೀವು ಹೋದ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಒಂದು ರೆವಲ್ಯೂಷನ್ ಅನ್ನೇ ಮಾಡಿದಿರಿ. ಇನ್ಫ್ಯಾಕ್ಟ್ BBMP ವಿಚಾರಕ್ಕೆ ಬರೋದಾದ್ರೆ ಟ್ಯೂಷನ್ ಅನ್ನುವಂಥ ಕಾನ್ಸೆಪ್ಟೇ ಇರಲಿಲ್ಲ.
ಅದನ್ನ ಇಂಟ್ರಡ್ಯೂಸ್ ಮಾಡಿದ್ರಿ, ಮತ್ತು ಹಂಪಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಕಗ್ನೈಸ್ ಆಗುವ ನಿಟ್ಟಿನಲ್ಲಿ ಏನೆಲ್ಲ ಪ್ರವಾಸೋದ್ಯಮ ಇಲಾಖೆ ಮಾಡೋದಕ್ಕೆ ಸಾಧ್ಯವೋ ಅವೆಲ್ಲವೂ ಕೂಡ ಮಾಡಿದ್ದೀರಿ. ಈ ಐಡಿಯಾಸ್ ಹೇಗೆ ಬರ್ತದೆ ಅಂತ? ನಾನು ಆಗಲೇ ಹೇಳಿದ ಪ್ರಕಾರ ನಾನು ಯಾವತ್ತೂ ಕೂಡ ಯಾವುದೇ ಒಂದು ಯಾವ ಹುದ್ದೆ ಕೊಟ್ಟರು ಕೂಡ ಆ ಹುದ್ದೆನಲ್ಲಿ ಹೋಗಿದ ಮೇಲೆ ಆ ಹುದ್ದೆಯಲ್ಲಿ ಇರುವಂತಹ ಅಡೆತಡೆಗಳನ್ನ ನೋಡಲ್ಲ. ಆ ಹುದ್ದೆಯಿಂದ ಏನು ನಾವು ಬದಲಾವಣೆ ತರಬಹುದು, ಆ ಹುದ್ದೆಯಿಂದ ಕಾಮನ್ ಮ್ಯಾನ್ಗೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀವಿ. ಉದಾಹರಣೆಗೆ ನಾವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ MD ಆದ್ಮೇಲೆ ನಮ್ಮ ಬೆಂಗಳೂರಲ್ಲಿ ಒಂದು ಸಾಧಾರಣವಾಗಿ ಮನೆ ಮಾಡ್ಕೊಳ್ಳಕ್ಕೆ 50 ಲಕ್ಷದಿಂದ 1 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಹಾಗಾಗಿ ಬಡವರಿಗೆ, ಈ ಆಟೋ ಡ್ರೈವರ್ಗಳಿಗೆ ಮತ್ತು ಬೀದಿ ವ್ಯಾಪಾರಿಗಳಿಗೆ ಮತ್ತೆ ಈ ಹೂ ಮಾರುವವರಿಗೆ, ತರಕಾರಿ ಅಂಗಡಿಯಲ್ಲಿ ಮಾರುವವರಿಗೆ ಎಲ್ಲರಿಗೂ ಕೂಡ ಏನಾಗುತ್ತೆ, ಅಷ್ಟು ಮಟ್ಟಕ್ಕೆ ಬಂಡವಾಳ ಹಾಕಿ ಮನೆ ಮಾಡಿಕೊಳ್ಳುವಷ್ಟು ಶಕ್ತಿ ಇರಲ್ಲ. ಅವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು 1 ಲಕ್ಷ ಮನೆಯನ್ನು ನಿರ್ಮಾಣ ಮಾಡುವ ಯೋಜನೆಗೆ ನಾನು ಕೂಡ ಒಂದು ನನ್ನದೇ ಆದಂತಹ ಪಾತ್ರವನ್ನು ವಹಿಸಿದ್ದೀನಿ. ಅದರಿಂದ ಜನರಿಗೆ ಅಲ್ಪ ಏನು ಅಮೌಂಟ್ ಅಲ್ಲಿ ಒಂದು ಮನೆಯನ್ನು ಪಡೆಯಲಿಕ್ಕೆ ಅವಕಾಶ ಆಯಿತು. ಈ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಎಲ್ಲಿ ಹೋದ್ರೂ ಕೂಡ ಅಲ್ಲಿ ಕಾಮನ್ ಮ್ಯಾನ್ ಏನು ಪ್ರಾಬ್ಲಮ್ ಇರುತ್ತದೆ, ಆ ಕಾಮನ್ ಮ್ಯಾನ್ ಪ್ರಾಬ್ಲಮ್ಸ್ಗೆ ನಮ್ಮ ಕಡೆಯಿಂದ ಏನು ಸೊಲ್ಯೂಷನ್ಸ್ ಕೊಡ್ಬೋದು, ಆ ಬೆನಿಫಿಷರಿ ಯಾರಿದ್ದಾರೆ ಅವ್ರಿಗೆ ಏನು ನಾವು ಒಳ್ಳೇದು ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಯಾಕಂದ್ರೆ ನಾನು ಆಗಲೇ ಹೇಳಿದ ಪ್ರಕಾರ ಆರ್ಥಿಕವಾಗಿ ಮಧ್ಯವರ್ಗದಿಂದ ಒಂದು ಕುಟುಂಬದಿಂದ ಬಂದಿರುವುದರಿಂದ ನನಗೆ ಜೀವನದ ಕಷ್ಟ ಸುಖಗಳು ಗೊತ್ತಿದೆ. ಒಬ್ಬ ಮನೆ ಮಾಡಬೇಕಾದ್ರೆ ಒಂದು ಬಾಡಿಗೆ ಮನೆಯಲ್ಲಿ ಇದ್ರೆ ಎಷ್ಟು ಕಷ್ಟ ಆಗುತ್ತೆ ಒಬ್ಬ ಮನುಷ್ಯನಿಗೆ ಅಂತ ಗೊತ್ತಿದೆ ನನಗೆ. ಅದೇ ಪ್ರತಿಯೊಂದು ವಿಷಯದಲ್ಲಿ ಕೂಡ ನನ್ನನ್ನು ಆ ಸ್ಥಾನದಲ್ಲಿ ಇಟ್ಟು ನೋಡ್ತೀನಿ. ಉದಾಹರಣೆಗೆ BBMP ಇದ್ದಾಗ ನಾನು ಚಿಕ್ಕ ವಯಸ್ಸಲ್ಲಿ ಟ್ಯೂಷನ್ ಮಾಡ್ಬೇಕು ಅನ್ಕೊಳ್ತಾ ಇದ್ದೆ. ನನಗೆ ಟ್ಯೂಷನ್ ಮಾಡೋಕ್ಕೆ ಹಣಕಾಸಿನ ಅವಕಾಶ ಇರಲಿಲ್ಲ. ಆದರೆ ಇಲ್ಲಿ BBMP ಗೌರ್ಮೆಂಟ್ ಶಾಲೆಯಲ್ಲಿ ಓದಿದಂಥ ಮಕ್ಕಳಿಗೆ ಟ್ಯೂಷನ್ ಮಾಡಿಕೊಟ್ರೆ ಅವ್ರದ್ದು ಉದ್ಯೋಗ ಚೆನ್ನಾಗಿ ಆಗ್ತಾರೆ ಅಂತ ಅವ್ನಿಗೆ ಅನಿಸ್ತು. ಹಾಗಾಗಿ ಅದಕ್ಕೆ ಒಂದು ಪ್ರೋಗ್ರಾಮ್ ಮಾಡಿದ್ದೇವೆ. ಆ ರೀತಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಅಥವಾ ನಾನು ನನ್ನ ಲೈಫ್ ಸ್ಟೈಲಲ್ಲಿ ಏನನ್ನು ಅನುಭವಿಸಿದ್ದೀನಿ, ಆ ರೀತಿ ಇದನ್ನೆಲ್ಲ ಬದಲಾವಣೆ ತರಬಹುದು ಅಂತ ಯೋಚನೆ ಮಾಡ್ತೀನಿ. ಆ ಯೋಚನೆ ಮಾಡ್ತಿದ್ದಾಗ ನಮಗೆ ಆಟೋಮೆಟಿಕ್ ಆಗಿ ನಮಗೆ ಐಡಿಯಾಸ್ ಬರ್ತದೆ. ಐಡಿಯಾಸ್ಗೆ ಎಲ್ಲರ ಸಹಕಾರ ಪಡೆದುಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ, ಅದು ಪರಿಣಾಮಕಾರಿಯಾಗಿ ಆಗುತ್ತೆ. ಸರ್, ಹಂಪಿಯು ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಯುನೆಸ್ಕೋ ಆಗಿರಬಹುದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೆಕಗ್ನೈಸ್ ಅನ್ನ ಪಡೆದುಕೊಂಡಿದೆ. ಈ ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ಲೇಸಿಗೆ ಹೋದಾಗ ತಕ್ಷಣಕ್ಕೆ ಹೊಳೆಯೋದಿಲ್ಲ, ಯಾರಾದರೂ ಡಿಸ್ಕಸ್ ಮಾಡ್ತಾರೆ, ಸರ್ ಈ ತರ ಇದೆ, ಇದನ್ನ ಹೇಗೋ ಒಂದು ಚೇಂಜ್ ಮಾಡಬಹುದು ಅಂತ. ಅದ್ರದ್ದು ಏನಾದ್ರು ಐಡಿಯಾಸ್ಗಳನ್ನ ಶೇರ್ ಮಾಡ್ಕೋತಿದ್ರೆ ನಿಮ್ ಜೊತೆ ಯಾರಾದ್ರೂ? ಹೌದು, ಖಂಡಿತ. ನಾನು ಯಾವತ್ತೂ ಕೂಡ ಒಬ್ಬ ವ್ಯಕ್ತಿಯಿಂದ ಸಲಹೆಗಳು ಬಂದ್ರೆ ಅದನ್ನ ನಾನು ವ್ಯಕ್ತಿಯನ್ನು ನೋಡಲ್ಲ, ಆ ವ್ಯಕ್ತಿ ಕೊಟ್ಟರ ಸಲಹೆಯನ್ನೇ ನೋಡ್ತೀನಿ. ಕೆಲವರು ಏನ್ ಮಾಡ್ತಾರೆ, ಇದು ಯಾರೋ ಒಬ್ರು ಕೆಳಗಂತದ ಅಧಿಕಾರಿಗಳು, ಕೆಳಗಂತದ ಒಬ್ಬ ಕಾಮನ್ ಮ್ಯಾನ್ ಕೊಟ್ಟಿರುವಂತಹದಂತ ತಲ್ಲಿ ಆಗ್ತಾರೆ. ನಾವು IAS ಓದ್ಬಿಟ್ಟಿದ್ದೇವೆ, ನಮಗೆ ಜಾಸ್ತಿ ಬುದ್ಧಿ ಇದೆ, ನಮಗೆ ಯಾರು ಐಡಿಯಾ ಕೊಡ್ತಾರೆ ಅಂತ ಅನ್ಕೊಳ್ತಾರೆ. ಅದರಿಂದ ಏನಾಗುತ್ತೆ, ನಿಮ್ಮ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಕಡಿಮೆ ಆಗುತ್ತೆ. ಮೊನ್ನೆ ನಾನು ಒಂದು ಕಡೆ ಡೆಲ್ಲಿ ಹೋದಾಗ ನನ್ನ ಅಫಿಷಿಯಲ್ ಮೀಟಿಂಗ್ಗೆ ಅಲ್ಲಿ ಒಬ್ರನ್ನ ಭೇಟಿ ಮಾಡಿದೆ. ಅವ್ರು ಯಾರಿಲ್ಲ, ಟ್ಯಾಕ್ಸಿ ಡ್ರೈವರ್ ಅಕ್ಷಯ್ ಕುಮಾರ್ ಅಂತ. ಸೊ ಅವರು ಏನ್ ಮಾಡಿದ್ರು, ಒಂದು ವಿಷಯ ಹೇಳಿದ್ರು. ನಾನು ಹೇಳಿದೆ, ಏನಪ್ಪ ಇಷ್ಟೆಲ್ಲ ಹೊಗೆ ಆಗ್ತಾ ಇದೆ, ಇದಕ್ಕೇನಪ್ಪ ಮಾಡೋದು ಹೇಳ್ತಾ ಇದ್ದೆ. ಅದಕ್ಕೆ ಸರ್, ಎಲ್ಲರೂ ಈಗ ಪ್ರಾಬ್ಲಮ್ಸನ್ನೇ ಮಾತಾಡ್ತಾ ಇದ್ವಿ, ಇಲ್ಲಿವರೆಗೆ ನಿಮ್ಮ ಲೈಫಲ್ಲಿ ನಿಮ್ಮ ವಯಸ್ಸು ಎಷ್ಟು ಅಂತ ಹೇಳಿದ್ರು. ನಾನು 45 ವಯಸ್ಸಾಯ್ತಪ್ಪ ಅಂತ ಹೇಳಿದೆ. 45 ವಯಸ್ಸಾಯ್ತು ಸರ್, ನಿಮ್ಮ ಲೈಫಲ್ಲಿ ನೀವೇ ನೀವು ಗೌರ್ಮೆಂಟ್ ಕೆಲಸ ಬಿಟ್ಟು ನೀವೇ ಸ್ವಂತ ಆತ್ಮವಾಗಿ ಒಂದು ಗಿಡ ನಡೆಸಿದೀರಾ ಅಂತ ಹೇಳಿದ್ರು. ನನಗೆ ನಾಚಿಕೆ ಆಯ್ತು. ನಾನು 45 ವಯಸ್ಸು ಬದುಕಿದ್ದೀನಿ, ನಾನು ಸರ್ಕಾರಿ ಅಧಿಕಾರಿಯಾಗಿ ಎಷ್ಟೋ ಗಿಡಗಳು ಬೆಳೆಸಿರ್ಬೋದು, ಆದ್ರೆ ಒಬ್ಬ ವ್ಯಕ್ತಿಯಾಗಿ ರಾಮ್ ಪ್ರಸಾದ್ ಮನೋಹರಾಗಿ ನಾನು ಏನಾದ್ರು ಒಂದು ಗಿಡವನ್ನು ಹೋಗಿ ನಮ್ಮ ಹಳ್ಳಿಗಳಲ್ಲಿ ನಟ್ಟಿದ್ದೀನಾ? ನಟ್ಟಿಲ್ಲ. ಈ ಆತ್ಮ ಆಲೋಚನೆ ನನಗೆ ಬಂತು, ಶುರು ಆಯ್ತು. ಅವನು ತುಂಬಾ ಸಿಂಪಲ್ ಆಗಿ ಹೇಳಿದ್ದ, ಸರಿ ನಾವೇನು ದೊಡ್ಡ ಮಟ್ಟಕ್ಕೆ ಏನು ಮಾಡ್ಬೇಕಾಗಿಲ್ಲ, ಇದೇನು ವೆದರ್ ಬದಲಾವಣೆ ಆಗಿದೆ, ಕ್ಲೈಮೇಟ್ ಚೇಂಜ್ ಆಗಿದೆ, ಮಳೆ ಬರ್ತಾ ಇಲ್ಲ, ಬೇಸಿಗೆ ಇದೆ ಅಥವಾ ನೀರು ಜಾಸ್ತಿ ಬರ್ತದೆ, ಫ್ಲಡ್ ಬರ್ತದೆ, ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ದೇವರು ಕೊಟ್ಟಿದ್ದ ಶಕ್ತಿ ನಿಮ್ಮ ಹತ್ರ ಇದೆ. ಒಂದು 5 ಗಿಡಗಳನ್ನು ತಗೊಂಡು ಹೋಗಿ ಮಳೆಗಾಲ ಬಂದಾಗ ನಿಮ್ಮ ಹಳ್ಳಿಗಳಲ್ಲಿ ಎಲ್ಲೋ ಒಂದು ಕಡೆ ಯಾವ್ದಾದ್ರು ಹಳ್ಳಿಗೆ ಹಾಕಿ, ಯಾವ್ದಾದ್ರು ಹಳ್ಳಿಯಲ್ಲಿ ಹೋಗಿ ಕೆರೆ ಕಟ್ಟೆನಲ್ಲಿ ನೀವು 5 ಗಿಡಗಳನ್ನ ನಟ್ಕೊಂಡು ಬಂದ್ಬಿಡಿ. ಅದು ಮಳೆಗೆ ತನ್ನಿಂತಾನೆ ಬೆಳೀತದೆ. ಅದಾದ್ಮೇಲೆ 1 ವರ್ಷಕ್ಕೆ ಅದು ನೀರು ಬೇಸಿಗೆ ಬಂದಾಗ ಕೆರೆ ಅಂಗಳದಲ್ಲೇ ನೀರು ಇರ್ತದೆ. ಆ ನೀರನ್ನು ಕುಡಿದುಕೊಂಡು ಅದು ಮತ್ತೆ ಧೈರ್ಯ ಮಾಡಿಕೊಂಡು ಬೆಳೆದು ಬಿಡ್ತದೆ. ಇದು ಸಿಂಪಲ್ ಎಕ್ಸಸೈಸ್, ಇದನ್ನು ಮಾಡಿ ಅಂತ ಹೇಳಿದ್ರು. ನನಗೆ ಒಂಥರ ಏನೋ ಯಾರೋ ನನಗೆ ಹೊಡೆದಂಗ ಆಯ್ತು. ಒಂಥರ ಹೃದಯಕ್ಕೆ ಒಂದು ಪೆಟ್ಟಾಯ್ತು, ಮನಸ್ಸಿಗೆ ಪೆಟ್ಟಾಯ್ತು. ಆಯ್ತಪ್ಪ, ಒಳ್ಳೆ ಐಡಿಯಾ ಕೊಟ್ರಲ್ಲ ಅಂತ ಹೇಳ್ಬಿಟ್ಟು ಆ ಐಡಿಯಾವನ್ನೇ ಈ ವರ್ಷ ನಾನು ಇಂಪ್ಲಿಮೆಂಟ್ ಮಾಡಂತ ಛಲ ತಗೊಂಡು ನಾನು ಒಬ್ಬ ವ್ಯಕ್ತಿಗವಾಗಿ ಇಂಪ್ಲಿಮೆಂಟ್ ಮಾಡ್ತೀನಿ. ಅದಾದ್ಮೇಲೆ ನಮ್ಮ ಜೊತೆಗೆ ಎಷ್ಟು ಜನ ಜಾಯಿನ್ ಮಾಡ್ತಾರೆ ಜಾಯಿನ್ ಮಾಡ್ಲಿ. ಬಟ್ ಆ ಸಣ್ಣ ಐಡಿಯಾ ಒಬ್ಬ ಟ್ಯಾಕ್ಸಿ ಡ್ರೈವರ್ ಅಕ್ಷಯ್ ಕುಮಾರ್ ಅಂತ ಬಂದಿದೆ. ನಾವು ಆ ಟ್ಯಾಕ್ಸಿ ಡ್ರೈವರ್ ಇದ್ದಾರೆ, ಅವ್ರಿಗೆ ಏನ್ ಗೊತ್ತಿದೆ ಅಂತ ತಿಳ್ಕೊಂಡಿದ್ರೆ ನಾವ್ ಏನು ತಿಳ್ಕೊಳಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಂದು ವಿಷಯದಲ್ಲಿ ಕೂಡ
ತಿಳಿದುಕೊಳ್ಳಕ್ಕೆ ಅರ್ಥಕೊಳ್ಳಕ್ಕೆ ಆ ವಿಷಯಗಳಿದೆ. ಅದನ್ನ ಅರ್ಥಕೊಂಡು ನಮ್ಮ ಲೈಫಲ್ಲಿ ಹೆಂಗೆ ಇಂಪ್ಲಿಮೆಂಟ್ ಮಾಡಬೇಕು ನಾವು ಯೋಚನೆ ಮಾಡಿದ್ರೆ ಎಷ್ಟೋ ಮಟ್ಟಕ್ಕೆ ನಾವು ಉದ್ಧಾರ ಆಗ್ತೀವಿ. ಸರ್, ನೀವು ಆ ಟ್ಯಾಕ್ಸಿ ಡ್ರೈವರ್ ಹೆಸರನ್ನ ಮತ್ತು ನಿಮ್ಮ ಕೆಳಹಂತದ ಅಧಿಕಾರಿಗಳ ಹೆಸರನ್ನ ಸಮೇತ ಅವ್ರು ಕೊಟ್ಟಂತ ಐಡಿಯಾಗಳನ್ನ ಹೇಳ್ತಾ ಇದ್ದೀರಿ. IAS ಅಧಿಕಾರಿಗಳು ತುಂಬಾ ಜನ ಮಂತ್ರಿಗಳಿಗೆ ಐಡಿಯಾ ಕೊಡ್ತಾರೆ, ತುಂಬಾ ಜನ ರಾಜಕಾರಣಿಗಳಿಗೆ ಹೀಗ್ ಮಾಡಬಹುದು, ಹೀಗ್ ಮಾಡಿದ್ರೆ ಈ ತರದ ಇಂಪ್ಯಾಕ್ಟ್ ಆಗ್ತದೆ ಯೋಜನೆಗಳ ವಿಚಾರವಾಗಿ ಐಡಿಯಾಸ್ಗಳನ್ನು ಕೊಡ್ತೀರಿ. ಕ್ರೆಡಿಟ್ ನಿಮಗೆ ಕೊಡದೇ ಇದ್ದಾಗ ಎಲ್ಲಾದ್ರೂ ಫೀಲ್ ಆಗಿದ್ದುಂಟ ಯಾವತ್ತಾದ್ರೂ? ಇಲ್ಲ, ನಾನೇನು ಅನ್ಕೊಳ್ತೀನಿ, ಕ್ರೆಡಿಟ್ಗಾಗಿ ಕೆಲಸ ಮಾಡಿದ್ರೆ ಯಾವತ್ತೂ ಕೂಡ ಖುಷಿ ಸಿಗಲ್ಲ. ಈಗ ನಾನು ಹೇಳಿದ ಪ್ರಕಾರ ಈ ಐಡಿಯಾ ಎಲ್ಲಿಂದೋ ಬಂದಿದೆ. ಈಗ ವಾಟರ್ ಸೇವಿಯರ್ ಅಂತ ನಮ್ಮನ್ನು ಕರೀತಾರೆ, ಆದ್ರೆ ಆ ವಾಟರ್ ಸೇವಿಯರ್ ಐಡಿಯಾ ಕೊಟ್ಟಿದ್ದು ನಮ್ಮ ಡ್ರೈವರ್ ಮಂಜು. ಹಾಗಾಗಿ ನಾನು ಹೆಂಗೆ ನನಗೆ ಒಂದು ಕ್ರೆಡಿಟ್ ಬರುತ್ತೆ ದೊಡ್ಡ ಮಟ್ಟಕ್ಕೆ ನಾನು ಮಾಡಿದ್ದಾಗ. ಆ ರೀತಿ ಪ್ರತಿಯೊಂದು ಹುದ್ದೆನಲ್ಲಿದ್ದಾಗ ನಿಮ್ಮದಾದಂತ ಕರ್ತವ್ಯವನ್ನು ಮಾಡಿ. ದೇವರು ಭಗವದ್ಗೀತೆ ಅದನ್ನೇ ಹೇಳಿದಾನೆ, ಡೂ ಯೋರ್ ಡ್ಯೂಟಿ, ಡೋಂಟ್ ಎಕ್ಸ್ಪೆಕ್ಟ್ ದ ರಿಸಲ್ಟ್ಸ್, ರಿಸಲ್ಟ್ಸ್ ಐ ವಿಲ್ ಗಿವ್. ಈ ಕ್ರೆಡಿಟ್ ಅನ್ನು ಹೇಗೆ ಕೊಡಬೇಕು, ಯಾವ ರೀತಿ ಕೊಡಬೇಕಂತ ದೇವರಿಗೆ ಗೊತ್ತಿದೆ. ಹಾಗಾಗಿ ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇರಿ. ಆ ಮಾಡ್ತಿದ್ದಾಗ ಅದ್ರ ಬಗ್ಗೆ ನೀವು ಕ್ರೆಡಿಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಮತ್ತೆ ಈ ಸಮಾಜದಲ್ಲಿ ಎಲ್ಲರೂ ಸೇರಿ ಒಕ್ಕಟ್ಟಾಗಿ ನಿಂತಾನೆ ಕೆಲಸ ಮಾಡ್ಬೇಕು. ಒಬ್ಬ ವ್ಯಕ್ತಿಯಿಂದ ಯಾರು ಆಗಲ್ಲ. ನಾನು ಒಬ್ಬನೇ ಸಾಧನೆ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗತ್ತೆ. ನನ್ನ ಕೆಳಗೆ ನಮ್ಮ ಅಧಿಕಾರಿಗಳಿದ್ದಾರೆ, ಸಿಬ್ಬಂದಿಗಳಿದ್ದಾರೆ, ಮತ್ತೆ ನಮ್ಮ ಮೇಲೆ ನಮ್ಮ ಪೊಲಿಟಿಕಲ್ ಲೀಡರ್ಸ್ ಇದ್ದಾರೆ. ಎಲ್ಲರೂ ಸೇರಿನೇ ಇದನ್ನ ಮಾಡ್ತಾ ಇರೋದು. ಹಾಗಾಗಿ ಯಾವುದೇ ಒಂದು ಈ ಪ್ರಪಂಚನೇ ಕನೆಕ್ಟೆಡ್ ಪ್ರಪಂಚ ಇದೆ, ಯೂನಿವರ್ಸ್ ಅಲ್ಲಿ ಒಂದಿದೆ. ಈಗ ನಾನು ಹಾಕೊಂಡ್ರೆ ಬಟ್ಟೆ ಇರಬಹುದು, ಈ ಬಟ್ಟೆಯನ್ನು ತಂದಿದ್ದು ಯಾರಪ್ಪ ಅಂತ ಯೋಚನೆ ಮಾಡಿದ್ರೆ ಟೈಲರ್ ಅಂತ ಹೇಳ್ಬೇಕು. ಟೈಲರ್ಗೆ ಯಾರಪ್ಪ ಬಟ್ಟೆ ತಂದಿದೆ ಅಂದ್ರೆ ಕೊನೆಗೆ ಹಂಗೆ ಹುಡುಕೊಂಡು ಹೋದ್ರೆ ಕೊನೆಗೆ ಹತ್ತಿ ಬೆಳೆದಿದ್ದವನೇ ಆಗ್ತಾನೆ. ಹಾಗಾಗಿ ಹತ್ತಿಗೆ ಕೊಟ್ಟಿದೆ ಅಂದ್ರೆ ಅಕ್ಕಿ, ಪಕ್ಷಿಗಳು ಹತ್ತಿ ಬೆಳೆಯಬೇಕಾದ್ರೆ ಆ ಪಕ್ಷಿಗಳು ಒಂದು ಬೀಜವನ್ನು ಇಲ್ಲಿಂದ ತಗೊಂಡು ಹೋಗ್ಬೇಕಾದ್ರೆ ತುಂಬಿ ಇದಲ್ವಾ, ಅದು ಪೊಲಿನೇಷನ್ ಮಾಡಬೇಕು, ಆವಾಗ ಅಷ್ಟೇ ಹತ್ತಿ ಬರುತ್ತದೆ. ಹತ್ತಿ ಹೂವು ಇರುತ್ತಲ್ವಾ, ಆ ಹೂವಿಂದ ಇನ್ನೊಂದು ಹೂವಿಗೆ ಅದು ಚೇಂಜ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈ ತರ ಹಲವಾರು ವಿಷಯಗಳಲ್ಲಿ ಹಲವಾರು ಜನರ ಪಾಲು ಇದೆ. ಹಾಗಾಗಿ ಯಾರು ಕೂಡ ಈ ಯೂನಿವರ್ಸ್ ಅಲ್ಲಿ ನಂದೇ ಆದಂತ ಇದಂತ ನಾವು ಯೋಚನೆ ಮಾಡಿಕೊಂಡು ಇದ್ರೆ ಯಾವತ್ತೂ ಕೂಡ ಯಾರು ಈ ಮಾನವ ಏನು ಹ್ಯುಮ್ಯಾನಿಟಿ ಇದೆ ಅದೇ ಪ್ರೋಗ್ರೆಸ್ ಮಾಡೋಕ್ಕಾಗಲ್ಲ. ಇವತ್ತು ಇಷ್ಟು ಮಟ್ಟಿಗೆ ನಾವು ಬೆಳೆದಿದ್ದೇವೆ, ಎಲ್ಲದರಲ್ಲೂ ಕೂಡ ಎಲ್ಲರದ್ದು ಪಾತ್ರ ಇದೆ. ಈ ಕರೆಂಟ್ ಇರಬಹುದು, ಬೆಳಕಿರಬಹುದು, ಈ ಮೈಕ್ ಇರಬಹುದು, ಈ ವಿಡಿಯೋ ಇರಬಹುದು, ಕ್ಯಾಮ್ರಾ ಇರಲಿ, ಯಾರೋ ಒಬ್ರು ಹಿಡಿ ಸೈಂಟಿಸ್ಟೋ ಯಾರೋ ಒಬ್ರು ಅದನ್ನ ನಮಗಾಗಿ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಸೇರಿಕೊಂಡೇ ನಾವು ಒಂದು ವಿಷಯವನ್ನು ಅರ್ಥಪೂರ್ಣ ಮಾಡಬೇಕು ಹೊರತುಪಡಿಸಿ ನೋಬಡಿ ಕ್ಯಾನ್ ಟೇಕ್ ಸಿಂಗಲ್ ಹ್ಯಾಂಡೆಡ್ ಕ್ರೆಡಿಟ್. ತುಂಬಾ ಜನ ಮಕ್ಕಳು IAS ಅಧಿಕಾರಿಗಳನ್ನು ನೋಡಿ ಇನ್ಸ್ಪೈರ್ ಆಗ್ತಾರೆ. ಯಾರೋ ಒಬ್ರು DC ಸ್ಟೈಲ್ ಆಗಿ ಬಂದ್ರು, ನನಗೆ ಅವ್ರು ಇನ್ಸ್ಪೈರ್ ಆದ್ರು ಅಂತೆಲ್ಲ ಹೇಳ್ತಾರೆ. ಬಟ್ ನಿಮಗೆ ಮಕ್ಕಳ ಜೊತೆ ಆಕ್ಚುಲಿ ಒಳ್ಳೆ ಕನೆಕ್ಷನ್, ಬಾಂಡಿಂಗ್ ಇದೆ. ಯಾವುದೇ ಕಾರ್ಯಕ್ರಮಗಳಲ್ಲಿ ಹೋದ್ರೂ ತುಂಬಾ ಈಸಿಯಾಗಿ ಮಕ್ಕಳ ಜೊತೆ ಬೆರೆತು ಬಿಡ್ತೀರಿ. ಅವ್ರಿಗೋಸ್ಕರ ವೀಲ್ಸ್ ಆನ್ ವಂಡರ್ ಅನ್ನುವಂತಹ ಕಾರ್ಯಕ್ರಮ ಕೂಡ ಮಾಡಿದ್ರಿ. ಏನು ಆ ಕಾರ್ಯಕ್ರಮದ ಮೂಲ ಉದ್ದೇಶ ಏನಾಗಿತ್ತು ಅಂತ? ಈಗ ಈ ವಿಷಯ ಹೆಂಗ್ ಬಂದಪ್ಪ ಅಂದ್ರೆ, ನಾರಾನಗರಲ್ಲಿ ಝೋನಲ್ ಕಮಿಷನರ್ ಆಗಿ ಕೆಲಸ ಮಾಡ್ತಿದ್ದಾಗ ಅಲ್ಲಿ ಒಂದು ಕಟ್ಟಡ ಕಾರ್ಮಿಕರು ಎಲ್ಲ ಕೂಡ ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಇರುವ ಮಕ್ಕಳು ನೋಡ್ತಿದ್ದೆ. ಅಲ್ಲಿ ನಾನು ಇನ್ಸ್ಪೆಕ್ಷನ್ ಹೋದಾಗ ಅವರೆಲ್ಲ ಆಟ ಆಡ್ತಾ ಇದ್ರು ಬೀದಿನಲ್ಲಿ. ನಾನು ಅವ್ರನ್ನ ಕರೆಸಿದೆ, ಏನಪ್ಪ ಇಲ್ಲಿ ಬನ್ನಿಯಪ್ಪ ಅಂತ ಹೇಳಿದೆ. ನಿಮ್ಮ ಹೆಸರು ಏನಂತ ಹೇಳಿದೆ. ಅವರು ಅಮುದಾನ ಏನೋ ಹೆಸರು ಹೇಳಿದ್ರು. ಅವರಿಗೆ ಏನಪ್ಪ ಏನಾಯ್ತು, ಏನಕ್ಕೆ ಸ್ಕೂಲ್ಗೆ ಹೋಗಿಲ್ಲ ಅಂತ ಹೇಳಿದೆ. ಈ ಥರ ನಮ್ಮ ತಂದೆ ತಾಯಿಗಳು ಇಲ್ಲಿ ಕೆಲಸ ಮಾಡ್ತಾರೆ, ನಾವು ಆಂಧ್ರದಿಂದ ಬಂದಿದ್ದೇವೆ, ನಮಗೆ ಈಗ ಹೋಗಿ ಸ್ಕೂಲ್ ಹೋಗೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ನಾನು ತಕ್ಷಣ ಯೋಚನೆ ಮಾಡಿದ್ದೀನಿ, ಆಂಧ್ರದಿಂದ ಬಂದಿರಲಿ ಇಲ್ಲ ಡೆಲ್ಲಿಯಿಂದ ಬಂದಿರಲಿ, ಮಕ್ಳೇ ಅವರಿಗೆ ಶಿಕ್ಷಣ ಕೊಡಬೇಕಾಗಿರೋದು ನಮ್ಮ ಸಮಾಜ ಕರ್ತವ್ಯ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ ಆ ಮಕ್ಕಳಿಗೆ ಇದು ಕೊಡ್ಬೇಕಂತ ಹೇಳಿ ವೀಲ್ಸ್ ಆನ್ ವಂಡರ್ ಸ್ಟಾರ್ಟ್ ಮಾಡಿದ್ದೇವೆ. ಅಲ್ಲಿ ಅವರು ಇರುವ ಸ್ಥಳಕ್ಕೆ ನಮ್ಮ ಗಾಡಿಗಳು ತಗೊಂಡು ಹೋಗಿ, ಬಸ್ಸಸ್ ತಗೊಂಡು ಹೋಗಿ, ಆ ಬಸ್ಗಳಲ್ಲಿ ಏನು ನಮ್ಮ ನರ್ಸರಿ ಸ್ಕೂಲ್ಸ್ ಐಟಮ್ಸ್ ಇಟ್ಕೊಂಡು ಅವ್ರಿಗೆ ಪಾಠ ಮಾಡೋ ಒಂದು ಹೊಸ ಯೋಜನೆ ಜಾರಿ ಮಾಡಿದ್ದೇವೆ. ಈ ರೀತಿ ಅವರ ಒಂದು ಜೊತೆಗೆ ಮಾತಾಡದೆ ಹೋದ್ರೆ ಅವ್ರು ಏನಕ್ಕೆ ಸ್ಕೂಲ್ಗೆ ಹೋಗಿಲ್ಲ ಅಂತ ಗೊತ್ತಾಗಲ್ಲ. ನಾವು ಇನ್ಸ್ಪೆಕ್ಷನ್ ವಿಧಾನ ಹೋಗಿದ್ದೇವೆ ಅಂತ ಹೇಳ್ಬಿಟ್ಟು ನಮ್ಮ ಸಿವಿಲ್ ವರ್ಕ್ಸ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿದ್ರೆ ನಮ್ಗೆ ಆ ಪ್ರಾಬ್ಲಮ್ನೇ ಅರ್ಥ ಆಗ್ತಾ ಇರ್ಲಿಲ್ಲ. ಹಾಗಾಗಿ ನಾವು ಯಾವತ್ತೂ ಕೂಡ ಯಾವುದೇ ಒಂದು ವಿಷಯ ನೋಡಿದಾಗ ಕೂಡ ಅದನ್ನ ಅರ್ಥಪೂರ್ಣವಾಗಿ ನೋಡಿದ್ರೆ ಈ ತರ ನಮಗೆ ಐಡಿಯಾಸ್ಗಳು ಬಂದೇ ಬರ್ತದೆ. ನೀವು ಸ್ಪೆಷಲ್ ಕಮಿಷನರ್ ಆಗಿದ್ದಾಗ ನನಗೆ ಸ್ಟಿಲ್ ನೆನಪಿದೆ, ಯೂನಿಫಾರ್ಮ್ಗಳ ವಿಚಾರದಲ್ಲಿ ತುಂಬಾ ತಲೆ ಕೆಡಿಸ್ಕೊಂಡಿದ್ರಿ. ಯೂನಿಫಾರ್ಮ್ಗಳು ತುಂಬಾ ಎಕ್ಸಾಕ್ಟ್ ಆಗಿ ನಮಗೆ ತುಂಬಾ ಅದ್ಭುತವಾಗಿದೆ ಅನ್ನೋ ತರ ಇರ್ತಾ ಇತ್ತು. ಬಟ್ ಕೆಲವೊಂದು ವಿಚಾರಗಳಲ್ಲಿ ಲೈಕ್ ನೀರಿನ ವಿಚಾರ ಆಗಿರಬಹುದು ಅಥವಾ ಒಂದು ಪರ್ಟಿಕ್ಯುಲರ್ ಶೌಚಾಲಯದ ವ್ಯವಸ್ಥೆಯ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಖೇದಕರ ವಿಚಾರಗಳು ಅಂತ ಅನ್ಸುತ್ತವೆಲ್ಲ. ಯಾಕೆ ಅದನ್ನ ಸರಿಯಾದ ರೀತಿಯಲ್ಲಿ ಪೂರೈಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ? ಫಂಡ್ಸ್ ಏನಾದ್ರೂ ಸಮಸ್ಯೆ ಆಗತ್ತಾ? ಈಗ ಸಾಮಾಜಿಕವಾಗಿ ಈಗ ನೋಡಿದ್ರೆ ನಮ್ಮ BBMP ವ್ಯಾಪ್ತಿಯಲ್ಲಿರುವಂತಹ ಶಾಲೆಗಳು
ಕರೆಕ್ಟ್. ಮುಖ್ಯವಾಗಿ ಅಲ್ಲಿ ಬಹಳಷ್ಟು ಮೂಲಭೂತ ಸವಲತ್ತು ಕೊರತೆ ಇದೆ. ಹೌದು. ಅಲ್ಲಿ ಬಹಳ ಸಣ್ಣ ಸಣ್ಣ ಪ್ಲೇಸ್ಗಳಲ್ಲಿ ಸ್ಕೂಲ್ಗಳು ಮಾಡಿರ್ತಾರೆ. ಆ ಸ್ಕೂಲ್ಗಳಲ್ಲಿ ಇರುವಂತಹ ವ್ಯವಸ್ಥೆಗಳು ಬಹಳ ಕಷ್ಟಕರವಾಗಿರುತ್ತದೆ. ಕರೆಕ್ಟ್. ಅದನ್ನ ಮೇಂಟೆನೆನ್ಸ್ ಮಾಡೋದಕ್ಕೂ ನಮ್ಮ ಹತ್ರ ಹಣಕಾಸು ಇರೋದಿಲ್ಲ. ಹಾಗಾಗಿ ಕೆಲವೊಂದು ಸಮಯಗಳಲ್ಲಿ ನಾವು ಕಷ್ಟವನ್ನು ಅನುಭವಿಸ್ತಾ ಇರ್ತೀವಿ. ಆದ್ರೆ ನಾವು ಕಳೆದ ವರ್ಷ 2-3 ವರ್ಷ ಮುಂದೆ BBMP ಇದ್ದಾಗ ಈ BBMP ಶಾಲೆಗಳಿಗೆ ಮೂಲಭೂತ ಸವಲತ್ತುಗಳನ್ನು ಇಂಪ್ರೂವ್ ಮಾಡೋದಕ್ಕಾಗಿ ಒಂದು ವಿಶೇಷ ಯೋಜನೆ ರೂಪಿಸಿ ನಮ್ಮ ಸರ್ಕಾರ ವತಿಯಿಂದ ಅನುದಾನ ಪಡೆದು ಹಲವಾರು ಶೌಚಾಲಯಗಳ ನಿರ್ಮಾಣ ಮಾಡೋದಕ್ಕೆ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮ ಯಾರು ಹೆಣ್ಮಕ್ಳು ಬರ್ತಾರೆ ಶಾಲೆಗಳಿಗೆ ಅವರಿಗೆ ಒಂದು ಒಳ್ಳೆಯ ಶೌಚಾಲಯ ವ್ಯವಸ್ಥೆ ಸಿಗ್ಬೇಕಾಗುತ್ತದೆ. ಆ ರೀತಿ ವ್ಯವಸ್ಥೆ ಕಲ್ಪಿಸಿಕೊಟ್ರೆ ಮಕ್ಕಳಿಗೂ ಆರೋಗ್ಯವಾಗಿ ಒಳ್ಳೇದಾಗುತ್ತೆ. ಆ ದೃಷ್ಟಿಯಲ್ಲಿ ಹಲವಾರು ಕ್ರಮಗಳನ್ನು ಮಾಡಿದ್ದೇವೆ, ಮುಂದೇನು ಮಾಡ್ತೀವಿ. ಅವಾರ್ಡ್ಗಳಂತೂ ಲೆಕ್ಕ ಇಲ್ಲ, ತುಂಬಾ ಅವಾರ್ಡ್ಗಳು ಬಂದಿದೆ. ಪ್ರತಿಯೊಂದು ಅವಾರ್ಡ್ ಒಂದೊಂದು ಜವಾಬ್ದಾರಿಯನ್ನ ಹೆಚ್ಚು ಮಾಡುತ್ತೆ ಅಂತ ತುಂಬಾ ಜನ ಅವಾರ್ಡ್ಗಳನ್ನು ಡಿಸ್ಕ್ರೈಬ್ ಮಾಡ್ತಾರೆ. ನೀವು ಆ ಅವಾರ್ಡ್ಗಳನ್ನು ಯಾವ ತರ ನೋಡ್ತೀರಿ ಅಂತ? ಈಗ ನೋಡಿ, ಈಗ ನಾವು ಯಾವ್ದಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀವಿ, ಬಟ್ ಅವಾರ್ಡ್ಗಾಗಿ ನೀವು ಕೆಲಸ ಮಾಡಿದ್ರೆ ಯಾವತ್ತೂ ಕೆಲಸ ಮಾಡಲ್ಲ. ಬಟ್ ನೀವು ಕೆಲಸ ಮಾಡಿದಕ್ಕಾಗಿ ಅವಾರ್ಡ್ ಸಿಕ್ಕಿದ್ರೆ ಅದೇ ನಿಮ್ಮ ಹೆಮ್ಮೆ. ಹಾಗಾಗಿ ನಾನು ಯಾವತ್ತೂ ಕೂಡ ಈ ಅವಾರ್ಡ್ಗಳು ತಗೊಳ್ಬೇಕಂತ ಹೇಳಿ ವಿಶೇಷ ಪ್ರಯತ್ನ ಮಾಡಿ ನನ್ನ ಕೆಲಸವನ್ನು ಮಾಡಿಲ್ಲ. ನಾನು ಈ ಪ್ರತಿಯೊಂದು ಕ್ಷೇತ್ರದಲ್ಲಿ ನನ್ನದೇ ಆದಂತಹ ಸೇವೆಯನ್ನು ಯಾವ ತರ ಕೊಡಬಹುದು ಯೋಚನೆ ಮಾಡಿ ಸೇವೆ ಮಾಡ್ತಿದ್ದೆ. ಅದಕ್ಕೆ ದೇವರ ಕೃಪೆಯಿಂದ ಕೆಲವೊಂದು ಅವಾರ್ಡ್ಗಳು ಸಿಕ್ಕಿದೆ. ಕೆಲವೊಂದು ಸಮಯ ನಾನು ಅಲ್ಲಿ ಕೆಲಸ ಮಾಡ್ತಿದ್ದಾಗ ಒಳ್ಳೆಯ ಸೇವೆ ಮಾಡಿರ್ಬೋದು, ಆದರೆ ನಾನು ಹೋದ್ಮೇಲೆ ಅವಾರ್ಡ್ ಸಿಕ್ಕಿರ್ತದೆ. ನಾನು ಬಂದವ್ರ ನಂತರ ಅವರು ತಗೊಂಡಿರ್ತಾರೆ. ಹಾಗಾಗಿ ಅವಾರ್ಡ್ಗಾಗಿ ಕೆಲಸ ಮಾಡಿದ್ರೆ ಯಾವತ್ತೂ ಕೂಡ ನಮಗೆ ಅವಾರ್ಡ್ ಸಿಗ್ಬೋದು, ಬಟ್ ಮನಸ್ಸು ಶಾಂತಿ ಸಿಗಲ್ಲ. ಬಟ್ ನೀವು ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಿದ್ರೆ ಏನ್ ನಿಮಗೆ ಒಂದು ತೃಪ್ತಿ ಸಿಗ್ತದೆ, ಅದೇ ದೊಡ್ಡ ಅವಾರ್ಡ್ ನಾನು ಅನಿಸ್ಕೊಳ್ತಾ ಇದ್ದೀನಿ. ಸರ್, ನನಗೆ ಈ ಪ್ರಶ್ನೆ ಯಾವಾಗ್ಲೂ ಸದಾ ಕಾಡ್ತಾ ಇರುತ್ತೆ. ನಾವು ಟಿವಿಯಲ್ಲಿ ನೋಡಿದ ಹಾಗೆ ಅಥವಾ ಸೀರಿಯಲ್ಗಳಲ್ಲಿ ನೋಡಿದ ಹಾಗೆ, ಕಥೆಗಳಲ್ಲಿ ಓದಿದ ಹಾಗೆ IAS ಅಧಿಕಾರಿಗಳನ್ನ ನೋಡಿರ್ತೀವಿ. ಅಪಾರ್ಟ್ ಫ್ರಮ್ ದಟ್, ಹೇಗೆ ಆಕ್ಚುಲಿ ಲೈಫ್ ಇರುತ್ತೆ ಅಂತ IAS ಆಫೀಸರ್? ಇಲ್ಲ, ನಮ್ದು ಲೈಫ್ ತುಂಬಾ ಸಾಮಾನ್ಯ ಲೈಫು. ಏನಾಗುತ್ತೆ, ನಾವು ಬೇರೆಯವರು ಕಣ್ಣಿಗೆ ಬಿಂಬಿಸೋ ಥರ ನಮಗೂ ಕೂಡ ಆತ್ಮ ಇದೆ, ನಮಗೂ ಕೂಡ ಒಂಥರ ಕಾಮನ್ ಲೈಫ್ ಇದೆ, ನಮಗೂ ಮಕ್ಕಳಿದ್ದಾರೆ, ಮನೆಯವರಿದ್ದಾರೆ, ನಮ್ದು ಇಲ್ಲಿ ಜೀವನ ಕೂಡ ಸಾಮಾನ್ಯವಾಗೇ ಇರುತ್ತದೆ. ಆದರೆ ಏನಪ್ಪಾ ಅಂದ್ರೆ ನಾವು ಪಬ್ಲಿಕ್ ಲೈಫಲ್ಲಿ ಇರೋದ್ರಿಂದ ನಾವು ಹೆಚ್ಚು ಇನ್ನೂ ಶಿಸ್ತು ಪ್ರಕಾರ ಇರಬೇಕಾಗುತ್ತದೆ. ಯಾಕಂದ್ರೆ ನಾವು ಬೇರೆಯವರಿಗೆ ಕಣ್ಣಿಗೆ ಕಾಣ್ತಾ ಇರೋದ್ರಿಂದ ನಾವು ನಮ್ಮ ಏನು ಚೌಕಟ್ಟಿದೆ ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತದೆ. ನಾವು ಬೇರೆಯವರಿಗೆ ಮಾದರಿ ಆಗ್ಬೇಕಾದ್ರೆ ನಾವು ಚೆನ್ನಾಗಿರ್ಬೇಕು. ಅದೇ ಗಾಂಧೀಜಿಯವರು ಹೇಳಿದಂಗೆ, ಗಾಂಧೀಜಿಯವ್ರ ಹತ್ರ ಒಂದು ಮಗುವನ್ನು ಕರ್ಕೊಂಡು ಹೋಗಿದ್ರಂತ, ಒಬ್ಬ ತಾಯಿ ಕರ್ಕೊಂಡು ಹೋಗಿದ್ರಂತ. ಏನಪ್ಪಾ ಏನ್ ಮಾಡ್ತಾರೆ ಈ ಮಗು ಅಂತ ಹೇಳ್ತಿದ್ದಾಗ, ಇವ್ರು ಯಾವಾಗಲೂ ಗೊತ್ತಿಲ್ಲದೆ ಶುಗರ್ ತಿಂತಾ ಇದ್ದಾರಂತ ಆ ತಾಯಿ ಗಾಂಧೀಜಿಗೆ ಹೇಳಿದ್ರಂತ. ಅದಕ್ಕೆ ಗಾಂಧೀಜಿಯವರು ಹೌದಾ ಅಂತ ಯೋಚನೆ ಮಾಡ್ಬಿಟ್ಟು, ಸರಿ ನೀವು 1 ತಿಂಗಳು ಬಿಟ್ಟು ಬನ್ನಿ, ನಾನು ಅವ್ರಿಗೆ ಹೇಳ್ತೀನಿ ಅಂತ ಹೇಳಿದ್ರಂತ. 1 ತಿಂಗಳು ಆದ್ಮೇಲೆ ತಿರ್ಗಾ ತಾಯಿ ಆ ಮಗುವನ್ನು ಕರ್ಕೊಂಡು ಗಾಂಧೀಜಿ ಹತ್ರ ಹೋಗಿದ್ದಾರೆ. ಗಾಂಧೀಜಿಯವರು ಆವಾಗ ಇನ್ನು ಮುಂದೆ ಶುಗರ್ ತಿನ್ಬೇಡಿ ಅಂತ ಹೇಳಿದಾರಂತ. ಸೊ ಅದಕ್ಕೆ ತಾಯಿಗೆ ಸಿಟ್ಟು ಬಂದಂತ. ಇದನ್ನ ಆವಾಗಲೇ ಹೇಳ್ಬೋದಿಲ್ಲ, 1 ತಿಂಗಳು ಏನಕ್ಕೆ ನನಗೆ ಯಾಕೆ ಕಾಯಿಸಿದ್ದೀರಿ ಅಂತ ಹೇಳಿದಾಗ, ಇಲ್ಲಪ್ಪ, ಈಗ ನಾನೇ ಶುಗರ್ ತಿಂತಾ ಇದ್ದೆ, ಹಾಗಾಗಿ ನಾನು ಶುಗರನ್ನು ಸ್ಟಾಪ್ ಮಾಡದೆ ಬೇರೆಯವರಿಗೆ ಶುಗರ್ ಸ್ಟಾಪ್ ಮಾಡಿದ ಹೇಳಿ ತಪ್ಪಾಗತ್ತೆ. ಹಾಗಾಗಿ ಆ ಮಗುವಿಗೆ ನಾನು ಹೇಳೋದಕ್ಕೆ ಮುಂಚೆ ನಾನು ಅವಳಿಗೆ ರೋಲ್ ಮಾಡಲಾಗಬೇಕಂತ ಹೇಳಿ ನಾನು ಫಸ್ಟ್ ಶುಗರ್ ಬಿಟ್ಟು ಆಮೇಲೆ ಆ ಮಗುಗೆ ಹೇಳ್ತೀನಿ ಅಂತ ಹೇಳಿದಾರಂತ. ಅದೇ ತರ ಈ ತರ ಸಾಮಾಜಿಕ ಕ್ಷೇತ್ರದಲ್ಲಿರುವ ಯಾರೇ ಇರಲಿ, ಅದು IAS ಅಧಿಕಾರಿ ಇರಲಿ, ಯಾರೇ ಇರಲಿ, ಅವರು ತನ್ನ ಜೀವನವನ್ನು ಬೇರೆಯವರಿಗೆ ಉದಾಹರಣೆ ಆಗೋ ಥರ ಬದುಕಬೇಕು. ತನ್ನ ಸ್ವಂತ ಲೈಫಲ್ಲಿ ಕೂಡ ಅವರು ಅಷ್ಟೇ ಒಂದು ಶಿಸ್ತುಬದ್ಧವಾಗಿದ್ದರೆ ಅದು ಸಮಾಜಕ್ಕೂ ಒಳ್ಳೆಯದು, ಜನರಿಗೂ ಒಳ್ಳೆಯದು. ಸರ್, ನನಗೆ ಒಂದು ಕ್ಯೂರಿಯಾಸಿಟಿ, ನಿಮ್ಮ ಡೇ ಫಸ್ಟ್ ಆಸ್ ಎ IAS ಆಫೀಸರ್ ಎಲ್ಲಿ ಕಳೆದಿದ್ದು? ಫಸ್ಟ್ ಡೇ ಹೇಗಿತ್ತು ಅಂತ ಮೂಮೆಂಟ್? ನಾನು ಮೊದಲನೇ ದಿವಸ IAS ಆಗಿ ಟ್ರೈನಿಂಗ್ ಅಲ್ಲಿ ಜಾಯ್ನ್ ಆಗಿದ್ದೆ ಹೇಳ್ತೀರಾ, ಇಲ್ಲ IAS ಆಗಿ ಇನ್ಚಾರ್ಜ್ ತಗೊಂಡಿದ್ದೆ? ನಾನು IAS ಆಗಿ ಫಸ್ಟ್ ಭಟ್ಕಳದಲ್ಲಿ ಜಾಯ್ನ್ ಆಗಿದ್ದೆ. ಅಲ್ಲಿ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಅಂದ್ರೆ AC ಆಗಿ ಜಾಯ್ನ್ ಮಾಡಿದ್ದೆ. ಅಲ್ಲಿ ಏನಾಯ್ತು, ಅಲ್ಲಿ ಬಹಳ ಭಟ್ಕಳ ಬಗ್ಗೆ ಗೊತ್ತಿದೆ. ಅವಾಗ ರಿಯಾಸ್ ಭಟ್ಕಳೆಲ್ಲ ಭಯಂಕರವಾಗಿತ್ತು. ಆ ಸಂದರ್ಭದಲ್ಲಿ ನಾನು ಆಗ್ಲೇ IPS ಅಧಿಕಾರಿ ಇರೋದ್ರಿಂದ ನನಗೆ ಗೋಮುಖ ಏನು ಸಂದರ್ಭ ಇದೆ, ಆ ಸಂದರ್ಭದಲ್ಲಿ ನನಗೆ ಅಲ್ಲಿ AC ಆಗಿ ಪೋಸ್ಟಿಂಗ್ ಕೊಟ್ಟರು. ಸೊ ಫಸ್ಟು ಹೋದ ತಕ್ಷಣ ನನಗೆ ಒಂಥರ ಮನಸ್ಸಲ್ಲಿ ಭಯ ಇತ್ತು, ನಿಜ ಹೇಳ್ಬೇಕಾದ್ರೆ ಭಯ ಇತ್ತು, ಈ ಥರ ಒಂಥರ ಭಟ್ಕಳಕ್ಕೆ ಪೋಸ್ಟಿಂಗ್ ಹಾಕ್ಬಿಟ್ರು ಅಂತ. ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ಅಲ್ಲಿರುವಂಥ ಎಲ್ಲ ಜನರು ಕೂಡ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನನಗೆ ಸ್ವೀಕಾರ ಮಾಡಿಕೊಂಡ್ರು. ಆವತ್ತಿನ ದಿವಸ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ನಾವು ಹೊರಗಡೆಯಿಂದ ಕಾಣುವಂಥ ಒಂದು ವಿಷಯಕ್ಕೂ ನಿಜವಾಗಿರುವಂಥ ವಿಷಯಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಹಾಗಾಗಿ ಭಟ್ಕಳ ನಾನು AC ಆದ ತಕ್ಷಣ ನಮಗೆ ಭಾಳ ಜನ ಎದುರಿಸಿದ್ರು. ಆಮೇಲೆ ಅಲ್ಲಿ ಹೋದ್ಮೇಲೆ ನಮಗೆ ಭಾಳ ಖುಷಿ ಆಯಿತು. ಜನ ತುಂಬ ನನಗೆ ಸಪೋರ್ಟ್ ಕೊಟ್ಟರು. ಅಲ್ಲಿರುವಂಥ ಬರ್ಮಾವರ್ ಅಂತ ಒಂದು ವ್ಯಕ್ತಿ ಇದ್ದಾರೆ, ಈಗ ಇದ್ದಾರಾ ಇಲ್ವ ಅಂತ ಗೊತ್ತಿಲ್ಲ, ಪಾಪ ನನಗೆ ಭಾಳ ವರ್ಷ ಆಯಿತು, 15 ವರ್ಷ ಆಗಿತ್ತು. ಅವರು ತುಂಬ ಸಹಕಾರ ಮಾಡಿದರು. ಅವರು ಕೂಡ
ಪ್ರತಿಯೊಂದು ವಿಷಯದಲ್ಲಿ ನನಗೆ ಸಾಮಾಜಿಕ ವಿಷಯಗಳು ನನಗೆ ಗಮನಕ್ಕೆ ತರ್ತಾರೆ. ಈ ಥರ ಸಾಮಾಜಿಕ ಸಮಸ್ಯೆ ಇದೆ, ಇಲ್ಲಿ ಚರಂಡಿಗಳು ಸರಿಯಾಗಿ ಹೋಗ್ತಾ ಇಲ್ಲ, ಇಲ್ಲಿ ರೋಡು ಸರಿಯಾಗಿಲ್ಲ, ಆ ಥರ ಪ್ರತಿಯೊಂದು ವಿಷಯಗಳ ಬಗ್ಗೆ ಭಾಳ ಜನ ನನಗೆ ಮಾಹಿತಿ ಕೊಡ್ತಾ ಇರ್ತಾರೆ. ಸೊ ಆ ರೀತಿ ಜನರು ನಮಗೆ ಪಾಸಿಟಿವ್ ಆಗಿ ನೋಡಿದ್ರು, ನನಗೂ ಒಳ್ಳೆಯ ಅನುಭವ ಆಯಿತು. ಹಾಗಾಗಿ ಯಾವತ್ತು ಅಲ್ಲಿ ಇರಿಂದ ಅನುಭವ ಯಾವತ್ತೂ ಮರೆಯಲಾರದು. ಇನ್ನೊಂದು ಪ್ರಶ್ನೆ ಸರ್, ಸಿನಿಮಾಗಳನ್ನು ನೋಡ್ತೀರಾ? ನೋಡ್ತೀನಿ ನಾನು. ಯಾವ ತರದ ಸಿನಿಮಾಗಳು ತುಂಬಾ ಇಷ್ಟ ಆಗುತ್ತೆ? ಆಕ್ಷನ್ ಇರುವಂತದ್ದ ಅಥವಾ ಲೈಕ್ ಹಿಸ್ಟಾರಿಕಲ್ ಮೂವೀಸ್ ಇಷ್ಟ ಆಗ್ತದ ಅಂತ? ನನಗೆ ಎಲ್ಲಾ ರೀತಿಯಲ್ಲಿ ಮೂವಿನೂ ಇಷ್ಟ ಆಗುತ್ತೆ. ಮುಖ್ಯವಾಗಿ ನಾನು ಹಿಸ್ಟಾರಿಕಲ್ ಮೂವಿನೂ ಇಷ್ಟಪಡ್ತೀನಿ. ಆಮೇಲೆ ವಾರ್ ಮೂವೀಸ್ ಇಷ್ಟಪಡ್ತೀನಿ. ಆಮೇಲೆ ತುಂಬಾ ಈ ಇನ್ಸ್ಪಿರೇಷನ್ ಮೂವಿ ಇರ್ತದೆ. ಈ ಧೋನಿ ಮೂವಿ ತುಂಬಾ ಇಷ್ಟ ಆಗಿತ್ತು. ಧೋನಿ ಮೂವಿ ಇಷ್ಟ ಆಗಿತ್ತು. ಆಮೇಲೆ ಅಮೀರ್ ಖಾನ್ ಮೂವೀಸ್ ತುಂಬಾ ನೋಡ್ತೀನಿ. ಅಮೀರ್ ಖಾನ್ ಮೂವಿನಲ್ಲಿ ಎಲ್ಲ ಕೂಡ ಒಂದು ಮೆಸೇಜಿಂಗ್ ಇರ್ತದೆ. ಆಮೇಲೆ ರಜನಿಕಾಂತ್ ಮೂವೀಸ್ ತುಂಬಾ ನೋಡ್ತೀನಿ. ಯಾಕಂದ್ರೆ ರಜನಿಕಾಂತ್ ಕೂಡ ಯಾವತ್ತೂ ಕೂಡ ಪಾಸಿಟಿವ್ ಸೈಡ್ ಅನ್ನು ತೋರಿಸ್ತಾರೆ. ಈ ಸಣ್ಣ ಮಟ್ಟದಿಂದ ಎಷ್ಟು ಮಟ್ಟಕ್ಕೆ ಬೆಳೀತಾರೆ ಆ ತರ ಎಲ್ಲ ಮೂವೀಸ್ ತುಂಬಾ ಬಂದಿದೆ. ಆಮೇಲೆ MGR ಅಂತ ನಮ್ಮ ತಮಿಳುನಾಡಲ್ಲಿ ಇದ್ದಾರೆ, ಅವ್ರದ್ದು ಮೂವಿ ತುಂಬಾ ನೋಡ್ತೀನಿ. ಸೊ ಈ ರೀತಿ ನನಗೆ ಈ ತರ ಕ್ಯಾರೆಕ್ಟರ್ಸ್ ಇರುವಂತಹ ಮೂವಿಗಳು ತುಂಬಾ ನೋಡ್ತೀನಿ. ಅಂದ್ರೆ ಹೇಗೆ ಲೈಫ್ ಅನ್ನು ಸ್ವೀಕಾರ ಮಾಡ್ಬೇಕಂತ ತೋರಿಸುವಂತ ಮೂವಿಗಳನ್ನು ನಾನು ಭಾಳ ನೋಡ್ತೀನಿ. ಈಗ ರೀಸೆಂಟ್ ಆಗಿ ತಮಿಳಲ್ಲಿ ಒಂದು ಮೂವಿ ಬಂತು, ಮೈ ಅಲಹನ್ ಅಂತ ಒಂದು ಮೂವಿ ಬಂತು. ಎಷ್ಟು ಜನ ನೋಡಿದಾರ ಗೊತ್ತಿಲ್ಲ, ಕನ್ನಡದಲ್ಲಿ ಬಂದಿರ್ಬೋದು. ಆ ಮೂವಿನಲ್ಲಿ ಏನಪ್ಪಾ ಹೇಳ್ತಾರೆ ಅಂದ್ರೆ ಓನ್ಲಿ ಒನ್ ಸ್ಮಾಲ್ ಇನ್ಸಿಡೆಂಟು. ಈ ಹಲವಾರು ವರ್ಷಗಳ ನಂತರ ಒಬ್ಬ ಮನುಷ್ಯ ಅವನು ಹಳ್ಳಿಗೆ ಒಂದು ಮ್ಯಾರೇಜ್ ಅಟೆಂಡ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಮ್ಯಾರೇಜ್ ಅಟೆಂಡ್ ಮಾಡಕ್ಕೆ ಹೋಗ್ತಿದ್ದಾಗ ಅಲ್ಲಿ ಅವನು ಹಳೆಯ ಕಾಲದಲ್ಲಿ ಸ್ಕೂಲಲ್ಲಿ ಇದ್ದಾಗ ಒಂದು ಫ್ರೆಂಡ್ಶಿಪ್ ಆಗ್ತಿರ್ತಾನಲ್ಲ, ಅವನು ಇವನಿಗೆ ಪರಿಚಯ ಆಗ್ತಾನೆ. ಅವನ ಹೆಸರು ಇವನಿಗೆ ಮರ್ತೋಗಿರ್ತದೆ, ಆದ್ರೆ ಅವನು ಇವನಿಗೆ ಬಹಳ ಹೃದಯಕ್ಕೆ ಹಚ್ಕೊಂಡಿದ್ದಾನೆ. ಪ್ರತಿಯೊಂದು ವಿಷಯದಲ್ಲಿ ಇವನು ನೆನೆಸ್ಕೊಳ್ತಾನೆ, ನೀವ್ ಹಂಗಿದ್ದೀರಿ, ನೀವ್ ಹಂಗಿದ್ದೀರಿ, ಹಿಂಗಿದ್ದೀರಿ ಅಂತ. ಇವನಿಗೆ ನಾಚಿಕೆ ಆಗತ್ತೆ, ಏನಪ್ಪಾ ಇಷ್ಟೊಂದು ನಮ್ಮ ಬಗ್ಗೆ ಹಚ್ಕೊಂಡಿದ್ದಾನೆ ಹೃದಯಕ್ಕೆ, ನಮಗಾಗಿ ನಮ್ಮ ಬಗ್ಗೆ ನೆನೆಸ್ಕೊಂಡು ಇಷ್ಟು 30-40 ವರ್ಷ ಬದುಕಿದ್ದಾನೆ ಇವನು, ಇವನ್ ಹೆಸರು ಕೂಡ ಮರ್ತು ಬಿಟ್ಟಿದ್ದಾನೆ ಅಂತಲ್ಲಪ್ಪ, ಇವನಿಗೆ ಬಹಳ ನಾಚಿಕೆ ಆಗತ್ತೆ. ಆಮೇಲೆ ತಿರ್ಗಾ ಅವನು ವಾಪಸ್ ಊರಿಗೆ ಬಂದು ಮದುವೆ ಮುಗಿದ ಮೇಲೆ, ಆ ಮದುವೆ ಕಾರ್ಯಕ್ರಮ ಹಳ್ಳಿನಲ್ಲಿ ಅಟೆಂಡ್ ಮಾಡ್ಕೊಂಡು ವಾಪಸ್ ಬಂದ ಮೇಲೆ ಇವನಿಗೆ ಕೊನೆಯದಾಗಿ ನೆನಪು ಬರ್ತದೆ, ಅವ್ನು ಯಾರಂತ ಅವ್ನು ನೆನಪು ಬರ್ತದೆ. ಸೊ ಆಮೇಲೆ ಗೊತ್ತಾಗುತ್ತೆ. ಅದು ಮೂವಿ ಮೆಸೇಜಿಂಗ್ ಏನಂದ್ರೆ, ಲೈಫಲ್ಲಿ ನಾವು ಹಲವಾರು ಸಮಯಗಳನ್ನು ಹಂಗೆ ತಾಟ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ತಾಟ್ಕೊಂಡು ಹೋಗ್ತಿದ್ದಾಗ ಕೆಲವರಿಗೆ ಟಚ್ ಮಾಡ್ತೀವಿ. ಟಚ್ ಮಾಡಿದವ್ರಿಗೆ ಗೊತ್ತಿರೋದಿಲ್ಲ ನಾವು ಅವ್ರಿಗೆ ಇಂಪ್ಯಾಕ್ಟ್ ಮಾಡಿದೇವೆ ಅಂತ. ಆದ್ರೆ ಯಾರಿಗೆ ಇಂಪ್ಯಾಕ್ಟ್ ಆಗಿದೆ ಅವ್ರು ನಿಮ್ಮನ್ನು ನೆನೆಸ್ಕೊಳ್ತಾರೆ. ಹಾಗಾಗಿ ನೀವು ಯಾವತ್ತೂ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡ್ತಾ ಹೋದ್ರೆ ನಿಮ್ಮ ಲೈಫಲ್ಲಿ ತಿರ್ಗಾ ವಾಪಸ್ ಪಾಸಿಟಿವ್ ಇಂಪ್ಯಾಕ್ಟ್ ರಿಸಲ್ಟ್ ಬರುತ್ತೆ ಅಂತ ಒಂದು ಐಡಿಯಾ ಇತ್ತು. ಇದು ಬಹಳ ಒಳ್ಳೆ ಐಡಿಯಾ ಇತ್ತು, ನನಗೆ ಬಹಳ ಹೃದಯಕ್ಕೆ ಹಚ್ಕೊಂಡಿದ್ದೆ. ಸರ್, ಕನ್ನಡ ಸಾಂಗ್ಸ್ ಅಲ್ಲಿ ಯಾವ್ದು ತುಂಬಾ ಇಷ್ಟ ಅಂತ? ಪುನೀತ್ ರಾಜ್ಕುಮಾರ್ ಹಾಡುಗಳು ತುಂಬಾ ಇಷ್ಟ ಆಗುತ್ತೆ. ನೀಯೇ ರಾಜಕುಮಾರ ಅಂತ ಒಂದು ಹಾಡು ಇದೆಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ ನನಗೆ. ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಯಾವ್ದಾದ್ರು ಹಾಡು ಟ್ರೈ ಮಾಡಿದೀರಾ ಸರ್, ಒಬ್ಬರೇ ಕೂತಿದ್ದಾಗ ಆಫೀಸಲ್ಲಿ? ಇಲ್ಲ, ಹಾಡು ಟ್ರೈ ಮಾಡೋಷ್ಟು ನಾನು ಏನು ಅಷ್ಟೊಂದು ಗಾಯಕ ಇಲ್ಲ. ಬಟ್ ನನಗೆ ಹಾಡು ಲಿಸನ್ ಮಾಡೋದು ಬಹಳ ಇಷ್ಟ. ನಾನು ಗಾಡಿಯಲ್ಲಿ ಹೋಗ್ತಿದ್ದಾಗ ತುಂಬಾ ಹಾಡುಗಳು ಇಷ್ಟ ಮಾಡ್ತೀನಿ. ಆಮೇಲೆ ತುಂಬಾ ಹಾಡುಗಳನ್ನು ಕೇಳಿಸ್ತಾ ಇರ್ತೀನಿ. ಆಮೇಲೆ ಎಲ್ಲಾ ರೀತಿ ಸಿಂಗರ್ಸ್ಗಳು ನೋಡಿದೆ ಕೇಳಿಸ್ಕೊಳ್ತೀನಿ. ಆಮೇಲೆ ನಮ್ದು ಮ್ಯೂಸಿಕ್ಸ್ ಅಲ್ಲಿ ಸಾಫ್ಟ್ ಮೆಲೋಡಿಸ್ ಮ್ಯೂಸಿಕ್ಸ್ ತುಂಬಾ ಇಷ್ಟ. AR ರೆಹಮಾನ್ ಮ್ಯೂಸಿಕ್ಸ್ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಪ್ರತಿಯೊಂದು ಹಾಡುಗಳು ನಾನು ಇಷ್ಟಪಡ್ತೀನಿ. ಹಾಡುಗಳಲ್ಲಿ ಒಂದು ಸಂದೇಶ ಇರ್ತದೆ, ಅದು ನೀವು ಹಾಡಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಆ ಹಾಡುಗಳನ್ನು ಬಹಳ ಡೀಪ್ ಆಗಿ ನೀವು ಕಣ್ಣು ಮುಗಿಸ್ಕೊಂಡು ಅದನ್ನ ಲಿಸನ್ ಮಾಡಿದ್ರೆ ಯು ಗೆಟ್ ದಟ್ ಮೆಸೇಜಿಂಗ್. ಬಿಕಾಸ್ ಏನಾಗುತ್ತೆ, ಈ ಹಾಡುಗಳಿದಲ್ವಾ, ಹಾಡುಗಳನ್ನು ಮಾಡಿದವರು ಒಬ್ಬ ಕ್ರಿಯೇಟಿವ್ ಪರ್ಸನ್. ಹಾಡುಗಳು ಸುಮ್ಮನೆ ಬರಲ್ಲ, ಕ್ರಿಯೇಟಿವ್ ಪರ್ಸನ್ಸ್ಗೆ ಹಾಡುಗಳು ಬರ್ತದೆ. ಈ ಥರ ಯಾವುದೇ ಇಲ್ಲ, ಲಿಟ್ರೇಚರ್ ಇರಲಿ, ಪೇಂಟಿಂಗ್ ಇರಲಿ, ಮ್ಯೂಸಿಕ್ ಇರಲಿ, ಸಾಂಗ್ಸ್ ಇರಲಿ, ಇದೆಲ್ಲವನ್ನು ಕೂಡ ಕ್ರಿಯೇಟ್ ಮಾಡೋರು ಇದಲ್ಲ, ಅವರು ಇಟ್ಲಿ ಈಕ್ವಲೆಂಟ್ ಆಫ್ ಬ್ರಹ್ಮ. ಆ ಬ್ರಹ್ಮನ ಒಂದು ಸೂತ್ರಗಳನ್ನು ಅದರಲ್ಲಿ ಅವರಿಗೆ ಗೊತ್ತಿಲ್ಲದೆ ಬಿಟ್ಟು ಹೋಗ್ತಾರೆ. ಆ ಹಾಡುಗಳಲ್ಲಿ, ಆ ಪೇಂಟಿಂಗ್ಗಳಲ್ಲಿ ನೀವು ನೋಡಿದ್ರೆ ಆ ಬ್ರಹ್ಮ ಏನೋ ಒಂದು ವಿಷಯ ಈ ಭೂಮಿಗೆ ತಿಳಿಸ್ಬೇಕಾಗಿರೋ ವಿಷಯ, ಅಥವಾ ನಿಮಗೆ ಏನೋ ತಿಳಿಸ್ಬೇಕಾಗಿರೋ ವಿಷಯವನ್ನು, ಒಂದು ಸೂಕ್ಷ್ಮವನ್ನು ಆ ಕ್ರಿಯೇಟರ್ಸ್ ಮುಖಾಂತರ ನಿಮಗೆ ಬಿಟ್ಟು ಹೋಗ್ತಾರೆ. ಈಗ ನೀವಿದ್ದೀರಾ, ಹಿದಾಯತ್ ಇದ್ದೀರಾ, ನೀವೊಬ್ಬ ಕ್ರಿಯೇಟರು, ನಿಮ್ಮ ಮುಖಾಂತರ ದೇವ್ರು ನನಗೇನೋ ಒಂದು ಸಂದೇಶ ಕೊಡ್ತಾರೆ. ಅದನ್ನು ನಾವು ತಿರ್ಗಾ ಮರು ಆಲೋಚನೆ ಮಾಡಿದ್ರೆ ನನಗೆ ಗೊತ್ತಾಯ್ತು, ಈ ರೀತಿ ಹಿದಾಯತ್ ಹೇಳಿದಿರಲ್ವಪ್ಪ ಅಂತ ಗೊತ್ತಾಗುತ್ತೆ. ನೀವೀಗ ಒಂದು ವಿಷಯ ಹೇಳ್ತಾ ಇದ್ರಿ, ಸರ್ ನೀವು ಜಲಮಂಡಲಿಯಿಂದ ಟ್ರೀಟೆಡ್ ವಾಟರ್ಸ್ ಅನ್ನು ಕೊಡ್ತಾ ಇದ್ದೀರಲ್ಲ, ಯಾಕೆ ಅವರಿಗೇನೆ ಟೆಕ್ನಾಲಜಿನ ಕೊಟ್ಟು ಅವರೇ ನೀರನ್ನು 0 ಬ್ಯಾಕ್ಟೀರಿಯಾ ಮಾಡ್ಕೊಳ್ಬೋದು ಅಂತ ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದೀರಿ. ಇದು ದೇವರು ಕೊಟ್ಟುವ ಸಂದೇಶ, ನನಗೆ ನಾನು ಹಂಗೆ ಸ್ವೀಕಾರ ಮಾಡ್ಕೊಳ್ಬೇಕು. ಆ ರೀತಿ ಒಬ್ಬ ಕ್ರಿಯೇಟರ್ ಇಂದ ಏನೋ ಒಂದು ಸಂದೇಶ ಸಿಗುತ್ತೆ. ಹಾಗಾಗಿ ಅದಕ್ಕಾಗಿ ನಾವು ಕ್ರಿಯೇಟರ್ಸ್ ಅನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಅವರು ಮಾಡಿದ ಕ್ರಿಯೇಟಿವ್ಸ್ ಏನಿದೆ ಅದನ್ನ ಅರ್ಥಪೂರ್ಣವಾಗಿ ಹೃದಯಕ್ಕೆ ತಗೊಂಡಾಗ ನಿಮಗೆ ಒಳ್ಳೆ ರೀತಿಯಲ್ಲಿ ಖುಷಿನೂ ಸಿಗುತ್ತದೆ, ಮೆಸೇಜು ಸಿಗುತ್ತದೆ.
ಅಮೇಜಿಂಗ್ ಸರ್. ನೀವು ಮೂಲತಃ ತಮಿಳುನಾಡಿನವರಾದ್ರೂ ಕೂಡ ಕನ್ನಡದ ಮೇಲೆ ತುಂಬಾ ಅಭಿಮಾನ. ಸೊ ಕನ್ನಡ ಒಂದು ಸಾಂಗ್ ಯಾವ್ದಾದ್ರು ಹಾಡಬಹುದಾ ಅಂತ? ಅದೇ ನಮ್ಮ ರಾಜ್ಕುಮಾರ್ ಅವ್ರದ್ದು ಸಾಂಗ್ ಇದೆ, ಅದನ್ನೇ ಹಾಡ್ಬೋದಲ್ಲ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹೌದು. ಹುಟ್ಟಬೇಕು. ಹ್ಮ್. ಓಕೆ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು, ಬದುಕಿನ ಬಂಡಿ ಇದು ವಿಧಿಯೋಡಿಸುವ ಬಂಡಿ. ಅಮೇಜಿಂಗ್. ಹೇಗೆ ಇನ್ಸ್ಪೈರ್ ಆಗ್ತಾರೆ ಸರ್ ಡಾಕ್ಟರ್ ರಾಜ್ಕುಮಾರ್ ಅವರು? ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಬಹಳಷ್ಟು ಓದಿದ್ದೀನಿ. ನಮ್ಮ ಅವರು ಹಾಡುಗಳನ್ನು ಕೂಡ ನಾವು ಕೇಳಿದ್ದೇವೆ. ಓಕೆ. ಒಂಥರ ಸ್ಫೂರ್ತಿದಾಯಕ ಅವರು. ಮತ್ತೆ ಪ್ರತಿಯೊಂದು ನಮ್ಮ ಕನ್ನಡಿಗರಲ್ಲಿ ಮನಸ್ಸಲ್ಲಿ ಇವತ್ತು ಕೂಡ ಅವರು ಒಂದು ಜೀವಂತವಾಗಿರುವಂತಹ ಒಂದು ವ್ಯಕ್ತಿತ್ವ. ಹಾಗಾಗಿ ಅವರಿಗೆ ನಾವು ಯಾವತ್ತೂ ಕೂಡ ನಮ್ಮ ನಮನಗಳನ್ನು ಸಲ್ಲಿಸ್ತೀವಿ. ನಮ್ಮ ಕನ್ನಡಿಗರ ಏನು ಒಂದು ಹೃದಯ ನುಡಿ ಇದೆ, ಅದರಲ್ಲಿ ಅವ್ರು ಯಾವತ್ತಿರ್ತಾರೆ. ಅಮೇಜಿಂಗ್ ಸರ್. ನನಗೆ ತುಂಬಾ ಜನ ಪ್ರಶ್ನೆ ಕೇಳ್ತಾರೆ, ಲೈಕ್ ನಾವೀಗ IAS ಗೆ ತಯಾರಿ ಮಾಡ್ತಾ ಇದ್ದೀವಿ, ಯಾವ ಬುಕ್ಸ್ ಓದಬೇಕು, ಯಾವ್ದನ್ನ ಓದಿದ್ರೆ ಬೆಸ್ಟ್ ಅನ್ನುವಂತಹ ಪ್ರಶ್ನೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಏನಾದ್ರೂ ಸಜೆಸ್ಟ್ ಮಾಡ್ತೀರಿ, ಯಾವ ಸಬ್ಜೆಕ್ಟ್ ವೈಸ್ ಯಾವ ಬುಕ್ ಅನ್ನ ರೆಫರ್ ಮಾಡಿದ್ರೆ ಬೆಸ್ಟ್ ಅಂತ? ನಾನು ತುಂಬಾ ಸಾಮಾನ್ಯವಾಗಿ ಹೇಳ್ತೀನಿ. ಯಾಕಂದ್ರೆ ಜನರು ಏನು ಅನ್ಕೊಳ್ತಾರೆ, IAS ಎಕ್ಸಾಮ್ ತಕ್ಷಣ ದೊಡ್ಡ ಮಟ್ಟದ ಪರೀಕ್ಷೆಯಿಂದ ನೋಡ್ಕೊಂಡು ಹೆದರ್ಕೊಂಡು ಜನ ಹಿಂಜರಿತಾರೆ. ನೀವು ಹೆದರ್ಕೊಂಡು ಹಿಂಜರಿಯುವಷ್ಟು ಕಷ್ಟ ಅಲ್ಲ, ಆದ್ರೆ ನೀವು ಲಘುವಾಗಿ ತಗೊಳ್ಳೋಷ್ಟು ಲಘು ಅಲ್ಲ. ಆದ್ರೆ ನೀವು ಪ್ರತಿ ದಿವಸ ಪ್ರಯತ್ನ ಮಾಡಿದ್ರೆ ಬಹಳ ಸರಳವಾಗಿ ನೀವು ಓದಬಹುದಾಗಿದೆ. ಮುಖ್ಯವಾಗಿ ನಾವು ಸ್ಕೂಲ್ಸ್ಗಳಲ್ಲಿ ಏನು CBSE ಸಿಲೆಬಸ್ ಇದೆ, NCERT ಎಕ್ಸಾಮ್ಸ್ ಅಂತ ಕರಿತೀವಿ, ಅದರಲ್ಲಿ ಏನು ಬುಕ್ಸ್ಗಳಿದೆ 6ನೇ ತರಗತಿಯಿಂದ 12ನೇ ತರಗತಿವರೆಗೆ, ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿಕಲ್ ಸೈನ್ಸು, ಆಮೇಲೆ ಸೈನ್ಸು, ಈ ತರ ಬುಕ್ಸ್ಗಳು ಹಲವಾರು ಬುಕ್ಸ್ ನಾವು ಸ್ಕೂಲಲ್ಲಿ ಓದ್ತೀವಿ. ಆ ಸ್ಕೂಲ್ಗಳು ನಿಮಗೆ ಬೇಸಿಕ್ಸ್ ಬುಕ್ಸ್ಗಳು ಏನಿದೆ ಬೇಸಿಕ್ ಬುಕ್ಸ್ಗಳಾಗುತ್ತೆ. ನೀವು ಬೇರೇನೋ ಹೊರಗಡೆ ಅದು ಬುಕ್ಸ್ಗಳು ತಗೊಳ್ಬೇಕಾಗಿಲ್ಲ. ಫಸ್ಟ್ ಆ ಬುಕ್ಸ್ಗಳನ್ನ ಓದಿದ್ರೆ ನಿಮಗೆ ಒಂದು ಐಡಿಯಾ ಬರ್ತದೆ. ಆ ಐಡಿಯಾವನ್ನು ಬೇಸ್ ಆಗಿ ಇಟ್ಕೊಂಡು ಅದ್ರ ಮೇಲೆ ನೀವು ರೆಗ್ಯುಲರ್ ಆಗಿ ಒಂದು ನ್ಯೂಸ್ ಪೇಪರ್ ಯಾವ್ದಾದ್ರು ಒಂದು ಓದ್ಬೋದಾಗಿದೆ. ಮುಖ್ಯವಾಗಿ ಹಿಂದೂ ಅಂತ ಇಂಗ್ಲಿಷ್ ನ್ಯೂಸ್ ಪೇಪರ್ ಓದ್ಬೋದು, ಮತ್ತೆ ನಮ್ಮಲ್ಲಿ ಕನ್ನಡದಲ್ಲಿ ಯಾವ್ದೋ ಒಂದು ನ್ಯೂಸ್ ಪೇಪರ್ ಇದ್ರೆ ಗೊತ್ತಬಹುದು. ಬಟ್ ಅದ್ರ ಮುಖ್ಯವಾಗಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಮುಖ್ಯವಾಗಿರುವಂತಹ ವಿಷಯಗಳನ್ನು ನಾವು ಓದ್ಬೇಕು. ನಾವು ಎಲ್ಲಾ ವಿಷಯಗಳನ್ನು ಓದಂಗಿಲ್ಲ, ನಮಗೆ ಬೇಕಾದಷ್ಟು ವಿಷಯಗಳು ಬಂದೇ ಬರ್ತವೆ. ಏನ್ ನಮಗೆ ಜನರಲ್ ನಾಲೆಜ್ ಇಂಪ್ರೂವ್ ಆಗುತ್ತೆ ಅಷ್ಟು ವಿಷಯಗಳನ್ನು ಓದ್ಬೇಕಾಗತ್ತೆ. ಅದಲ್ಲದೆ ನಾವು ಸಪೋಸ್ ತಯಾರಿ ಮಾಡಿ ಶುರು ಮಾಡಿದ್ರೆ ನಮಗೆ ಆಪ್ಷನಲ್ ಸಬ್ಜೆಕ್ಟ್ ಅಂತ ಬರ್ತದೆ. ಆಪ್ಷನಲ್ ಸಬ್ಜೆಕ್ಟಿಗೆ ಅಂತ ಕೆಲವೊಂದು ಸಬ್ಜೆಕ್ಟ್ ವೈಸು ಬುಕ್ಸ್ಗಳು ನಮ್ಮಲ್ಲಿ ಇಂಟರ್ನೆಟ್ ಅಲ್ಲೇ ಹುಡುಕಿದ್ರೆ ಸಿಗುತ್ತದೆ. ಅದರಲ್ಲಿ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಬುಕ್ ಅಂತ ಇರುತ್ತದೆ. ಆ ಬುಕ್ಗಳನ್ನು ಓದಿದ್ರೆ ಸಾಕಾಗತ್ತೆ. ಇದಲ್ಲದೆ ಜನರಲ್ ಆಗಿ ಜನರಿಗೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋಗ್ಬೇಕಾ ಬೇಡ ಅಂತ ಒಂದು ಬಹಳಷ್ಟು ಪ್ರಶ್ನೆಗಳು ಬಂದೇ ಬರುತ್ತದೆ. ನಾನು ಅವರಿಗೆ ಸಜೆಸ್ಟ್ ಮಾಡೋದ್ರಿಂದ ಫಸ್ಟ್ ನಿಮ್ಮ ಹೋಮ್ ವರ್ಕ್ ಮಾಡಬೇಕಾಗುತ್ತದೆ. ನೀವು ಹೋಮ್ ವರ್ಕ್ ಮಾಡದೆ ಕೇವಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳನ್ನ ಮಾತ್ರ ನಂಬ್ಕೊಂಡು ನಾವು ಓದಕ್ಕಾಗಲ್ಲ. ಹಾಗಾಗಿ ನೀವು ಫಸ್ಟ್ ನಿಮ್ದು ಬೇಸಿಕ್ ಫೌಂಡೇಶನ್ ತಗೊಳ್ಬೇಕು. ಅದು ಫೌಂಡೇಶನ್ ಆಗಿ ನೀವೇನು ಓದ್ಬೇಕು ಅದೆಲ್ಲ ಓದ್ಬಿಡ್ಬೇಕು. ಆಮೇಲೆ ನೀವು ನಿಮ್ಮ ವ್ಯಾಲ್ಯೂನ ಅಡಿಷನ್ ಮಾಡೋದಕ್ಕೆ ಬೇಕಾದ್ರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಏನಾದ್ರು ಸಜೆಷನ್ ತಗೊಳ್ಬಹುದು. ಅದು ಅವಶ್ಯಕತೆ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಬೇಕಾದ್ರೆ ತಗೊಳ್ಬಹುದು. ಬಟ್ ಬೇಸಿಕಲಿ ನೀವು ಹೋಮ್ ವರ್ಕ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗಬಹುದಾಗಿದೆ. ಈ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗಳ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮಗೆ ಪರ್ಸನಲಿ? ನೋಡಿ, ಅದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಮಾಡ್ತಾ ಇರೋದು ಒಬ್ಬೊಬ್ಬ ವ್ಯಕ್ತಿಗಳಲ್ಲಿ ಸಂಬಂಧಪಟ್ಟಿದ್ದು. ಯಾಕಂದ್ರೆ ಆ ವ್ಯಕ್ತಿಗೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬೇಕಂತ ಅನ್ಸ್ಕೊಂಡಿದ್ರೆ ಅವ್ರು ಜಾಯಿನ್ ಮಾಡ್ಬೋದು, ಇಲ್ಲ ಬೇಡ ನಾನೇ ಓದ್ತೀನಿ ಅಂದ್ರೆ ಓದ್ಬೋದು. ಏನು ಅಷ್ಟೊಂದು ಡಿಫ್ರೆನ್ಸ್ ಬರಲ್ಲ. ಬಟ್ ಕೆಲವರಿಗೆ ಕೆಲವೊಂದು ವಿಷಯಗಳಲ್ಲಿ ಇನ್ನೂ ಹೆಚ್ಚು ನಮ್ಮನ್ನು ವ್ಯಾಲ್ಯೂ ಅಡಿಷನ್ ಮಾಡ್ಕೊಳ್ಬೇಕಂತ ಅಂತಿದ್ದಾಗ ಒಳ್ಳೆಯ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಯಾವುದೇ ಅಂದರೆ ಅದರಲ್ಲಿ ಅಫೋರ್ಡಬಲ್ ಪ್ರೈಸ್ ಇದ್ರೆ ತಗೊಳ್ಬೋದು. ಬಟ್ ಅದು ತಗೊಂಡ್ರೆ ನಾನು ತಕ್ಷಣ IAS ಆಗ್ತೀನಿ ಅಂತ ಇಲ್ಲ. ತುಂಬಾ ಜನ ಏನು ಒಂದು ಪ್ರೇರಣೆಯಲ್ಲಿದ್ದಾರೆ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಹೋದ ತಕ್ಷಣ ನಾನು IAS ಆಗ್ಬಿಡುತ್ತೆ ಅಂತ ಪ್ರೇರಣೆಯಲ್ಲಿದ್ದಾರೆ. ಆಮೇಲೆ ಅದರಿಂದೆಲ್ಲ IAS ಆಗಲ್ಲ. ಅದು ಒಂದು ಎಲಿಮೆಂಟ್, ಒಂದು ಬೇಕಾದ್ರೆ ಇಟ್ಕೊಳ್ಬೋದು, ಬೇಡಾದ್ರೆ ಬಿಡ್ಬೋದು. ಅದು ನಿಮಗೆ ಬಿಟ್ಟಿದ್ದು. ನಾನು ಯಾರಿಗೂ ರೆಕಮೆಂಡ್ ಮಾಡಲ್ಲ, ಇಲ್ಲ ಯಾರನ್ನು ಮಾಡಬೇಡ ಅಂತ ಹೇಳುವುದೂ ಇಲ್ಲ. ಎರಡೂ ನಿಮ್ಮ ಕೈಯಲ್ಲೇ ಇದೆ. ನೀವು ಡೆಸಿಷನ್ ತಗೊಳ್ಳಿ. ನಿಮಗೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬೇಕಾ ಬೇಡ ಅನ್ನೋ ಡೆಸಿಷನ್ ವ್ಯಕ್ತಿನೇ ತಗೊಳ್ಬೇಕು. ನಿಮ್ಮ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗು, ನಿಮ್ಮ ಲೆವೆಲ್ ಆಫ್ ಏನು ಸಬ್ಜೆಕ್ಟ್ ಕ್ಲಾರಿಟಿ ಇದೆ ಅದರ ಮೇಲೆ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ. ಸರ್, ನಾನು ಮೊನ್ನೆ ಒಂದು ಫ್ರೂಟ್ ಅಂಗಡಿಗೆ ಹೋಗಿದ್ದೆ. ಅವ್ರ ಜೊತೆ ಮಾತಾಡ್ತಿರುವಾಗ ನಾನು UPSC ಗೆ ನಾನು ಕೂಡ ತಯಾರಿ ಮಾಡ್ತಾ ಇದ್ದೀನಿ, ಎಕ್ಸಾಮ್ ಇದೆ, ರೆಡಿ ಆಗ್ಬೇಕು ಅಂತ ಹೇಳಿ ಮಾತಾಡ್ತಿರುವಾಗ, ಅದೆಲ್ಲ ಏನ್ ಬಿಡಿ ಸರ್, ಈಗ ದುಡ್ಡಿದ್ರೆ ಏನ್ ಬೇಕಾದ್ರೂ ಆಗುತ್ತೆ, ಇನ್ಫ್ಲೂಯೆನ್ಸ್ ಇದ್ರೆ ಏನ್ ಬೇಕಾದ್ರೂ ಆಗುತ್ತೆ, ಇಸ್ ಇಟ್ ಅ ಸ್ಕ್ಯಾಮ್? ಇದೇ ಆಯ್ತಲ್ಲ ಅವರೇ, ಒಂದು ವಿಷಯ ನಾನು ಬಹಳ ಕ್ಲಿಯರ್ ಆಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ UPSC ಎಕ್ಸಾಮ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ಹೇಳೋದಾದ್ರೆ ಅಟ್ಮೋಸ್ಟ್ ಇಂಟೆಗ್ರಿಟಿ ಇರುವಂತಹ ಒಂದು ಎಕ್ಸಾಮ್ ಪ್ಯಾಟರ್ನ್. ಮತ್ತೆ ನಮ್ಮಂತ ನೀವು IAS ಇವತ್ತು IAS IPS IRS ಆಗಿರೋ ಯಾವುದೇ ವ್ಯಕ್ತಿಗಳನ್ನು ತಗೊಳ್ಳಿ,
Correct. ಅವ್ರು ಯಾರು ಕೂಡ ದೊಡ್ಡ ಮಟ್ಟದ ಬ್ಯಾಕ್ಗ್ರೌಂಡ್ ಇರುವವರು ಇಲ್ಲ. ಈಗ ನಾನೇ ಹೌದು. ತಗೊಳ್ಳಿ, ನಾನು ಕೂಡ ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದೀನಿ. ಈ ತರ ಹಲವಾರು ವ್ಯಕ್ತಿಗಳು ಸಣ್ಣ ಬ್ಯಾಕ್ಗ್ರೌಂಡ್ ಇಂದಲೇ ಬಂದಿರುವವರು. ಇವ್ರು Correct. ಯಾರಿಗೂ ಇನ್ಫ್ಲೂಯೆನ್ಸ್ ಇಲ್ಲ. ನಮಗೆ ನಾನು IAS ಆಫೀಸರ್ ನೇರವಾಗಿ ನೋಡಿರ್ಲಿಲ್ಲ, ನಾನು IAS ಆಗಿದ್ದೀನಿ. ಓ, ಹಾಗಾಗಿ ನಮಗೆ ಯಾವುದು ಇನ್ಫ್ಲೂಯೆನ್ಸ್ ಇರಲಿಲ್ಲ. Correct. ಇನ್ಫ್ಲೂಯೆನ್ಸ್ ಅವಶ್ಯಕತೆ ಇಲ್ಲ. ಇದೆಲ್ಲ ಕೂಡ ಒಂದು ಎಕ್ಸ್ಕ್ಯೂಸಸ್. ಹೌದು. ಸೊಸೈಟಿನಲ್ಲಿ ಯಾವುದೋ ಒಂದು ಮಾಡದೇ ಇರೋದಕ್ಕೆ ಒಂದು ಎಕ್ಸ್ಕ್ಯೂಸಸ್ ಹೊರತುಪಡಿಸಿ ಆ ರೀತಿ ಯಾವುದೂ ಇಲ್ಲ. ಹಾಗಾಗಿ ಯಾರು ಕೂಡ ಬಡ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆಲ್ಲ ನಾನು ಒಂದು ವಿಷಯ ಬಹಳ ಸ್ಪಷ್ಟ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. Correct. ಈ ರೀತಿ ಏನು ಅನುಮಾನಗಳು ನನ್ನ ತಲೆಯಲ್ಲಿ ಇಟ್ಕೊಳ್ಬೇಡಿ. ನೀವು ಪ್ರಯತ್ನ ಮಾಡಿದರೆ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತದೆ. ಯಾವುದೇ ರೀತಿಯಲ್ಲಿ ಕೂಡ ಅನುಮಾನ ಇಲ್ಲದೆ ಓಕೆ, ನೀವು ನಿರ್ಭಯವಾಗಿ ನಿರ್ದಾಕ್ಷಿಣ್ಯವಾಗಿ ಈ ಒಂದು ಎಕ್ಸಾಮನ್ನು ಬರೆಯಬಹುದಾಗಿದೆ. ಓಕೆ, 100% ನಾನು ಅಶ್ಯೂರ್ ಮಾಡ್ತೀನಿ. ಯಾವುದೇ ಲೋಪಗಳಿಲ್ಲದೆ ನಿಮಗೆ UPSCನಲ್ಲಿ ನಿಮಗೆ ನಿಮಗೆ ಎಲಿಜಿಬಿಲಿಟಿ ಇದ್ದರೆ ನಿಮಗೆ ₹1 ಕೂಡ ಖರ್ಚಿಲ್ಲದೆ, ಯಾವುದೇ ಇನ್ಫ್ಲೂಯೆನ್ಸ್ ಇಲ್ಲದೆ ಪೋಸ್ಟಿಂಗ್ ಸಿಗುತ್ತೆ. ಯಾವುದಾದ್ರೂ ಕೆಲವು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ಗಳನ್ನು ಮಾಡುವಾಗ ಒಂದು ಕಡೆ ನಿಮಗೆ ಪ್ರಾಪರ್ ಪ್ಲಾನ್ ಇರುತ್ತೆ, ಹೀಗೆ ಮಾಡಬಹುದು ಅಂತ CS-ಗೆಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀರಿ. ಅದಕ್ಕೂ ಮೇಲಿರುವಂಥವ್ರು ಬೇಡ ಅಂತ ಹೇಳಿದಾಗ ಅದನ್ನ ಹೇಗೆ ಚೇಂಜ್ ಮಾಡ್ಕೋತೀರಿ, ಅಥವಾ ಆ ಪ್ರೆಷರ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂತ? ನಾನು ಆಗಲೇ ಹೇಳಿದ್ದೀನಲ್ಲ, ನಮ್ಮ ಭಗವದ್ಗೀತೆಯಲ್ಲಿ ಹೇಳಿದ ಪ್ರಕಾರ ವಿ ಹ್ಯಾವ್ ಟು ಓನ್ಲಿ ಫೋಕಸ್ ಆನ್ ಅವರ್ ವರ್ಕ್, ವಿ ಶುಡ್ Okay. ನಾಟ್ ಫೋಕಸ್ ಆನ್ ದ ರಿಸಲ್ಟ್ಸ್. ಓಕೆ, ಈಗ ಒಂದು ಒಳ್ಳೆಯ DPR ರೆಡಿ ಮಾಡಿ ಒಂದು ಪ್ರಾಜೆಕ್ಟ್ ತಗೊಂಡು ಹೋಗಿ ಎಲ್ಲರನ್ನೂ ಕನ್ವಿನ್ಸ್ ಮಾಡಿ ಅಪ್ರೂವಲ್ ಮಾಡ್ಕೊಳ್ಳೋದು ಒಂದು ವಿಷಯ. ಓಕೆ, ಹಾಗಾಗಿ ಆ ಸಮಯದಲ್ಲಿ ನಾವು ಪ್ರಯತ್ನ ಮಾಡ್ತಿದ್ದಾಗ ಈ ಕೆಲವರು ಅದನ್ನ ಬೇಡ ಅಂತಾರೆ, ಕೆಲವರು Okay. ಸರಿ ಇಲ್ಲ ಅಂತ ಕ್ರಿಟಿಸೈಸ್ ಮಾಡ್ತಾರೆ, ಕೆಲವರು ಸಜೆಷನ್ ಕೊಡ್ತಾರೆ. ಓಕೆ, ಎಲ್ಲವನ್ನು ನಾವು ಫೇಸ್ ಮಾಡಿನೇ ಫೈನಲ್ ಡೆಸ್ಟಿನೇಷನ್ ರೀಚ್ ಮಾಡೋಕ್ಕಾಗತ್ತೆ. ಓಕೆ, ಅದನ್ನ ನಾವು ಸೋಲು ಅಂತ ಅನ್ಕೊಳ್ಬಾರ್ದು. ಅದು Okay, ಒಂದು okay. ಸ್ಟೆಪ್ ಆಫ್ ಲ್ಯಾಂಡಿಂಗ್ ಅಂತ ಅನ್ಕೊಳ್ಬೇಕು. ಹೇಗೆ ಏನಕ್ಕೆ ಅವರು ನಮಗೆ ಅಬ್ಜೆಕ್ಟ್ ಮಾಡಿದರೆ, ಏನಕ್ಕೆ ಅದನ್ನ ನಮಗೆ ಮುಂದೆ ಹೋಗಕ್ಕೆ ಬಿಡ್ತಾ ಇಲ್ಲ, ಅಥವಾ ಏನಕ್ಕೆ ಅವ್ರು ಕ್ರಿಟಿಸೈಸ್ ಮಾಡ್ತಾರೆ, ಯಾವ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಯಾವ ರೀತಿ ಮಾಡಬೇಕು, ಬೇರೆ ಕಡೆ ಎಲ್ಲಿಂದ ಸಹಕಾರ ತಗೊಳ್ಬೇಕಂತ ಯೋಚನೆ ಮಾಡಿದ್ರೆ ಕೊನೆಯಲ್ಲಿ ಹಾಗೇ ಆಗುತ್ತೆ. ಹಾಗಾಗಿ ಆಗದೇ ಇದ್ರೆ ಫ್ರಸ್ಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಒಂದು ವಿಷಯ ನಾವೇ ಫೈನಲ್ ಅಲ್ಲ. ಓಕೆ, ನಮಗೂ ಮೇಲೆ ಹಲವಾರು ಜನ ಇದ್ದಾರೆ, ನಮಗೆ Okay. ಕೆಳಗೆ ಹಲವಾರು ಜನ ಇದ್ದಾರೆ. ಹಾಗಾಗಿ ಎಲ್ಲರೂ ಸೇರಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ. ಪ್ರಯತ್ನದಲ್ಲಿ ಫಲ ಸಿಕ್ಕಿದ್ರೆ ಒಳ್ಳೆಯದು, ಫಲ ಸಿಗದೇ Okay. ಇದ್ರೆ ನಿಮ್ಮ ಪ್ರಯತ್ನವನ್ನು ಕಂಟಿನ್ಯೂ ಮಾಡ್ತಾ ಇರಬೇಕು. ಹೊರತುಪಡಿಸಿ ಡಿಜೆಕ್ಟ್ ಆಗುವಂಥದ್ದು ಅಥವಾ ಫ್ರಸ್ಟ್ರೇಟ್ ಆಗುವಂಥದ್ದು, ನಾನು ಇಷ್ಟೆಲ್ಲ ಮಾಡಕ್ಕೆ ಇಷ್ಟಪಟ್ಟಿನಿ ಏನೂ ಆಗಿಲ್ಲ ಅಂತ ಅನ್ಕೊಳ್ಳೋದು ಬೇಕಾಗಿಲ್ಲ. ಓಕೆ, ನಾವು ಈ ಪ್ರಪಂಚಕ್ಕೆ ಬಂದಿರೋದೇ ಏನೋ ನಮ್ಮ ಕೈಯಿಂದ ಒಳ್ಳೇದು ಮಾಡಕ್ಕೆ, ಕರೆಕ್ಟ್, ಅದನ್ನ ಮಾಡಕ್ಕೆ ಪ್ರಯತ್ನ ಮಾಡೋಣ. ಎಲ್ಲ ಸಹಕಾರ ಸಿಕ್ಕಿದ್ರೆ ಮಾಡ್ತೀವಿ, ಸಹಕಾರ ಸಿಕ್ಕಿದ್ರೆ ಪ್ರಪಂಚಕ್ಕೆ ಅದು ಬೇಕಾಗಿಲ್ಲ ಅಂತ ಅರ್ಥ ಅಷ್ಟೇ. ಕರೆಕ್ಟ್. ತುಂಬಾ ಸಿಂಪಲ್ ಆಗಿ ತಗೊಂಡು ಹೋಗ್ತಾ ಇರ್ತೀವಿ. ನನಗೆ IAS ಆಫೀಸರ್ಗಳ ಡೈಲಿ ರೂಟೀನ್ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. ಮಾರ್ನಿಂಗ್ ಎದ್ದ ತಕ್ಷಣ ವರ್ಕೌಟ್ ಇರುತ್ತೆ, ಹೇಗೆ ದಿನಚರಿ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಫ್ಯಾಮಿಲಿಗೂ ಒಂದು ಕಡೆ, ಜನರಿಗೂ ಒಂದು ಕಡೆ ಟೈಮ್ ಕೊಡಬೇಕು, ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಎರಡು? ಸಾಮಾನ್ಯವಾಗಿ IAS ಆಫೀಸರ್ ಎಲ್ಲರೂ ಶೆಡ್ಯೂಲ್ ಒಂದೇ ತರ ಇರಲ್ಲ. ಹಾಗಾಗಿ ಒಬ್ಬೊಬ್ಬ ವ್ಯಕ್ತಿತ್ವ ಅದು. ಈಗ ನಾನು IAS ಆಫೀಸರ್ ಆಗಿರ್ಲಿ, ಇಲ್ಲ ವೆಟರ್ನರಿ ಡಾಕ್ಟರ್ ಆಗಿರ್ಲಿ, ನಾನು Okay. ನನಗಂತ ಕೆಲವು ಶಿಷ್ಟಾಚಾರಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ. Okay. ಯಾಕೆಂದ್ರೆ ನನಗೆ ಬಹಳ ನಂಬಿಕೆ ಇದೆ. ಪ್ರಥಮವಾಗಿ ನಾವು ಬಹಳ ಫೋಕಸ್ ಮಾಡ್ಬೇಕಾದ್ರೆ ಹೆಲ್ತ್. ಯಾಕಂದ್ರೆ ನೀವು ಹೆಲ್ತ್ ಅನ್ನು ಚೆನ್ನಾಗಿ ಇಟ್ಕೊಳ್ಳದೆ ಓಕೆ, ಯಾವ ವಿಷಯದಲ್ಲಿ ಸಕ್ಸಸ್ ಮಾಡೋಕ್ಕಾಗಲ್ಲ. Correct. ತುಂಬಾ ಜನ ಇವತ್ತು ಏನಾಗುತ್ತೆ, ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಓದ್ತೀನಿ ಅಂತ ಹೇಳ್ಬಿಟ್ಟು ಜಾಸ್ತಿ ಏನೂ ಆಟ ಆಡಲ್ಲ, Correct. ಸುಮ್ಮನೆ ಟೇಬಲ್ ಅಲ್ಲಿ ಕುತ್ಕೊಂಡು ಓದ್ತೀನಿ ಟೈಮ್ ಪಾಸ್ ಮಾಡ್ತಾರೆ. ಕರೆಕ್ಟ್. ಅದಕ್ಕೆ ನಾನು ವಿರೋಧ ತೋರಿಸ್ತೀನಿ. ಯಾಕಂದ್ರೆ ಯಾವತ್ತೂ ಕೂಡ ನಿಮಗೆ ಹೆಲ್ತ್ ಹಾಳು ಮಾಡಿ ಓದಿ ಅಂತ ಯಾರು ಹೇಳಂಗಿಲ್ಲ. ಹೌದು. ಆಮೇಲೆ ಹೆಲ್ತ್ಗೆ ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗಿ ಜಿಮ್ ಮಾಡಬೇಕು, ಪ್ರೋಟೀನ್ ತಿನ್ಬೇಕಂತ ನಾನು ಹೇಳ್ತಾ ಇಲ್ಲ. Okay. ಹೆಲ್ತ್ಗೆ ಮಿನಿಮಮ್ ಏನಿದೆ, ಎಕ್ಸಸೈಸ್ ಕೊಡಬೇಕು, ಫಿಸಿಕಲಿ ರೆಸ್ಟ್ ಕೊಡಬೇಕು. ಓಕೆ, ಆಮೇಲೆ ನಿಮ್ಮ ಏನು ಊಟ ಮಾಡ್ತೀರಿ ಅದನ್ನ ಒಳ್ಳೆಯ ಊಟಗಳನ್ನು ಮಾಡಬೇಕು. ಇಷ್ಟು ಮಾಡಿಕೊಂಡ್ರೆ ವಿದ್ಯಾರ್ಥಿ ಆಗಲಿ ದೊಡ್ಡವರಾಗಲಿ ಎಲ್ಲರಿಗೂ ಕೂಡ ಹೆಲ್ತ್ ಚೆನ್ನಾಗಿರ್ತದೆ. Okay. ಹೆಲ್ತ್ಗೆ ಇಂಪಾರ್ಟೆಂಟ್ ಕೊಡಬೇಕು. ನೀವು ಈಗಾಗಲೇ ನಮ್ಮ ರಾಜ್ಕುಮಾರ್ ಹಾಡೆಲ್ಲ ಹೇಳಿಲ್ಲ, ಇದು ಬದುಕಿನ ಜಡ್ಕ ಬಂಡಿ ಅಂತ ಹೇಳಿದ್ದಾರೆ. ಈ ಬಂಡಿಗೆ ಬಹಳ ಮುಖ್ಯ ಆಗಿರೋದು ನಮ್ಮ ಬಾಡಿ ಮತ್ತೆ ನಮ್ಮ ಆತ್ಮ, ಓಕೆ, ನಮ್ಮ ಮೈಂಡ್. ಓಕೆ, ನಮ್ಮ ಬಾಡಿ ಬಂದು ಒಂದು ಗಾಡಿ ತರ, ಅದಾಗಲೇ ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಕರೆಕ್ಟ್. ನಮ್ಮ ಮೈಂಡ್ ಏನಿದೆ ಅದು ನಮ್ಮ ಸಾಫ್ಟ್ವೇರ್ ತರ. ಓಕೆ, ಓಕೆ, ಈ ಗಾಡಿಯನ್ನು ರನ್ ಮಾಡುವಂತಹ ಸಾಫ್ಟ್ವೇರ್. ಸೊ ಈ ಗಾಡಿಯನ್ನು ರನ್ ಮಾಡೋ ಸಾಫ್ಟ್ವೇರ್ ಅನ್ನು ಗಾಡಿಯನ್ನು ಚೆನ್ನಾಗಿ ಇಟ್ಕೊಂಡಿದ್ರೆ ಅಷ್ಟೇ ಗಾಡಿ ಜೀವನ ಬದಲಾವಣೆ ಆಗುತ್ತೆ. ಓಕೆ, ಇದೆರಡನ್ನು ಚೆನ್ನಾಗಿ ಇಟ್ಕೊಳ್ಳದೆ ನೀವು ಏನು ಮಾಡಿದ್ರು ಕೂಡ ಸಕ್ಸಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಅದನ್ನ ಮಾಡುವ ತಕ್ಕ ನೀವು ನಿಮ್ಮ ಶೆಡ್ಯೂಲನ್ನು ಇಟ್ಕೊಳ್ಬೇಕಾಗುತ್ತೆ. ನನ್ನ ಶೆಡ್ಯೂಲ್ ನಿಮಗೆ ಉದಾಹರಣೆ ಹೇಳೋದಾದ್ರೆ, ನಾನು ಬೆಳಗ್ಗೆ 5:30ಗೆ ಹೇಳ್ತೀನಿ. 5:30ಗೆ ಎದ್ದ ಮೇಲೆ ಮಿನಿಮಮ್ 2 hours ನನಗಾಗಿ ಇಟ್ಟಿರ್ತೀನಿ. ಓಕೆ, ನನಗಾಗಿ ಅಂತ ಏನಪ್ಪಾ ಅಂದ್ರೆ 1 hour ನನ್ನ ಬಾಡಿಗೆ, 1 hour ನನ್ನ ಮೈಂಡಿಗೆ. 1 hour ಬಾಡಿಗೆ ಏನಪ್ಪಾ ಅಂದ್ರೆ ಫಸ್ಟ್ ಬಾಡಿಗೆ. ಯಾಕಂದ್ರೆ ನೀವು ಹೋಗಿ ಎದ್ದ ತಕ್ಷಣ ಹೋಗಿ ಪುಸ್ತಕ ತಗೊಂಡು ಓದಿದ್ರೆ ಮತ್ತೆ ನಿದ್ದೆನೇ ಬರ್ತದೆ. ಎದ್ದ ತಕ್ಷಣ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಬೇಕು, ಯೋಗ ಮಾಡಬೇಕು. ಯೋಗ ಮಾಡಿದ ಮೇಲೆ
ತಿರ್ಗಾ ಒಂದು ಹಾಫ್ ಅನ್ ಅವರು ಬುಕ್ಸ್ ಯಾವ್ದಾದ್ರು ಓದ್ತೀನಿ. ಆಮೇಲೆ ಹಾಫ್ ಅನ್ ಅವರು ನಾನು ರೈಟಿಂಗ್ ಮಾಡ್ತೀನಿ, ಏನು ಓದಿದ್ದೀನಿ ಅದರಿಂದ ಏನು ಅರ್ಥ ಮಾಡ್ಕೊಂಡಿದ್ದೀನಿ, ಮತ್ತೆ ಹಿಂದಿನ ದಿವಸಗಳಲ್ಲಿ ಏನೇನು ಕಲಿತಿದ್ದೀನಿ. 2 hours ನನ್ನ ಇನ್ವೆಸ್ಟ್ಮೆಂಟ್ ಫಾರ್ ಮೈ ಬಾಡಿ ಅಂಡ್ ಮೈ ಮೈಂಡ್. ಓಕೆ, ಡೈಲಿ ಎಷ್ಟು ಮೀಟಿಂಗ್ಸ್ ಇರುತ್ತೆ, ಎಷ್ಟು ಫೈಲ್ಗಳನ್ನು ಸಾಲ್ವ್ ಮಾಡೋದು ಇರುತ್ತೆ, ಟಾರ್ಗೆಟ್ ಏನಾದ್ರೂ ಇರ್ತದ? ಆ ಥರ ಏನಿಲ್ಲ. ಮೀಟಿಂಗ್ಗಳು ಕೆಲವೊಂದು ಸಮಯ ನಾವೇ ಮೀಟಿಂಗ್ ಕರಿತೀವಿ, ಕೆಲವೊಂದು ಸಮಯ ನಮ್ಮ ಮೇಲಧಿಕಾರಿಗಳು ಮೀಟಿಂಗ್ ಕರೀತಾರೆ, ಕೆಲವು ಸಮಯ ನಮ್ಮ ಮಿನಿಸ್ಟರ್ಸ್ಗಳು ಮೀಟಿಂಗ್ ಕರೀತಾರೆ, ಕೆಲವು ಸಮಯ ಕೆಲವೊಂದು ಪ್ರಾಧಿಕಾರಗಳು ಮೀಟಿಂಗ್ ಕರೀತಾರೆ, ಕೆಲವೊಂದು ಸಮಯ ಕೋರ್ಟ್ಗಳಲ್ಲಿ ಹಿಯರಿಂಗ್ ಅಟೆಂಡ್ ಮಾಡೋದಿರುತ್ತದೆ. ಈ ರೀತಿ ಹಲವಾರು ವಿಷಯಗಳು ಇರುತ್ತೆ. ಕಮಿಟಿಗಳು ಕರೀತದೆ, ಈ ಥರ ಹಲವಾರು ಮೀಟಿಂಗ್ಗಳು ಇರ್ತದೆ. ಆ ರೀತಿ ನಾವು ಪ್ರತಿ ದಿವಸ ಮುಂದಿನ ದಿವಸನೇ ನಮಗೆ ಲಿಸ್ಟ್ ಅಪ್ ಆಗಿರ್ತದೆ. ನೆಕ್ಸ್ಟ್ ನಾಳೆ ಯಾವ ಸಮಯಕ್ಕೆ ಏನೇನು ಮೀಟಿಂಗ್ ಇದೆ, ಏನೇನು ಪ್ರೋಗ್ರಾಮ್ ಇದೆ ಅಂತ. ಅದಲ್ಲದೆ ನಮ್ಮದು ಏನು ಪರ್ಸನಲ್ ವರ್ಕ್ ಇರ್ತದೆ ಅದಾದ್ಮೇಲೆ ಮಾಡಬೇಕಾಗುತ್ತೆ. ಹಾಗಾಗಿ ಮಾರ್ನಿಂಗ್ 10 to 6 ಓಕೆ ಆಫಿಷಿಯಲ್ ಟೈಮ್ಗೆ ಫಿಕ್ಸ್ ಆಗಿದೆ. ಅದಾದ್ಮೇಲೆ 6 o'clock ಆದ್ಮೇಲೆ ನಮ್ಮ ಫ್ಯಾಮಿಲಿ ಟೈಮ್ ಶುರು ಆಗುತ್ತೆ. ಓಕೆ, ಅದಾದ್ಮೇಲೆ ಟೈಮಿಗೆ ನಾವು ಮಲಗಬೇಕು. ಬೇಗ ಎಲ್ಬೇಕಾದ್ರೆ ಬೇಗ ಮಲಗಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಇತ್ತೀಚೆಗೆ ಸ್ಕ್ರೀನ್ ನೋಡ್ಕೊಂಡು ತುಂಬಾ ರಾತ್ರಿ ಲೇಟಾಗಿ ಮಲಗ್ತಾರೆ. ಆಮೇಲೆ ಬೆಳಗ್ಗೆ ಎದ್ದೇಳಲ್ಲ. ಏನಾಗುತ್ತೆ, ಈ ತರ ಲೇಟ್ ಮಲಗುವಾಗ ನಿಮ್ಮ ಬಾಡಿನಲ್ಲಿ, ನಾನು ಒಬ್ಬ ವೆಟರ್ನರಿ ಡಾಕ್ಟ್ರು, ಸೊ ಏನಾಗುತ್ತೆ ಬಾಡಿನಲ್ಲಿ ಅದು ಗೊತ್ತಿದೆ, ಜಾಸ್ತಿ ಲೇಟ್ ನೀವು ಮಲಗ್ತಿದ್ದಾಗ ನಿಮ್ಮ ಬಾಡಿನಲ್ಲಿ ಇರೋ ಹಾರ್ಮೋನ್ಸ್ಗಳು ಸರಿಯಾಗಿ ಕೆಲಸ ಮಾಡಲ್ಲ. ದೇವರು ಕೆಲವೊಂದು ವಿಷಯಗಳು ಕೆಲವೊಂದು ಸಮಯದಲ್ಲೇ ಇಟ್ಟಿದ್ದಾರೆ. ಹೆಂಗೆ ಬೆಳಗ್ಗೆ ಸೂರ್ಯ ಉದಯ ಆಗ್ತಾನೋ ಅದೇ ತರ ನಮ್ಮ ಬಾಡಿನೂ ಅದೇ ಜೊತೆಗೇನೆ ರನ್ ಆಗುತ್ತೆ. ಆ ತರ ನಮ್ಮ ಲೈಫ್ ಅನ್ನು ಚೇಂಜ್ ಮಾಡ್ಕೊಂಡ್ರೆ ಹೆಲ್ತಿಯಾಗಿರ್ಬೋದು. ಈಗ ನನಗೆ 45 ವಯಸ್ಸಾಗಿದೆ. ದೇವರ ಕೃಪೆಯಿಂದ ಇಲ್ಲಿವರೆಗೆ ಯಾವುದೇ ರೀತಿಯಲ್ಲಿ ದೊಡ್ಡ ರೋಗಗಳು ಬಂದಿಲ್ಲ. ಏನಪ್ಪಾ ಅಂದ್ರೆ ನಾವು ಈ ತರ ಸಿಸ್ಟಮ್ಯಾಟಿಕ್ ಆಗಿ ಲೈಫ್ ಅನ್ನು ಬದುಕಬೇಕು. ಇಷ್ಟ ಬಂದಂಗ ಬದುಕಿದ್ರೆ ಒಂದ್ ದಿವಸ ಗಾಡಿ ಕೆಟ್ಟೋಗುತ್ತೆ ಬೇಗ. ಒಂದು ಎಕ್ಸ್ಪೀರಿಯನ್ಸ್ ನಂದು 2017ರಲ್ಲಿ ಒಬ್ರು ಬೆಂಗಳೂರಿಗೆ ಮೇಯರ್ ಆಗಿದ್ರು. ಅವ್ರ ಜೊತೆ ಇನ್ಸ್ಪೆಕ್ಷನ್ಗೆ ಹೋಗಿದ್ದಾಗ ಒಬ್ರು, ನಾನು ಅಧಿಕಾರಿ ಹೆಸರು ಹೇಳಲ್ಲ ಅಥವಾ ಆ ಕಾಂಟ್ರಾಕ್ಟರ್ ಹೆಸರು ಕೂಡ ಹೇಳಲ್ಲ, ಅವರು ನಾನು ಯಾರ ಕಡೆಯಿಂದ ಬಂದಿದ್ದೀನಿ ಗೊತ್ತಾ ಅಂತೆಲ್ಲ ಮಾತಾಡ್ತಾ ಇದ್ರು. ನೀವು ಯಾರಿಗಾದ್ರೂ ಲೈಕ್ ಕೆಳ ಹಂತದ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಾಗ ಆ ಥರದ್ದು ಯಾರಾದ್ರೂ ಹೇಳಿದಾರ? ಆ ಥರದ್ದು ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ? ಈ ರೀತಿ ಘಟನೆಗಳು ಹಲವಾರು ಕಡೆ ಆಗ್ತಾ ಇರ್ತದೆ. ಇದೆಲ್ಲ ನಾವು ದೊಡ್ಡ ಮಟ್ಟಕ್ಕೆ ವಿಸ್ತಾರವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈ ರೀತಿ ಘಟನೆ ಎಲ್ಲಾದ ಕಡೆ ಆಗುತ್ತೆ. ಒಂದು ಈಗೋಯಿಸ್ಟಿಕ್ ಇಶ್ಯೂಸ್, ಈಗೋ ಅಂತ ಈವನ್ ನೀವು ಆಫೀಸ್ ಕೆಲಸದಲ್ಲಿ ಇಲ್ಲ, ಈವನ್ ಪರ್ಸನಲ್ ಲೈಫ್ ಅಲ್ಲಿ ಕೂಡ ತುಂಬಾ ಜನ ಈಗೋ ತೋರಿಸ್ತಾರೆ. ಆ ಈಗೋವನ್ನು ನೀವು ಅಷ್ಟು ತಗೊಳ್ಬಾರ್ದು. ಆಯ್ತಪ್ಪ, ಆ ವ್ಯಕ್ತಿ ಏನೋ ಮಾತಾಡ್ತಾರೆ ಅಷ್ಟೇ ಬಿಟ್ಬಿಟ್ಟು ನಿಮ್ ಕೆಲಸ ನೀವು ಮಾಡ್ತಾ ಇರ್ಬೇಕಾಗುತ್ತೆ. ಯು ಡೋಂಟ್ ಟೇಕ್ ದಟ್ ಟು ಯುವರ್ ಹಾರ್ಟ್. ಸಿಂಪಲ್. ಓಕೆ, ವೆಲ್, ಫ್ಯಾಮಿಲಿಯಲ್ಲಿ ಯಾರ್ಯಾರೆಲ್ಲ ಇದ್ದಾರೆ ಸರ್? ನನಗೆ ನಮ್ಮ ಮಿಸ್ಸಸ್ DC ಆಗಿದ್ದಾರೆ, ಹುಬ್ಳಿ ಧಾರವಾಡ DC ಆಗಿದ್ದಾರೆ, ದಿವ್ಯಾ ಪ್ರಭು ಅಂತ. ಆಮೇಲೆ ನಮ್ಮ ಮಕ್ಕಳು ಇಬ್ರು ಇದ್ದಾರೆ. ಮಗ ಅಖಿಲೇಶ್ ರಾಮ್ ಕಾರ್ತಿಕ್ ಅಂತ, ಅವನು 6ನೇ ತರಗತಿ ಓದ್ತಿದ್ದಾನೆ JSS ಸ್ಕೂಲಲ್ಲಿ, ಅಲ್ಲೇ ಧಾರವಾಡಲ್ಲೇ ಓದ್ತಿದ್ದಾನೆ. ಆಮೇಲೆ ಮಗಳು ಇದ್ದಾಳೆ ದಯಾರಾಮ್ ನಾಗಣಿಲ ಅಂತ, ಅವಳು ಅಲ್ಲೇ ಸ್ಕೂಲಲ್ಲಿ 1ನೇ ತರಗತಿ ಓದ್ತಿದ್ದಾಳೆ. ಲವ್ ಮ್ಯಾರೇಜ್ ನಮ್ದು ಅಲ್ಲಿ IAS ತರಬೇತಿ ಹೋದ ಮೇಲೆ ನಮ್ಮ ಮೇಡಮ್ IFS ಇದ್ರು, ಫಾರೆಸ್ಟ್ ಸರ್ವಿಸ್ ಇದ್ರು. ನಾವಿಬ್ರು ಒಂದೇ ಸರಿ ಟ್ರೈನಿಂಗ್ ಮಾಡ್ತಿದ್ದೇವೆ. ಟ್ರೈನಿಂಗ್ ಮಾಡ್ತಿದ್ದಾಗ ನನಗೆ ಅವ್ರದ್ದು ಏನು ಚಟುವಟಿಕೆ ಇದೆ, ಆ ಕ್ಯಾರೆಕ್ಟರ್ಸು, ಅವ್ರದ್ದು ಧೈರ್ಯ ಅದೆಲ್ಲ ನೋಡಿ ಸ್ವಲ್ಪ ಇಷ್ಟ ಆಯ್ತು. ಆಮೇಲೆ ಅವರಿಗೆ ಹೋಗಿ ಹೇಳಿದ್ದೆ, ಈ ತರ ನಾನು ನಿಮ್ಗೆ ಮದುವೆ ಮಾಡಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಅವ್ರಿಗೆ ಹೇಳಿದ್ರು, ಆಯ್ತು ನೀವೆಲ್ಲ ಚೆನ್ನಾಗೆ, ನೀವು IAS ಅಧಿಕಾರಿ ಇದ್ದೀರಾ, ನಾನು IFS ಅಧಿಕಾರಿ ಇದ್ದೀನಿ, ಆದ್ರೆ ಏನಿದ್ರು ಕೂಡ ನಮ್ಮ ತಂದೆ ತಾಯಿ ನಮ್ಮನ್ನು ಸಾಕಿದ್ರು, ಸೊ ಅವ್ರ ಇಬ್ರದ್ದು ನಾವು ಸಹಮತಿ ಪಡೆದುಕೊಂಡೇ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೇವೆ. ಆಮೇಲೆ ನಮ್ಮ ಮಾವಾಗೆ ನಾನು, ನಮ್ಮ ಅಣ್ಣ ಒಬ್ಬರಿದ್ದಾರೆ, ಅವ್ರನ್ನ ಕರೆಸಿ ಈ ತರ ಹೆಣ್ಣು ಕೊಡ್ತೀರಾ ನಮ್ಮ ತಮ್ಮಗೆ ಅಂತ ಹೇಳಿ ಅವ್ರನ್ನ ಕೇಳಿದೆ. ನಮ್ಮ ಮಾವ ಫಸ್ಟು ಇವ್ರದ್ದು ಬೇರೆ ಕಮ್ಯುನಿಟಿ ಇದೆ, ನಮ್ದು ಬೇರೆ ಕಮ್ಯುನಿಟಿ ಇದೆ ಅಂತ ನಮ್ಮ ಮಾವ ಸ್ವಲ್ಪ ರೆಸಿಸ್ಟ್ ಮಾಡಿದ್ರು. ನಾನು ಹೇಳಿದೆ, ಆಯ್ತು ನಿಮ್ಗೆ ಇಷ್ಟ ಇದ್ರೆ ಕೊಡಿ, ಇಲ್ಲಾದ್ರೆ ಪರವಾಗಿಲ್ಲ, ನಾವು ಬೇರೆ ಹೆಣ್ಣು ನೋಡ್ಕೊಳ್ತೀವಿ ಅಂತ ಹೇಳಿದ್ದೇವೆ. ಆಮೇಲೆ ಸ್ವಲ್ಪ ಒಂದೆರಡು ತಿಂಗಳು ಆದ್ಮೇಲೆ ಅವ್ರು ಆಲೋಚನೆ ಮಾಡಿದ್ದಾರೆ. ಈ ರೀತಿ ಪ್ರೀತಿ ಮಾಡಿ ಎಲ್ಲೆಲ್ಲೋ ಕರ್ಕೊಂಡು ಹೋಗಿ ಮದುವೆ ಮಾಡೋದಕ್ಕಿಂತ ಅವ್ರಿಗೆ ಇಷ್ಟಪಟ್ಟಿದ್ದಾರೆ, ಬಂದು ಕೇಳ್ತಿದ್ದಾರೆ. ಹಾಗಾಗಿ ಸಾಂಪ್ರದಾಯಿಕವಾಗಿ ಏನು ಅವರಿಗೆ ಮದುವೆ ಮಾಡಿಸ್ಕೊಡೋದು ಒಳ್ಳೆಯದು, ಒಳ್ಳೆ ಹುಡುಗ ಇದ್ದಾರೆ ಅಂತ ಅವರು ವಿಚಾರಣೆ ಮಾಡಿಕೊಂಡು ನಂತರ ಓಕೆ ಮಾಡಿ ಮದುವೆ ಮಾಡಿದ್ದಾರೆ. ಅಮೇಸಿಂಗ್ ಸರ್. ಫಸ್ಟ್ ಟೈಮ್ ನೋಡಿದಾಗ ಆಕ್ಚುಲಿ ನೀವು ಪುಸ್ತಕಗಳ ಜೊತೆ ಹೆಚ್ಚಿನ ಒಂದು ಒಡನಾಟ ಇರೋದ್ರಿಂದಾಗಿ ಕವಿತೆಗಳು ನೆನಪಾಗ್ತಿತ್ತಾ ಅಥವಾ ಲೈಕ್ ಸಿನಿಮ್ಯಾಟಿಕ್ ಫೀಲ್ ಇತ್ತಾ ಅಂತ? ಹೌದು, ಈ ತರ ಎಲ್ಲ ನಮಗೂ ಯಂಗ್ಸ್ಟರ್ಸ್ ಇದ್ದಾಗ ಫೀಲಿಂಗ್ಸ್ ಬಂದೇ ಬರುತ್ತೆ. ಫೀಲಿಂಗ್ಸ್ ಇಲ್ಲದೆ ಹ್ಯೂಮನ್ ಬೀಯಿಂಗ್ಸ್ ಇರಕ್ಕಾಗಲ್ಲ. ಕರೆಕ್ಟ್. ಸೊ ನಮಗೂ ಫೀಲಿಂಗ್ಸ್ ಬಂತು. ಸೊ ಅದೇ ಫಸ್ಟ್ ನೋಡಿದಾಗ ನಮಗೂ ಬಹಳ ಏನೋ ಇಷ್ಟ ಆಯ್ತು ಮನ್ಸಿಗೆ. ಎಲ್ಲೋ ಒಂದು ಕಡೆ ಈ ಒಳ್ಳೆಯ ಹುಡುಗಿ ಇದ್ದಾರೆ, ಒಳ್ಳೆಯ ಒಂಥರ
ಕ್ಯಾರೆಕ್ಟರೈಸ್ಡ್ ಹೇಳಿದ್ದಾರೆ ಅಂತ ನಾನು Correct. ತುಂಬಾ ಅನ್ಸ್ಕೊಂಡಿದ್ದೆ. ಹಾಗಾಗಿ ಅವ್ರ ಮೇಲೆ ನನಗೆ ಪ್ರೀತಿ ಆಯ್ತು. ವೆಲ್ ಸರ್, ಜೀವನದಲ್ಲಿ ಶಿಸ್ತು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ವ್ಯಕ್ತಿಗೆ ಸಕ್ಸಸ್ಫುಲ್ ಲೈಫ್ ಅನ್ನ ನೋಡೋದಕ್ಕೆ? ನಾನು ಆಗಲೇ ಹೇಳಿದ್ದೀನಿ, ಇದು ಬಹಳ ಮುಖ್ಯ. ಲೈಫಲ್ಲಿ ಏನಿದ್ರು ಇಲ್ಲದಿದ್ರು ಕೂಡ ನಾವು ಬದಲಾವಣೆ ಮಾಡ್ಬೋದು ಓಕೆ. ಲೈಫನ್ನು. ನಿಮಗೆ ದುಡ್ಡು ಇಲ್ಲದ್ರೂ ಬದಲಾವಣೆ ಮಾಡ್ಬೋದು, ಬೇರೆ ಯಾವುದೇ ಕೊರತೆ ಇದ್ರೂ ಕೂಡ ಬದಲಾವಣೆ ಮಾಡ್ಬೋದು. ಆದ್ರೆ ಶಿಸ್ತಿನ ಕೊರತೆ ಇದ್ರೆ ಏನು ಬದಲಾವಣೆ ಮಾಡೋಕ್ಕಾಗಲ್ಲ. ಆ ಶಿಸ್ತು ಕೇವಲ ಓದುವುದು ಮಾತ್ರ ಅಲ್ಲ, ನಿಮ್ಮ ಲೈಫಲ್ಲಿ ಯಾವ ಥರ ನೀವು ಲೀಡ್ ಮಾಡ್ತೀರಾ, ನಿಮ್ಮ ಲೈಫಿಂದ ಬೇರೆಯವರಿಗೆ ಯಾವ ರೀತಿ ನೀವು ಇಂಪ್ಯಾಕ್ಟ್ ಮಾಡಿದ್ದೀರಾ, ಅದು ಎಲ್ಲದರಲ್ಲೂ ಕೂಡ ಶಿಸ್ತು ಬಹಳ ಮುಖ್ಯ. ಆ ಶಿಸ್ತು ಇಲ್ಲದೆ ಇರುವಂತಹ ಒಂದು ವ್ಯಕ್ತಿ ಬ್ರೇಕ್ ಇಲ್ಲದೆ ಹೋಗುವಂತಹ ಗಾಡಿಗೆ ಸಮಾನ. ಹಾಗಾಗಿ ಯಾವತ್ತಾದ್ರೂ ಒಂದು ವಿಷಯ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಹಾಗಾಗಿ ಶಿಸ್ತು ಅಂತ ಹೇಳ್ತಾ ಇರೋದು ಗಾಡಿಗೆ ಹಾಕಿರುವಂತ ಬ್ರೇಕ್ ತರ. ನಾವು ಅನ್ಕೊಳ್ತೀವಿ ಬ್ರೇಕ್ ಹಾಕಿದ್ರೆ ಗಾಡಿ ಬೇಗ ಓಡಲ್ಲ ಅಂತ, ಆದ್ರೆ ಬ್ರೇಕ್ ಹಾಕಿದ್ರೆ ಅಷ್ಟೇ ಆಕ್ಸಿಡೆಂಟ್ ಅನ್ನು ಅವಾಯ್ಡ್ ಮಾಡಬಹುದಾಗಿದೆ. ನಾವು ಯಾವ ದಿಕ್ಕಿನಲ್ಲಿ ಹೋಗ್ಬೇಕಂತ ನಮಗೆ ಡ್ರೈವ್ ಮಾಡಬೇಕಾದ್ರೆ ಶಿಸ್ತು ನಮಗೆ ಬಹಳ ಹೆಲ್ಪ್ ಮಾಡುತ್ತದೆ. ಹಾಗಾಗಿ ಶಿಸ್ತನ್ನು ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಬೇಕು. ವಿಶೇಷವಾಗಿ ಇತ್ತೀಚೆಗೆ ಮಕ್ಕಳಿಗೆ, ಜೆನ್ಜಿ ಮಕ್ಕಳಿಗೆ ಏನಾಗುತ್ತೆ, ಈ ಎಲ್ಲ ಶಿಸ್ತು ಅಂತ ಏನೋ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಅನ್ಕೊಳ್ತಾ ಇದ್ದಾರೆ. ಅದು ಇಂಟರ್ನಲ್ ಫೋರ್ಸ್. ಸೊ ಅದು ಇಂಟರ್ನಲ್ ಇದ್ರೆ ನಿಮ್ ಲೈಫ್ ಚೆನ್ನಾಗಾಗತ್ತೆ. ಹೇಗೆ ಗಾಡಿ ಆಕ್ಸಿಡೆಂಟ್ ಮಾಡದೆ ಹೋಗೋಕೆ ಎಷ್ಟು ಬ್ರೇಕ್ ಅವಶ್ಯಕತೆನೋ ಅಷ್ಟು ಲೈಫು ಸ್ಮೂತ್ ಆಗಿ ಹೋಗೋಕೆ ಶಿಸ್ತು ಬಹಳ ಅವಶ್ಯ. ಜೀವನದಲ್ಲಿ ತುಂಬಾ ಕಷ್ಟ ನೋಡಿದೀನಿ, ಕಷ್ಟದ ಸಂದರ್ಭದಿಂದ ಹೊರಗಡೆ ಬಂದು ಇವತ್ತು IAS ಅಧಿಕಾರಿ ಆಗಿದ್ದೀನಿ ಅಂತ ಹೇಳಿದ್ರಿ. ಆ ಸಂದರ್ಭದಲ್ಲಿ ಯಾರು ಕೂಡ ಕುಟುಂಬಸ್ಥರಾಗಲಿ ಅಥವಾ ಸ್ನೇಹಿತರಾಗಲಿ ಜೊತೆಗೆ ನಿಂತಿರ್ಲಿಲ್ವಾ? ಖಂಡಿತ. ಯಾಕಂದ್ರೆ ನಮಗೆ ಹೇಳ್ಬೇಕಾದ್ರೆ ನನಗೆ ಬ್ಲಡ್ ರಿಲೇಟಿವ್ಸ್ ಯಾರು ನನ್ನ ಜೊತೆಗೆ ಇರಲಿಲ್ಲ. ನಮ್ಮ ತಂದೆ ತಾಯಿ ನನ್ನ ಜೊತೆಗೆ ಇದ್ರು, ನಮ್ಮ ಅಕ್ಕ ನನ್ನ ಜೊತೆಗೆ ಇದ್ರು. ಹಾಗಾಗಿ ಅವರೆಲ್ಲರೂ ಕೂಡ ನನಗೆ ನನ್ನ ಏನು ಸಕ್ಸಸ್ ಇದೆ ಅವ್ರದ್ದು ಪಾತ್ರ ಇದೆ. ಅದಲ್ಲದೆ ನಮ್ಮ ಫ್ರೆಂಡ್ಸ್ಗಳು ತುಂಬಾ ಜನ ನನಗೆ ಹೆಲ್ಪ್ ಮಾಡಿದ್ದಾರೆ. ನಾನು ಓದುವಾಗ, ನಾನು BVSC ಓದುವಾಗ ಎಲ್ಲ ಸಮಯದಲ್ಲಿ ನನ್ನ ಫ್ರೆಂಡ್ಸ್ಗಳು ಹೆಲ್ಪ್ ಮಾಡಿದ್ದಾರೆ. ಯಾವ ತರ ಹೆಲ್ಪ್ ಮಾಡಿದ್ದಾರೆ? ನಾನು BVSC ಮುಗಿದ ಮೇಲೆ ನನಗೆ ಇಮಿಡಿಯೇಟ್ ಆಗಿ ಕೆಲಸ ಸಿಕ್ಕಿಲ್ಲ. ಸೊ ತಕ್ಷಣ ನಮ್ಮ ಫ್ರೆಂಡು ರಾಜಾ ಅಂತ ಇದ್ರು, ಅವರು ರೂಮಲ್ಲಿ ಹೋಗಿ ನಾನು ಜೊತೆಗೆ ಉಳಿದಿದೆ. ಅವರೇ ನನಗೆ ಸ್ಟೇ ಮಾಡಕ್ಕೆ ರೂಮ್ಸ್ ಕೊಟ್ರು, ನನಗೆ ಊಟ ಹಾಕ್ಸ್ಕೊಟ್ರು. ಅಂದ್ರೆ ನನಗೆ ಅಷ್ಟು ಮಟ್ಟಕ್ಕೆ ಕಷ್ಟ ಇತ್ತು. ಆ ರೀತಿ ನನಗೆ ಉಳಿಯಕ್ಕೆ ಮತ್ತು ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಫ್ರೆಂಡ್ಸ್ಗಳು. ಅದಲ್ಲದೆ ನನಗೆ ಬುಕ್ಸ್ ಓದಕ್ಕೆ ಕಷ್ಟ ಇದ್ದಾಗ ನಮ್ಮ ಮಾಸ್ಟರ್ಗಳು, ನಮ್ಮ ಡ್ರಾಯಿಂಗ್ ಮಾಸ್ಟರ್ ಗುಣಾಲ್ ಅಂತ ಇದ್ದಾರೆ, ಅವ್ರು ಬುಕ್ಸ್ ತಂದು ಕೊಡ್ತಿದ್ರು ಸ್ಕೂಲಲ್ಲಿ ಇದ್ದಾಗ. ಈ ರೀತಿ ನಮ್ಮ ಸಾಮಾಜಿಕದಿಂದ ಬರುವಾಗ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಒಳ್ಳೆತನದಿಂದ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಬ್ಲಡ್ ರಿಲೇಟಿವ್ ಸಪೋರ್ಟ್ ಮಾಡದೇ ಇದ್ರು ಕೂಡ ನನಗೆ ಸಮಾಜದಲ್ಲಿ ಬೇರೆ ಬೇರೆ ಜಾತಿ ಧರ್ಮದವರೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವರ ಒಂದು ಸಪೋರ್ಟ್ ಇಂದ ನಾನು ಇಷ್ಟು ಮಟ್ಟಿಗೆ ಬೆಳೆದಿದ್ದೀನಿ. ಹಾಗಾಗಿ ನನಗೆ ಅವ್ರ ಮೇಲೆ ಯಾವತ್ತೂ ಕೂಡ ಕೃತಜ್ಞತೆ ಇದೆ. ನಾನು ಪ್ರತಿ ದಿವಸ ನಾನು ಪ್ರೇಯರ್ ಮಾಡುವಾಗ, ನಾನು ಪ್ರಾರಂಭದಿಂದ ಇಲ್ಲಿವರೆಗೆ ಬಂದಿರುವಾಗ ಯಾರು ನನಗೆಲ್ಲ ಹೆಲ್ಪ್ ಮಾಡಿದ್ರೆ ಎಲ್ಲರಿಗೂ ಕೂಡ ನನ್ನ ಹೃದಯಕ್ಕೆ ಆತ್ಮಾರ್ಥ ನಾನು ತಿಳಿಸ್ತಾನೆ ಇರ್ತೀನಿ ನಾನು. ಬಟ್ ಈ ಜನರೇಷನ್ ಅಲ್ಲಿ ಆ ತರದ್ದು ಜೆನ್ಯೂನ್ ಸ್ನೇಹಿತರು ಸಿಗ್ತಾರೆ ಅಂತ? ಖಂಡಿತ ಸಿಗ್ತಾರೆ. ಈಗ ನಾವೇನೋ ಅನ್ಕೊಳ್ಬೇಕು, ಫಸ್ಟು ನಿಮಗೆ ಒಳ್ಳೆ ಫ್ರೆಂಡ್ ಸಿಗ್ಬೇಕಾದ್ರೆ ನೀವು ಒಂದು ಒಳ್ಳೆ ಫ್ರೆಂಡ್ ಆಗಿರಬೇಕು. ಕರೆಕ್ಟ್, ಅಷ್ಟೇ, ತುಂಬಾ ಸಿಂಪಲ್. ನೀವು ಒಳ್ಳೆ ಫ್ರೆಂಡ್ ಆಗಿ 4 ಜನರಿಗೆ ಇದ್ರೆ ನಿಮಗೆ ಒಳ್ಳೆ ಫ್ರೆಂಡ್ಗಳು ಸಿಗ್ತಾರೆ. ನೀವು ಯಾವಾಗ ಅವ್ರಿಗೆ ಫ್ರೆಂಡ್ ಆಗಿಲ್ವೋ ನಿಮಗೆ ಒಳ್ಳೆ ಫ್ರೆಂಡ್ ಸಿಗಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಬುಕ್ಸ್ ಒಂದು ಸಜೆಸ್ಟ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಡೇಲ್ ಕಾರ್ನೆಗಿ ಅವ್ರದ್ದು ಬುಕ್, ಅದು ಹೌ ಟು ಇನ್ಫ್ಲೂಯೆನ್ಸ್ ಪೀಪಲ್ ಅಂಡ್ ಹೌ ಟು ಮೇಕ್ ಫ್ರೆಂಡ್ಸ್ ಅಂತ ಒಂದು ಬುಕ್ ಇದೆ. ಅದು ಬುಕ್ಸ್ ಬಹಳ ಇಂಪಾರ್ಟೆಂಟ್ ಬುಕ್ ಇದೆ. ಆ ಬುಕ್ಸ್ಗಳನ್ನು ನೀವು ಓದಿ. ಯಾಕಂದ್ರೆ ಆ ಬುಕ್ಸ್ಗಳು ನಮಗೆ ಒಂಥರ ಒಂದು ಪ್ರೇರಣೆ ಕೊಡುತ್ತೆ, ಒಂದು ಐಡಿಯಾ ಕೊಡುತ್ತದೆ. ಈ ನನ್ನ ಲೈಫಲ್ಲಿ ಈ ರೀತಿ ಬುಕ್ಸ್ಗಳು ಬಹಳ ಓದಿದ್ದೀನಿ ನಾನು. ನಾನು ಆಗ್ಲೇ ಚಿಕ್ಕ ವಯಸ್ಸಿಂದ ಬುಕ್ಸ್ ಬಹಳ ಓದ್ತಾ ಇದ್ದೀನಿ. ಬೆಳಗ್ಗೆ ಕೂಡ ರಾಬಿನ್ ಶರ್ಮಾ ಬುಕ್ ಓದ್ತಾ ಇದ್ದೆ, ದ ವೆಲ್ತ್ ಮನಿ ಕಾನ್ ಬೈ ಅಂತ ಬುಕ್ ಓದ್ತಾ ಇದ್ದೆ. ಅದರಲ್ಲಿ ಕೂಡ ಇದೇ ವಿಷಯ ಹೇಳ್ತಾ ಇದ್ರು. ಹಾಗಾಗಿ ನಮ್ಮ ಲೈಫ್ ನಲ್ಲಿ ಹಿಂದೆ ಏನೋ ಒಂದು ಡಾರ್ವಿನ್ಸ್ ಥಿಯರಿ ಇದೆ, ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಇದೆ. ಈಗ ಅದನ್ನು ಚೇಂಜ್ ಮಾಡ್ತಿದ್ದಾರೆ, ಸರ್ವೈವಲ್ ಆಫ್ ದ ಫ್ರೆಂಡ್ಲಿಯೆಸ್ಟ್ ಅಂತ ಹೇಳ್ತಾರೆ. ಈಗ ನಿಮಗೆ ಲೈಫ್ ಅಲ್ಲಿ ಎಲ್ಲೇ ಇದ್ರೂ ಕೂಡ ಸಹಕಾರ ಬೇಕಾಗಿದ್ರೆ ನಿಮಗೆ ಫ್ರೆಂಡ್ಲಿನೆಸ್ ಇದ್ರೆ ಅಷ್ಟೇ ನೀವು ಮಾಡಕ್ಕಾಗತ್ತೆ. ಹಾಗಾಗಿ ನೀವು ಎಷ್ಟು ಮಟ್ಟಕ್ಕೆ ಮಾನವ ಸಂಬಂಧಗಳು ಬೆಳೆಸ್ಕೊಳ್ತೀರಾ ಅಷ್ಟು ಮಟ್ಟಕ್ಕೆ ನೀವು ಬೆಳೀತೀರಾ. ಈಗ ನಾನು ಹೇಳಿಲ್ವಾ, ನನಗೆ ಮಾನವ ಸಂಬಂಧ ಬೆಳೆಸುವುದು ನನಗೆ ಅದು ಡ್ರೈವರ್ ಇರ್ಬೋದು, ಅಥವಾ ಗಾರ್ಡನ್ ಇರ್ಬೋದು, ಅಥವಾ ಸಾಮಾನ್ಯ ನೌಕರು ಇರ್ಬೋದು, ಅಥವಾ ದೊಡ್ಡ ಮಟ್ಟದ ಅಧಿಕಾರಿಗಳಿರ್ಬೋದು, ದೊಡ್ಡ ಮಟ್ಟದ ಯಾರೇ ಇರ್ಬೋದು, ಎಲ್ಲರ ಜೊತೆಗೆ ನೀವು ಒಂದೇ ಒಳ್ಳೆಯ ವಾತಾವರಣದಲ್ಲಿ ರಿಲೇಶನ್ಶಿಪ್ ಬೆಳೆಸ್ಕೊಂಡು ಹೋದ್ರೆ
Correct. ಆಟೋಮೆಟಿಕ್ ಅವ್ರದ್ದೆಲ್ಲರದ್ದು ಒಂದು ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಬಂದೇ ಬರ್ತದೆ. ಹ್ಮ್. ಕೆಲವೊಂದು ಸಮಯಗಳಲ್ಲಿ ಕೆಟ್ಟ ಶಕ್ತಿಗಳು ಇದ್ದೇ ಇರ್ತಾರೆ. ಈ ಹೌದು. ಸಮಾಜದಲ್ಲಿ ಕೆಲವೊಂದು ದುಷ್ಕರ್ಮಿಗಳು ಇದ್ದೇ ಇರ್ತಾರೆ, ಫ್ರೆಂಡ್ಸ್ಗಳು ಇರ್ತಾರೆ, ಅವ್ರನ್ನ ದೂರ ಇಡಬೇಕಾಗತ್ತೆ. ಅವ್ರ ಜೊತೆಗೆ ಫ್ರೆಂಡ್ ಆಗೋದು ಬೇಡ. ನಿಮಗೆ ಒಳ್ಳೆಯ ವ್ಯಕ್ತಿಗಳು ನೀವು ಯಾವ ತರ ಬರ್ಬೇಕಂತ ಅನ್ಕೊಳ್ತೀರಾ ಆ ತರ ಇರುವಂತ ವ್ಯಕ್ತಿಗಳ ಜೊತೆಗೆ ಆಯ್ಕೆ ಮಾಡಿ ನೀವು ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು. ಓಕೆ. ನೀವು ಯಾವ ತರ ಬರಬಾರ್ದು ಅನ್ಕೊಳ್ತೀರಾ ಆ ತರ ವ್ಯಕ್ತಿಗಳ ಜೊತೆಗೆ ನೀವು ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಅದೇ ತರ ಆಗ್ಬಿಡ್ತೀರಾ. ಸೊ ಫ್ರೆಂಡ್ಶಿಪ್ ಮೇಕ್ಸ್ ಎ ಡಿಫ್ರೆನ್ಸ್. ಸೊ ಇಫ್ ಯು ಮೇಕ್ ಅ ಗುಡ್ ಫ್ರೆಂಡ್ಸ್ ಯು ವಿಲ್ ಬಿಕಮ್ ಗುಡ್. ಓಕೆ. ಇಫ್ ಯು ಮೇಕ್ ಬ್ಯಾಡ್ ಫ್ರೆಂಡ್ಸ್ ಯು ವಿಲ್ ಬಿಕಮ್ ಬ್ಯಾಡ್. ಸೊ ಇಟ್ಸ್ ಲೈಕ್ ಮ್ಯಾಗ್ನೆಟಿಕ್ ಫೋರ್ಸ್. ನಾವೊಂದು ಕಾಂದ ಇದ್ದಂಗೆ, ನಾವು ನಮ್ಮ ಜೊತೆಗೆ ಯಾವ ಕಾಂದ ಇದೆ ಅದರ ಮೇಲೆ ನಮ್ದು ಡಿಪೆಂಡ್ ಆಗುತ್ತೆ. ಈಗ ನಾನಾಗಲೇ ಹೇಳಿದ ಪ್ರಕಾರ ನಾನು ವೆಟನರಿ ಕಾಲೇಜಿಗೆ ಜಾಯಿನ್ ಮಾಡಿದ ಮೇಲೆ ನನಗೆ ಸಿವಿಲ್ ಸರ್ವಿಸ್ ಓದುವಂಥ IAS ಎಕ್ಸಾಮ್ ಓದುವಂತಹ ಸೀನಿಯರ್ಸ್ ಪರಿಚಯ ಆಗಿದ್ದಕ್ಕೆ ನಾನು IAS ಆಗಿದ್ದೀನಿ. ಓಕೆ, ಕರೆಕ್ಟ್. ಇಲ್ಲಾದ್ರೆ ನನ್ನಂತ ಹಳ್ಳಿ ಹುಡುಗರಿಗೆ ಇದರ IAS ಆಗಬೇಕಾದ ಪ್ರೇರಣೆನೇ ಬರಲ್ಲ. ಈಗ ಈ ಪಾಡ್ಕಾಸ್ಟ್ ನೋಡ್ತಾ ಇರೋ ಎಷ್ಟೋ ಜನರಿಗೆ ನಂದು ಒಂದು ಪರಿಚಯ ಸಿಗುತ್ತದೆ, ನಿಮ್ದು ಒಂದು ಪರಿಚಯ ಸಿಗುತ್ತೆ, ಅದರಿಂದ ಅವ್ರ ಮನಸ್ಸಲ್ಲಿ ಒಂದು ಒಳ್ಳೆಯ ಚಿಂತನೆಗಳು ಬೆಳೀತದೆ. ಓಕೆ. ಅದಕ್ಕೆ ನಾನು ಒಪ್ಕೊಂಡಿದ್ದೆ ಇವತ್ತು ಪಾಡ್ಕಾಸ್ಟ್ ಮಾಡೋಕ್ಕೆ. ಯಾಕಂದ್ರೆ ನಾವೇನು ಥಾಟ್ಸ್ ಕೊಡ್ತೀವಿ ಅದರಿಂದ ಎಷ್ಟೋ ಜನರಿಗೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬೋದು. ಇಟ್ಸ್ ಆಲ್ಸೋ ಒನ್ ಆಫ್ ದ ಫ್ರೆಂಡ್ಲಿ ಎಕ್ಸಸೈಸ್ ಓನ್ಲಿ. ಕರೆಕ್ಟ್. ಇದರಿಂದ ಹಣಕಾಸು ಲಾಭಕ್ಕಾಗಿ ಯಾರು ಮಾಡ್ತಾ ಇಲ್ಲ. ಈ ನಾವು ಏನು ಥಾಟ್ ಪ್ರಾಸೆಸ್ ಇದೆ, ನಮ್ಮ ಲೈಫಿಂದ ಏನು ಕಲಿತಿದ್ದೇವೆ ಅದನ್ನ ಬೇರೆಯವ್ರಿಗೆ ಹೇಳಿದಷ್ಟು ಅವ್ರು ಯಾರೋ ಒಬ್ಬರಿಗೆ ಅದು ಅನುಕೂಲ ಆಗುತ್ತೆ, ನಮಗೆ ಗೊತ್ತಿಲ್ಲದೆ ಅದು ಅನುಕೂಲ ಆಗುತ್ತೆ. ಅದೇ ಥರನೇ ಈಗ ಡೇಲ್ ಕಾರ್ನೆಗಿ ತೀರೋಗಿದ್ದಾರೆ. ಡೇಲ್ ಕಾರ್ನೆಗಿ 1935 ಬರೆದಿದ್ದ ಬುಕ್ಸು ಇವತ್ತು 2025 ಕೂತಿದ್ದಾರೆ. ಯಾವತ್ತೋ ತೀರೋಗಿದ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಸಮಾಜಕ್ಕೆ ಪ್ರೇರಣೆ ಕೊಡ್ತಾ ಇದ್ದಾರೆ. ನಾವಿವತ್ತು ಬದುಕುವಂತ ವ್ಯಕ್ತಿ ಯಾಕೆ ಪ್ರೇರಣೆ ಕೊಡಬಾರ್ದು ಅಂತ ಈ ಒಂದು ಪಾಡ್ಕಾಸ್ಟ್ ನಾವು ಮಾಡ್ತಾ ಇದ್ವಿ. ಅಮೇಜಿಂಗ್. ಏನ್ ಹೇಳ್ತೀರಿ ಕಾರ್ಯಕ್ರಮದ ಮುಖಾಂತರ? ಈ ಕಾರ್ಯಕ್ರಮದ ಮುಖಾಂತರ ಜನರಿಗೆ ನಾನು ಹೇಳಕ್ಕೆ ಬಯಸ್ತಾ ಇರುವುದು, ಈ ಹಿದಾಯತ್ ಅವರು ಒಂದು ಒಳ್ಳೆಯ ಪಾಡ್ಕಾಸ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಪಾಸಿಟಿವ್ ಪಾಡ್ಕಾಸ್ಟ್ಗಳನ್ನ ಬಹಳ ನೋಡ್ಬೇಕಾಗತ್ತೆ ನೀವು. ಯಾಕಂದ್ರೆ ಈಗ ಪಾಡ್ಕಾಸ್ಟ್ಗಳು ಹಲವಾರು ಪಾಡ್ಕಾಸ್ಟ್ ಬರ್ತದೆ, ಆದರೆ ಈ ತರ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಆಗಿ ಹೇಳುವಂಥ ವಿಷಯಗಳ ಬಗ್ಗೆ ಒಂದು ಪಾಡ್ಕಾಸ್ಟ್ ಮಾಡೋದು ಬಹಳ ಹೆಮ್ಮೆ ಅನಿಸ್ತದೆ. ಈ ರೀತಿ ವಿಷಯಗಳನ್ನು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗುತ್ತದೆ. ನಾನು ಒಬ್ಬನೇ ಅಲ್ಲ, ನನ್ನಂಥ ಸಾವಿರಾರು ಜನ ಲೈಫಲ್ಲಿ ಚಿಕ್ಕ ಮಟ್ಟದಿಂದ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ. ಹಾಗಾಗಿ ನಾನು ಒಂದು ಉದಾಹರಣೆ ಅಷ್ಟೇ, ನಾನು ಒಬ್ಬನೇ ಕೊನೆಯದಲ್ಲ. ಅದೇ ಥರ ನೀವು ಕೂಡ ಮುಂದೆ ಉದಾಹರಣೆ ಆಗ್ಬೋದು. ಹಾಗಾಗಿ ನೀವು ಈ ಒಂದು ಪರಂಪರೆ ಏನಿದೆ, ಈ ಏನು ಯಶಸ್ಸು ಮಾಡುವಂಥ ಪರಂಪರೆ ನೀವು ಬೆಳೆಸ್ಕೊಳ್ಬೇಕಾಗುತ್ತದೆ. ಆ ರೀತಿ ನೀವು ಕೂಡ ನಮ್ಮಂತ ಸಾಮಾನ್ಯ ವರ್ಗದಿಂದ 0 ಇಂದ ಪ್ರಾರಂಭ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಯುವವರೆಗೆ ಒಂದು ವ್ಯಕ್ತಿಯಾಗಿ ನೀವು ಬದಲಾವಣೆ ಆಗ್ಬೇಕಂತ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಮುಖಾಂತರ ನಾನು ಶುಭಾಶಯಗಳನ್ನು ತಿಳಿಸ್ತೀನಿ. ತುಂಬಾ ಖುಷಿ ಆಯ್ತು ಸರ್ ತಮ್ಮ ಜೊತೆ ಮಾತಾಡಿ. ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದದ್ದು, ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ, ದುರ್ಜನರ ಸಹವಾಸ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಅನ್ನುವ ಸಾಲುಗಳು ಪ್ರಸ್ತುತ ಅಂತ ಅನಿಸ್ತಾ ಇತ್ತು. ಅದರ ಜೊತೆಗೆ 0 ಸೆ ಜ್ಯಾದಾ, ಬದುಕಲ್ಲಿ ಇಷ್ಟೇ ಅಲ್ಲ, ಇದಕ್ಕಿಂತ ಇನ್ನೂ ಹೆಚ್ಚಿದೆ, ಮಾಡುವಂತಹ ಕೆಲಸಗಳಿದೆ, ಸಾಧನೆ ಇದೆ. 0ಗೆ ಸ್ಟಾರ್ಟ್ ಆಗಿ 100ಗೆ ಸ್ಟಾಪ್ ಆಗೋದಲ್ಲ, ಅಲ್ಲಿ ಅದಕ್ಕೂ ಜಾಸ್ತಿ ಇದೆ ಅನ್ನುವಂತಹ ಒಂದು ಅದ್ಭುತವಾದ ಸಂದೇಶವನ್ನ ಕೊಟ್ಟರು. ನಾನು ಪ್ರತಿಯೊಂದು ಸಂದರ್ಶನಗಳಲ್ಲೂ ಕೂಡ ಒಬ್ಬೊಬ್ಬ ಅತಿಥಿ ಕೊಟ್ಟಂತಹ ಸಂದೇಶಗಳನ್ನ ತುಂಬಾ ತುಂಬಾ ಅದ್ಭುತವಾಗಿ ನನಗೆ ಅದು ಕನ್ವೆ ಆಗ್ತಾ ಹೋಗುತ್ತೆ. ಇವತ್ತು 0 ಸೆ ಜ್ಯಾದಾ ಆಗಿರಬಹುದು, ಅಥವಾ ನನಗೆ ಸಂತೋಷ್ ಲಾಡ್ ಅವರು ಹೇಳಿದಂತಹ ಮಾತು ನೆನಪಿದೆ. ಅವರ ತಂದೆ ಹೇಳಿದ್ದು, ಕವಿ ಅಲ್ವಿದ ನಾ ಕೆಹನಾ ಅಂತ. ಸೊ ಹಾಗೆ ನಿಮ್ಮ ಬೆಂಬಲ ಸದಾ ನಮ್ಮ ಜೊತೆ ಇರಲಿ. ಇದು ಇವತ್ತಿನ ಪಾಡ್ಕಾಸ್ಟ್ ಆಗಿತ್ತು. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.